ಗುಡಿ ಚರ್ಚುಗಳನ್ನು ಬಿಟ್ಟು ಹೊರ ಬನ್ನಿ, ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರ ಬನ್ನಿ. My teacher was Jimmy Cliff and Bob Marley. Bob Marley was known, he changed the world and thinking by music. ನಮ್ಗೆಲ್ಲರಿಗೂ ಕೂಡ ಜಾನ್ ಯಾತಿಗೆ ತುಂಬ ಇಷ್ಟ ಆಗ್ತಾ ಇದ್ದಿದ್ದು ಅಂತಂದರೆ, ನೀವೆಲ್ಲಾದರೂ ಹೋಯ್ತು ಅಂತಂದರೆ ಮಕ್ಕಳ ಜೊತೆಗೆ ಹಾಡಿರ್ತಾ ಇತ್ತು. ಆಬ್ವಿಯಸ್ಲಿ ಇಟ್ ಈಸ್ ಸೋ ಇಂಟ್ರೆಸ್ಟಿಂಗ್ ಆ್ಯಂಡ್ ವೈಬ್ರೆಂಟ್ ಅಲ್ಲ, ಅದಿರ್ತಾ ಇತ್ತು. ಅದ್ರ ಜೊತೆಗೆ ಏನೋ ಒಂದು ಸ್ಕಲ್ಪ್ಚರ್ ತೊಗೊಂಡ್ಬರ್ತಾ ಇದ್ದಿತ್ತು. I am very passionate about changing. So the best way is to do public art. So ನಾನೇನು ಮಾಡಿದೆ, ಐ ವಾಂಟ್ ಟು ಅಡ್ರೆಸ್ ಚಿಲ್ಡ್ರನ್ ಹೂ ಆರ್ ದ ಏಜ್ ಆಫ್ 12, 8 to 12, ಅವ್ರನ್ನ ಎಂಪವರ್ ಮಾಡಿ, ದೊಡ್ಡರಾದ ಮೇಲೆ ಪರಿಸರನ ನಾವು ಕಾಪಾಡೋದು ಹೇಳಬಾರ್ದು. ಈಗಲೇ ಇಟ್ ಇಸ್ ದ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಕ್ವೆಶ್ಚನ್, ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡೋದು. ವೆನ್ ಕ್ಯಾನ್ ಐ ಸಿ ದ ರೈನ್ಬೋ? ಈ ಜಗತ್ತು ನಾವು ನಮ್ಮ ಅಜ್ಜನ ಸೊತ್ತಾಗಿ ನಮ್ಗೆ ಬಂದಿಲ್ಲ, ಬಟ್ ನಮ್ಮ ಮಕ್ಕಳಿಂದ ನಾವು ಅದು ಸಾಲವಾಗಿ ತಗೊಂಡಿದ್ದೀವಿ. ಆರ್ಟಿಸ್ಟ್ ಕ್ಯಾನ್ ಚೇಂಜ್, ಎಸ್ಪೆಷಲಿ ಚಿಲ್ಡ್ರನ್ ವೆನ್ ದೇ ಬಿಕಮ್ ಆರ್ಟಿಸ್ಟ್, people are listening to their voices. So that is why we say voice to the voiceless, give them the power ಅಂತ ಎಲ್ಲ ಕಡೆ ಬಹಳ ಯಶಸ್ವಿಯಾಗಿದೆ. ನಿಮ್ಮ ಟ್ಯಾಲೆಂಟ್, ನಿಮ್ಮ ಇನಿಷಿಯೇಟಿವ್ ಅಂಡ್ ಕಾನ್ಸೆಪ್ಟ್ ಹೆಂಗೆ ಡಿಸೆಂಟ್ರಲೈಸ್ ಮಾಡೋಕ್ಕಾಗುತ್ತೆ? ಮಕ್ಕಳಿಗೆ ಒಂದು ಚಾನೆಲ್ ಕ್ರಿಯೇಟ್ ಆಗಬೇಕು, ಅವ್ರಿಗೊಂದು ವಾಯ್ಸ್ ಕೊಡಬೇಕು, ಎಲ್ಲ ಕಡೆ ಮಾತಾಡಬೇಕು. ಸೊ ನಾನೇನು ಮಾಡ್ತಾನೆ, ಇದನ್ನೇ ನನ್ನ ಕಾನ್ಸೆಪ್ಟು. ಇವನಾರವ್ವ 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 ಎಂದು ಹೇಳದಿರಯ್ಯ. ಯಾಕೆ ಅಂತ ಹೇಳಿದ್ರೆ, ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ವರ್ಷದಲ್ಲಿ 200 ವರ್ಕಿಂಗ್ ಡೇಸ್ ಇದೆ. ಒಂದು ದಿನ ಒಂದು ಪ್ರಾಣಿ ಬಗ್ಗೆ ಇವರು ಮಕ್ಕಳು ಕಲ್ತ್ಕೊಂಡ್ರೆ, ಒಂದು ವರ್ಷದಲ್ಲಿ ಇಡೀ ಪ್ರಾಣಿಗಳ ಬಗ್ಗೆ ಇವರು ತಿಳ್ಕೊಳ್ತಾರೆ. ಪರಿಸರ ಜ್ಞಾನ ಬಂದ್ಬಿಡ್ತಾರೆ ಮಕ್ಕಳು. ಜಾನ್, ಹೇಳಿ. ನಿಮ್ದು ಟೆಟ್ಟಾಕಲ್ ಇದೆಯಲ್ಲ, ಐ ಆಮ್ ಅನ್ ಆರ್ಟಿಸ್ಟ್ ಅಂಡ್ ಎ ಫೂಲ್, ಹಾಡಿ ಅದನ್ನ. ಓಕೆ. I'm an artist and a fool, a dreamer sent out of school. I'm an artist and a fool, a dreamer sent out of school. I roam the streets of Mysore, took a ticketless train to Bangalore. I'm an artist and a fool, a dreamer sent out of school. I'm an artist and a fool, a dreamer sent out of school. I went to school to learning. The teacher's voice was so boring. It seemed to me an empty building, like the I'm an artist and a fool, a dreamer sent out of fool. I'm an artist and a so fool. beautiful, so beautiful. ಯಾ ಜಾನ್, ನಾನು ನೆನ್ನೆ ಟೆಟ್ಟಾಕಲ್ಲಿ ನೋಡಿದಾಗ ಐ ಹ್ಯಾಡ್ ಮೇಡ್ ಇಟ್ ಎ ಪಾಯಿಂಟ್, ಇದನ್ನ ನಿಮ್ಮ ಹತ್ರ ಇವತ್ತು ಸ್ಟುಡಿಯೋಲಿ ಹಾಡಿಸ್ಲೇಬೇಕು ಅಂತ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಐ ಟೆಲ್ ಯು. CMR University, India's top-ranked university. Over 65 acres of lakeside campus. Over 8,000 students. Over 20,000 alumni. Over 500 eminent teaching faculties. And placements in over 200 companies. CMR University, Bangalore. ಯಾರು ಗೊತ್ತಾ ಇವರು? ನನಗೆ ಹಳೇ ಫ್ರೆಂಡ್ ಇವರು, ಜಾನ್ ದೇವರಾಜ್ ಅಂತ. ಇವಾಗೇನೋ ಇವ್ರಿಗೆ ನಿಮಗೆ ಗೊತ್ತಿಲ್ಲ, ಬಟ್ ವೆರಿ ವೈಬ್ರೆಂಟ್ ಮ್ಯೂಸಿಕಲ್ಲಿ ನೀವು ಅವ್ರನ್ನ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ಬಟ್ ದಿಸ್ ಮ್ಯೂಸಿಕ್, ಈಗ ನಾವು ಫ್ಯೂಷನ್ ಅಂತೀವಿ, ರ್ಯಾಪ್ ಅಂತೀವಿ, ವಾಟ್ ಎವರ್ ಗೊತ್ತಿಲ್ಲ. ಆ್ಯಂಡ್ ಹೀ ಸ್ಟಾರ್ಟೆಡ್ ದಿಸ್ ಟೈಪ್ ಆಫ್ ಮ್ಯೂಸಿಕ್. ಇದಕ್ಕೇನು ಹೆಸರು ಹೇಳ್ತೀರಾ ನೀವು? ರ್ಯಾಪ್ ಅಂತಾನೆ. ಬ್ಲ್ಯಾಕ್ ಆವಾಗಲೂ ಹಾಗೆ ಹೇಳ್ತಾ ಇದ್ರ? ಆಗ್ಲೂ ರ್ಯಾಪ್ ಅಂತಾನೆ ಹೇಳ್ತಾ ಇದ್ರ? ರ್ಯಾಪ್ ಆಕ್ಚುಲಿ ಒಂದು ಪ್ರತಿಭಟನೆ ಒಂದು ಹಾಡು, ಅಪರ್ತೈಡ್, ಆಂಟಿ ಅಪಾರ್ಥೈಡ್, ಆಂಟಿ ರೇಸಿಸ್ಟ್ ಇದೆಲ್ಲ. ಸೊ ಬ್ಲ್ಯಾಕ್ ಪವರ್ ಕಾನ್ಶಿಯಸ್ನೆಸ್ ಮ್ಯೂಸಿಕ್ ಅಂತ ನಾನು ಕೇಳ್ಕೊಳ್ತೀನಿ ಅಲ್ವಾ? ಬಟ್ ಆವಾಗಲೂ ಹಾಗೆ ಇತ್ತಾ? ನಾನು ನಿಮ್ಮನ್ನ ಮೀಟ್ ಮಾಡಿದಾಗ ಸಮ್ವೇರ್ 2000 ಅರ್ಲಿ ಸಮಥಿಂಗ್ ಲೈಕ್ ದಟ್,
ಪೀಕಲ್ಲಿದ್ರಿ ಆ ಲೇಟ್ 90s ಅದರಲ್ಲೆಲ್ಲನೂ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ, ಆಲ್ ಆಫ್ ಅಸ್ ಇನ್ಕ್ಲೂಡಿಂಗ್ ಸುಜಾತ ರೆಕಾರ್ಡ್ ಮಾಡ್ತಾ ಇರೋದು ಕೂಡ ಆಲ್ವೇಸ್ ನಮ್ಮಲ್ಲಿ ಮಾತಾಡ್ತಾ ಇದ್ವಿ. ಸತ್ಯನಾರಾಯಣ ರಾಜು ಬಂದಾಗ ಮತ್ತು ಸಂಗೀತ ಕಟ್ಟಿ ಬಂದಾಗ ವೈಬ್ರೆಂಟ್ ಇತ್ತು. ದಿಸ್ ಇಸ್ ಟೋಟಲಿ ಎ ಡಿಫ್ರೆಂಟ್ ಟೈಪ್, ಬಿಕಾಸ್ ಫಸ್ಟ್ ಟೈಮ್ ನಾವು ರ್ಯಾಪ್ ಮ್ಯೂಸಿಕ್ ಬಗ್ಗೆ, ಫ್ಯೂಷನ್ ಬಗ್ಗೆ ಮಾತಾಡ್ತಾ ಇರೋದು. ರ್ಯಾಪ್ ಅಂದರೆ ಏನು ಅಂತ ಅನ್ನೋದಾದರೆ ಅದಕ್ಕೊಂದು ದೊಡ್ಡ ಹಿಸ್ಟ್ರಿನೇ ಇದೆ. ಅಪರ್ತೈಡ್ ಅಂತ ಹೇಳಿದ್ರಲ್ಲ, ಸೌತ್ ಆಫ್ರಿಕಾ, ಅಮೇರಿಕಾ ಎಲ್ಲ. ನಾ ಹೇಳೋದಕ್ಕಿಂತ ಜಾನ್ ನೀವೇ ಹೇಳಿ. ಎಲ್ಲ ಕಡೆ ಕಂದು ಬಣ್ಣ ಜನದ ಬ್ಲ್ಯಾಕ್ ಪವರ್ ಇಸ್ ರೈಸಿಂಗ್. ಸೊ ಈ ಮ್ಯೂಸಿಕ್ ಬಂದ್ಬಿಟ್ಟು ಒಂದು ಪ್ರತಿಭಟನಾ ಮ್ಯೂಸಿಕ್ ಇಂದ ಬರ್ತಾ ಇರೋದು. ಸಾಮಾಜಿಕ ರೈತ ಕಾರ್ಮಿಕರ ಆಂದೋಲನಗಳ ಹೋರಾಟಗಳಿಂದ ಬರ್ತಾ ಇರೋದು. ಇಟ್ ಈಸ್ ಅ ಮ್ಯೂಸಿಕ್ ಆಫ್ ದಿ ಒಪ್ರೆಸ್ಡ್. They're giving, it has got 100 years of history right from slavery ಇಂದಾನೆ. ಬ್ಲೂಸ್ ಅಂತ ಬಂತು. ಆಲ್ ದಿ ಸಾಂಗ್, ನಾವು ಸಿಂಪಲ್ ಸಾಂಗ್ ಅಮೇಝಿಂಗ್ ಗ್ರೇಸ್ ಅಂತ ಹಾಡ್ತೀವಿ. ಅಮೇಝಿಂಗ್ ಗ್ರೇಸ್ ಇದು ಆ್ಯಕ್ಚುಲ್ ಆಗಿ ಬ್ಲ್ಯಾಕ್ ಕಾನ್ಷಿಯಸ್ನೆಸ್ನ ಮ್ಯೂಸಿಕ್. ಅದು ಇವತ್ತು ಅಮೆರಿಕದ ರಾಷ್ಟ್ರೀಯ ಗೀತೆ ಆಗೋಯ್ತು. ಆದರೆ ಅದು ಪ್ರತಿಭಟನೆ. ಸೊ ಇದು ಈಗ ನಾವು ಬಾಬಾ ಬ್ಲ್ಯಾಕ್ ಶೀಪ್ ಹಾಡ್ತೀವಿ. ಬಾಬಾ ಬ್ಲ್ಯಾಕ್ ಶೀಪ್ ಹೆವಿ ನೀವು, ಇದುಗಳನ್ನು ಪ್ರತಿಭಟನಾ ಹಾಡಿದು. ಸೊ ಈ ಒಂದು ಚರಿತ್ರೆಯಲ್ಲಿ, ಈ ಒಂದು ಹಿನ್ನೆಲೆಯಲ್ಲಿ ಹಾಡುಗಳನ್ನ ಹೇಳಕ್ಕೆ ಶುರು ಮಾಡಿದೆ. ಹಾಗೂ ಶಾಂತಿಯ ಒಂದು ಸಂದೇಶ ತರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಈ ಒಂದು ಹಾಡನ್ನ ಹಾಡಬೇಕು. ಬೀದಿ ಮಕ್ಕಳ ಜೊತೆ ಕೆಲಸ ಮಾಡಿದಾಗ ಬೀದಿ ಮಕ್ಕಳ ಬಗ್ಗೆ ಹೇಗೆ ನಾನೊಂದು ಹಾಡನ್ನು ಹಾಡಬೇಕು, ಬೀದಿಯಲ್ಲಿ ನಡೀತಿರುವ ಮಕ್ಕಳಿಗೆ ಹಾಡಬೇಕು. ಸ್ವಲ್ಪ ಕೊಡು, ಸ್ವಲ್ಪ ತಕೋ, ಸ್ವಲ್ಪ ಇಟ್ಕೋ ಪ್ರೀತಿ. I wanna sing a song of love for all the children walking on the road. I wanna sing, yeah, I wanna sing a song of love for all the children walking on the road. You can take some, you can give some, you can keep some love. Look there, look, so many children walking and the talking and the talking and the walking and the talking and the talking and walking to the sun to have some fun. Yeah, walking to the sun to have some fun. I wanna sing, yeah, I wanna sing a song of love for all the children walking on the road. ಸೊ ಇದು ಒಂದು ಪ್ರತಿಭಟನಾ ಕಾರ್ಯ. ಅದನ್ನು ಟು ಗಿವ್ ವಾಯ್ಸ್ ಟು ದಿ ವಾಯ್ಸ್ಲೆಸ್. ಮೈ ಟೀಚರ್ ವಾಸ್ ಜಿಮ್ಮಿ ಕ್ಲಿಫ್ ಆ್ಯಂಡ್ ಬಾಬ್ ಮಾರ್ಲೆ. Bob Marley is the most well known after Jesus. There's Bob Marley who's known. He changed the world and thinking by music. Emancipate yourself from mental slavery. None but ourselves can free our mind ಅಂತ. ಸೊ ಇಂಥ ಒಂದು ಇದು ಕೂಡ ನನಗೆ ಭಾಳಷ್ಟು ನನ್ನ ಮೇಲೆ ಪರಿಣಾಮ ಬೀರುತ್ತು. ನೀವು ಹೆಂಗೆ ಇನ್ಫ್ಲೂಯೆನ್ಸ್ ಆದ್ರಿ, ಹೆಂಗೆ ಇಂಟ್ರಡ್ಯೂಸ್ ಆದ್ರಿ? ನಾನು ಆ್ಯಕ್ಚುಲಾಗಿ ಭಾಳ ವರ್ಷಗಳ ಹಿಂದೆ ಇದು ಸ್ಟೇಟ್ ಆಫ್ ಎಮರ್ಜೆನ್ಸಿಯಲ್ಲಿ ನಾನೇನು ಮಾಡಿದೆ, ಎಲ್ಲ ಕಡೆ ನಾನು ಒಂದು ಭಾರಿ ದೊಡ್ಡ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ 11 ಮಕ್ಕಳು. ನಮ್ಮ ತಾಯಿ ನಮಗೆ ಹಂಚಿ ಬಾಳೋದನ್ನೇ ಹೇಳ್ಕೊಟ್ರು. ಉದಾಹರಣೆಗೆ ಒಂದು ಕೋಳಿ ಮೊಟ್ಟೆನ ಅದನ್ನು ಬಾಯ್ಲ್ ಮಾಡಿ 11 ಪೀಸಾಗಿ ಮಾಡೋರು. ನಾವು 10 ಮಕ್ಕಳು, ಒಂದು ಸಣ್ಣ ಪೀಸು ಆ ಮಗು ಬೀದಿಯಲ್ಲಿ ಅಮ್ಮ ಅಂತ ಕೇಳ್ಕೊಂಡು ಭಿಕ್ಷೆ ಬೇಡ್ಕೊಂಡು ಬರ್ತಾನಲ್ಲ, ಅವನಿಗೂ ನಮ್ಮಮ್ಮ ಒಂದು ಕೊಟ್ಟರು. ಸೊ ಈ ಹಿನ್ನೆಲೆಯಲ್ಲಿ ನಾನು ಯಾವ ರೀತಿಯಲ್ಲಿ ಹಂಚಿ ಬಾಳಬೇಕು ಅಂತ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸೊ ನಾನು ಆಂಧ್ರ ಪ್ರದೇಶ ದೊಡ್ಡ ಭೂಕಂಪ ಆಯ್ತಲ್ಲಿ. ದೇ ವಾಸ್ ಅ ವೆರಿ ಬಿಗ್ ಸೈಕ್ಲಾನ್. 1.5 ಲಕ್ಷ ಜನ ಸತ್ತರು. ಸೊ ನಾನು ಅದರ ವಾಲಂಟಿಯರ್ ಆಗಿದೆ. ನಾನು 19 ವಯಸ್ಸಲ್ಲಿ ಅಲ್ಲಿ ಹೋದಾಗ ಅಲ್ಲಿ ಬರೀ ಹೆಣಗಳು, ಎಲ್ಲ ಕಡೆ ಬಡತನ, ಎಲ್ಲ ಕಡೆ ಇಷ್ಟೇ ಇದಿತ್ತು. ಸೊ ಅಲ್ಲಿ ಅದು ಜಗತ್ತಿಂದ ಎಲ್ಲ ಕಡೆಯಿಂದ ಇದು ಬಂತಲ್ಲ ಪರಿಹಾರ, ಇದು ಮುಟ್ಲೇ ಇಲ್ಲ ಇವರಿಗೆ. ಹೌದು, ಅದು ಅದಾಯಿತು. ಹೌದು, ಬರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಅದನ್ನ ಸಂಘಟನೆ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲಿಗೆ. ನಾನು ನಮ್ಮ ಚರ್ಚಲ್ಲಿ ಬಡತನದ ಬಗ್ಗೆ ಭಾಳಷ್ಟು ಪ್ರಶ್ನೆಗಳಿದೆ. ನನ್ನ ಜೊತೆಗೆ ಈ ಲಿಬರೇಷನ್ ಥಿಯಾಲಜಿನ ಸ್ಟಡಿ ಮಾಡಿದ್ದೆ, ಯಾವ ರೀತಿಯಲ್ಲಿ ನಾವು ಸ್ವಾತಂತ್ರ್ಯಗೊಳಿಸಬೇಕು ಅಂತ. ಇವರೆಲ್ಲ ಯಾಕೆ ಈ ಪರಿಸ್ಥಿತಿ ಅಂತೇಳ್ಬಿಟ್ಟು ನನಗೆ ಮನಸ್ಸಲ್ಲಿ ಭಾರಿ ಸಮಸ್ಯೆ ಆಗೋಯ್ತು. ಐ ವಾಸ್ ಇನ್ ಅ ಡೈಲೆಮಾ. ಬೆಂಗಳೂರಲ್ಲಿ ಒಂದು ಒಳ್ಳೆ ಗ್ರೂಪ್ ಹುಡುಗರು ಹುಡುಗಿರು ಯಾವುದೋ ಹಾಡು ಹೇಳ್ಕೊಂಡು ಜಾಲಿ ಮಾಡಿಕೊಂಡು, ನಿಮ್ಗೆ ಗೊತ್ತಲ್ಲ ಆ ಟೈಮಲ್ಲಿ ಈ ಪ್ರಾಬ್ಲಮ್ಮು ಇನ್ಸೆಕ್ಯೂರಿಟಿ ಅಂತೇನಿಲ್ಲ. ಎಲ್ಲರೂ ನಾವು ಫ್ರೆಂಡ್ಶಿಪ್ ಇತ್ತು ಹೊರತು ಹುಡುಗಿರ ಜೊತೆಗೆ ನಮಗೆ ಪ್ರೀತಿ ಈ ಥರದ್ದು ಏನು ಕಪಲ್ಸ್ ಏನಿಲ್ವೇ ಇಲ್ಲ. ವಿ ಆರ್ ಓನ್ಲಿ ಆಲ್ ಫ್ರೆಂಡ್ಸ್. ಈ ಥರ ಒಂದು ಹಿನ್ನೆಲೆ ಬೆಳೆದಾದಾಗ ಸೋಷಿಯಲ್ ವರ್ಕ್ ಮಾಡ್ಕೊಂಡಾಗ ಈ ದೊಡ್ಡ ಭೂಕಂಪ ಅಲ್ಲಿ ನನಗೆ ಚೇಂಜ್ ಇಂಪ್ಯಾಕ್ಟ್ ಆಗೋಯ್ತು. ಬೆಂಗಳೂರು ಬಂದಾಗ ನನಗೆ ಈ ಕನೆಕ್ಟ್ ಸಿಕ್ಕಲಿಲ್ಲ. ನನಗೆ ಈ ಒಂದು ಕಕ್ಕೂನಲ್ಲಿದೆ, ಒಂದು ಪ್ಯಾಲೇಸಲ್ಲಿ ಸೇಮ್ ಬುದ್ಧ ಅವೇಕನಿಂಗ್ ಥರ ನಾನು ಕೂಡ ಐ ವಾಸ್ ಗೆಟಿಂಗ್ ಓಕನ್ ಅಪ್. ಸೊ ಏನು ಮಾಡಿದೆ, ಪೇಂಟಿಂಗ್ಸ್ ಎಲ್ಲ ಮಾಡಿದೆ. ಯಾವುದ್ರ ಬಗ್ಗೆ, ಶೋಷಣೆ, ಬಡತನ, ವಂಚನೆ ಬಗ್ಗೆ ಪೇಂಟಿಂಗ್ ಮಾಡಿ 25. ಮೊದಲನೇ ಪೇಂಟಿಂಗ್ ನನ್ನ ಸ್ವಂತ
ರಕ್ತ ಕಟ್ ಮಾಡಿ ರಕ್ತದಲ್ಲೇ ಪೇಂಟ್ Oh ಮಾಡ್ಬಿಟ್ಟು ಅಷ್ಟು ಪ್ಯಾಷನೆಟ್ ಆಗಿ ಮೂವ್ ಆಗೋಗಿತ್ತು ನನಗೆ. ಈ ಬಡತನನ ನಾವು ಹೆಂಗಾದ್ರೂ ತೆಗಿಬೇಕು, ಐ ವಾಂಟ್ ಟು ಕ್ರಿಯೇಟ್ ಅ ಬ್ಯೂಟಿಫುಲ್ ವರ್ಲ್ಡ್ ಅಂತ ಅಲ್ಲೇ ಆಗೋಯ್ತು ನನಗೆ. ಮಾಡಿದೆ. ಆಮೇಲೆ ಎಲ್ಲ ಕಡೆ ಬೀದಿ ಪ್ರದರ್ಶನ ಮಾಡಿದೆ. 500 ಬೀದಿ ಪ್ರದರ್ಶನಗಳು, 500 ಬೀದಿ ಪ್ರದರ್ಶನ ಸೌತ್ ಇಂಡಿಯಾ, ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಬೀದಿ ಪ್ರದರ್ಶನ ಮಾಡಿದೆ. ಯು ಬ್ಲೆಸ್ಡ್ ವಿತ್ ಮೆನಿ ಲ್ಯಾಂಗ್ವೇಜಸ್. ತೆಲುಗು ಬರುತ್ತೆ, ತಮಿಳು ಬರುತ್ತೆ, ಕನ್ನಡ ಬರುತ್ತೆ, ಮಲಯಾಳಂ ಮಲಯಾಳಂ ಬರುತ್ತೆ ನನಗೆ, ಅದು ಎಲ್ಲ ಭಾಷೆ ಬರುತ್ತೆ. ಬರುತ್ತೆ. ಇಂಗ್ಲಿಷ್ ಅಂಡ್ ಹಿಂದಿ. ಬಟ್ ಪೇಂಟಿಂಗ್ ಹ್ಯಾಸ್ ನೋ ಲ್ಯಾಂಗ್ವೇಜ್. ಬರೀ ಪೇಂಟಿಂಗ್ ಅಲ್ಲ, ಸಕಲ ಕಲ್ಲವಲ್ಲಭನ್ ಅಂತ ಒಂದು ಮಾತಿದೆಯಲ್ಲ, ಹಾಡ್ತಾರೆ. ಇವಾಗ ನಿಮಗೆ ಗೊತ್ತಿದೆ, ಆಲ್ ಇನ್ ಒನ್ ಫುಲ್ ಮೈ ಮೇಲೆ ಹಾಕ್ಕೊಂಡು ನಮ್ಮ ಪುರಂದ್ರದಾಸರು ಹಾಡಿಲ್ಲ ಅನ್ಸುತ್ತೆ ಆ ಥರ. ಅವ್ರು ಬರೀ ತಂಬುರಿ ಮಾತ್ರ ಇಟ್ಕೊಂಡಿದ್ದು. ಇವರು ಮೌತಾರ್ಗನ್ ಇದೆ, ಗಿಟಾರ್ ಇದೆ, ಆಮೇಲೆ ಅದು ಅದಕ್ಕೆ ಕಂಪ್ಲೀಟ್ ಪರ್ಕಷನ್. ಎಸ್, ಕಂಪ್ಲೀಟ್ ಪರ್ಕಷನ್ ಅಷ್ಟು ಕೂಡ ಇಟ್ಕೊಂಡಿದ್ದಾರೆ. ಆ್ಯಂಡ್ ಯಾರಿವನು ಅಂತ ನೀವು ಕ್ವಶನ್ ಮಾಡ್ತು ಅಂದರೆ, ಈಗ ಅವರೊಂದು ಇಂಟ್ರಡಕ್ಷನ್ ಕೊಟ್ರಲ್ಲ, ಯಾವ ರೀತಿ 90s 2000 ಒಂದು ಆಪ್ರೇಷನ್ ವಾಯ್ಸ್ ಫಾರ್ ವಾಯ್ಸ್ಲೆಸ್ ಅಂತ ಇದೆಯಲ್ಲ, ಆ ಒಂದು ಮೂಮೆಂಟು ಆವಾಗ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ, ಯಾವುದೇ ಥರ ರಿಲಿಜನ್ ಇರಲಿಲ್ಲ, ಯಾವುದೇ ಥರ ಜಂಡರು ವಂಡರು ಯಾವುದು ಪ್ರಾಬ್ಲಮ್ ಇರಲಿಲ್ಲ. ನನಗೆ ಇಲ್ಲಿ ಇಶ್ಯೂ ಆಗಿದೆ, ನನಗೆ ಇಲ್ಲಿ ಅನ್ಯಾಯ ಆಗಿದೆ, ನಾನು ವಾಯ್ಸ್ ರೈಸ್ ಮಾಡ್ತೀನಿ. ಓನ್ಲಿ 2 ವಾಯ್ಸ್ ರೈಸ್ ಮಾಡೋದು ಮತ್ತು ದಟ್ ಪರ್ಟಿಕ್ಯುಲರ್ ಇಶ್ಯೂ. ಅಂಥ ಒಂದು ಮೂಮೆಂಟಲ್ಲಿ, ಅಂಥ ಒಂದು ಎರಾದಲ್ಲಿ ಜಾನ್ ದೇವರಾಜು ಕೆಲಸ ಮಾಡ್ತಾ ಇದ್ದಿದ್ದು, ಸ್ಪೆಷಲಿ ವಿತ್ ಮಕ್ಕಳು. ದಟ್ ಈಸ್ ಹಿಸ್ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಅನ್ಬೋದು. ಆ್ಯಂಡ್ ಈವನ್ ಅದರ್ವೈಸ್ ನಮಗೆಲ್ಲರಿಗೂ ಕೂಡ ಜಾನ್ ಯಾತಿಗೆ ತುಂಬ ಇಷ್ಟ ಆಗ್ತಾ ಇದ್ದಿದ್ದು ಅಂತಂದರೆ, ನೀವೆಲ್ಲಾದರೂ ಹೋಯ್ತು ಅಂತಂದರೆ ಮಕ್ಕಳ ಜೊತೆಗೆ ಹಾಡಿರ್ತಾಯಿತ್ತು. ಆಬ್ವಿಯಸ್ಲಿ ಇಟ್ ಈಸ್ ಸೋ ಇಂಟ್ರೆಸ್ಟಿಂಗ್ ಆ್ಯಂಡ್ ವೈಬ್ರೆಂಟ್ ಅಲ್ಲ. ಅದ್ರ ಜೊತೆಗೆ ಏನೋ ಒಂದು ಸ್ಕಲ್ಪ್ಚರ್ ತೊಗೊಂಬರ್ತಾ ಇದ್ದಿತ್ತು, ಅದನ್ನು ಇಟ್ಕೊಂಡು ಮಕ್ಕಳ ಜೊತೆಗೆ ಇದನ್ನು ತೋರಿಸು ಅಂತ ಹೇಳ್ತಾ ಇದ್ದಿತ್ತು. ಆ್ಯಂಡ್ ಹಿಸ್ ವಾಯ್ಸ್ ಈಸ್ ಸೋ ಮೆಟಾಲಿಕ್ ಅಂತಂದರೆ ವೆರಿ ಕ್ಯಾಪ್ಟಿವೇಟಿಂಗ್. ಎಲ್ಲೇ ಇದ್ರೂ ಕೂಡ ವಿತೌಟ್ ಮೈಕ್ ಅದು ರೀಚ್ ಆಗುತ್ತೆ. ನಮ್ಮ ಮನೆಯಲ್ಲಿ ನನ್ನ ನೆವ್ಯೂ ಇದ್ದಾಗ, ಅವನೊಂದು 4-5 ವರ್ಷ 6-7 ವರ್ಷ ಇದ್ದ. ಹಿ ವಾಸ್ ಸೋ ಫಾಂಡ್ ಆಫ್ ಜಾನ್ ದೇವರಾಜ್ ಅಂತಂದರೆ, ದೇವರಾಜ್ ಅಂಕಲ್, ಜಾನ್ ಅಂಕಲ್ ಅಂತ ಹೇಳ್ತಾ ಇದ್ದ. ಸೊ ಅವನಿಗೋಸ್ಕರ ಅವನ ಜೊತೆಗೆ ಜಾನ್ದು ಎಷ್ಟೊಂದು ನಾನು ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ್ದೀನಿ. ಆ್ಯಂಡ್ ಆ್ಯಸ್ ಎ ಡೆವಲಪ್ಮೆಂಟ್ ಪ್ರೊಫೆಷ್ನಲ್ ಜರ್ನಲಿಸ್ಟ್ ಆ ಥರ ಕೂಡ ಜಾನ್ ಗೊತ್ತಿರೋದು. ಜಾನ್ ಒಂದು ಮೂಮೆಂಟ್ಗೆ ಲಿವಿಂಗ್ ಎಕ್ಸಾಂಪಲ್ ಅಂತ ನಾನು ಹೇಳ್ತಿದ್ದೀನಿ. ಅವ್ರದ್ದು ಬರೀ ಈ ಥರ ಒಂದು ಟ್ಯಾಲೆಂಟ್ ಮಾತ್ರ ಅಲ್ಲ, ಈ ಥರ ಟ್ಯಾಲೆಂಟ್ ತುಂಬ ಜನಕ್ಕಿದೆ. ಅದನ್ನು ಅವರು ಹೇಗೆ ಒಂದು ಸೋಷಿಯಲ್ ಚೇಂಜ್ಗೆ ಜಾನ್ ಯೂಸ್ ಮಾಡ್ಕೋತಾ ಇರೋದು ಈಸ್ ದ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಹ್ಯಾಪಿ ವೆಲ್ಕಮ್ ಟು ಅವರ್ ಸಾರಥಿ ಫ್ಯಾಮಿಲಿ ಜಾನ್. ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟೋ ವರ್ಷ ಆದಮೇಲೆ ನಾವು ರೀಕನೆಕ್ಟ್ ಆಗಿದ್ದು ಶಾಂತಕುಮಾರಿ ಪ್ಲ್ಯಾಟ್ಫಾರ್ಮಲ್ಲಿ, ಸ್ಕೂಲ್ನಲ್ಲಿ. ಥ್ಯಾಂಕ್ಸ್ ಟು ಶಶಿಕಲಾ. ಆ್ಯಂಡ್ ಮೈಸೂರು ಟು ಬೆಂಗಳೂರು, ಅಫ್ಕೋರ್ಸ್ ಕೆಲವು ವಿಷಯಗಳೆಲ್ಲ ನನಗೆ ಗೊತ್ತಿದೆ. ಬ್ರೀಫಾಗಿ ನೀವು ಮೈಸೂರು ಟು ಬೆಂಗಳೂರು ಜರ್ನಿ ಹೇಳೋದಾದರೆ, ಆ್ಯಂಡ್ ಟೆಟ್ಟಾಕಲ್ಲಿ ಕೂಡ ಜಾನ್ ಮಾತಾಡಿರೋದು ಮಕ್ಕಳ ಬಗ್ಗೆ ಅಂತ ನಾನು ಹೇಳಿದೆ. ಮತ್ತು ಬಾರ್ನ್ ಫ್ರೀ ಅಂತ ಒಂದು ಆರ್ಗನೈಸೇಷನ್ನು ಮಾಡ್ಕೊಂಡಿದ್ದಾರೆ, ಕ್ರಿಯೇಟಿವ್ ಫೌಂಡರು ಆಗಿರೋದುಂಟು. ಇವಾಗ ನೀವು ನೋಡೋದ್ರಲ್ಲ ಇಂಟ್ರಡಕ್ಷನಲ್ಲಿ ಹೇಗೆ ಬ್ಯಾಂಗ್ ಮಾಡಿ ನಮ್ಮನ್ನು ಇವತ್ತು ಇಂಟ್ರಡ್ಯೂಸ್ ಮಾಡ್ಕೊಂಡಿದ್ದು, ಅಷ್ಟು ಯೂಸ್ ಮಾಡಿದರೆ ಯಾವ ಮಕ್ಕಳು ತಾನೇ ಬರಲ್ಲ. ಕಾನ್ವೆಂಟ್ ಮಕ್ಕಳು ಬರ್ತಾರೆ, 5 ಸ್ಟಾರ್ ಮಕ್ಕಳು ಬರ್ತಾರೆ, ಪಾಪ ಬೀದಿ ಮಕ್ಕಳು ಕೂಡ ಬರ್ತಾರೆ. ಹಿಸ್ ಮೇನ್ ಅಜೆಂಡಾ ಅಂದರೆ ಎಜುಕೇಷನ್ ಫಾರ್ ಆಲ್ ಚಿಲ್ಡ್ರನ್, ಪಾವರ್ಟಿ ಎರಾಡಿಕೇಷನ್ ಮತ್ತು ಚೈಲ್ಡ್ ಲೇಬರ್ ಎರಾಡಿಕೇಷನ್. ಇದು ಕೂಡ್ದು ಸಾವಿರಾರು ಮಕ್ಕಳು ಅವೇ ಫ್ರಮ್ ಸ್ಕೂಲ್, 80 lakh ಪೀಪಲ್, 80 lakh ಮಕ್ಕಳು ಅವೇ ಫ್ರಮ್ ಸ್ಕೂಲ್. ಕರ್ನಾಟಕಕ್ಕೆ ಬೆಂಗಳೂರಿಗೆ ಮಿನಿಮಮ್ 100 to 150 ಮಕ್ಕಳು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಾರೆ. ವೈ, ಯಾಕೆ? ನಮ್ಮ ಎಸ್ಟಾಬ್ಲಿಷ್ಮೆಂಟ್ ಯಾತಕ್ಕೆ ಹೀಗಿದೆ? ನಾವು ಸಸ್ಟೈನಬಿಲಿಟಿ ಅಂತ ಮಾತಾಡ್ತೀವಿ, GDP ಅಂತ ಮಾತಾಡ್ತೀವಿ, ಇಂಡಿಯಾ ಇಸ್ ಪ್ರೋಗ್ರೆಸ್ಸಿಂಗ್ ಅಂತ ಮಾತಾಡ್ತಾ ಇದ್ದೀವಿ. ಆದರೆ ವೈ, ಯಾಕೆ ಅನ್ನೋದಕ್ಕೆ ಇವತ್ತು ಜಾನ್ ನಮ್ಮ ಜೊತೆ ಬಂದಿದ್ದಾರೆ. ಆ್ಯಂಡ್ ನಮ್ಮಲ್ಲಿ ತಗೋತು ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಸೆಕ್ಟರಲ್ಲಿ ಇಂಥ ಎಷ್ಟು ಜನ ಟ್ಯಾಲೆಂಟ್ ಇದೆ ಅಲ್ವಾ ಜಾನ್? ತುಂಬ ಟ್ಯಾಲೆಂಟ್ ಇದೆ. ಇಂಟೀರಿಯರ್ ಕರ್ನಾಟಕಕ್ಕೆ ಹೋದಂಗೆ ಭಾಸ್ಕರ್ ಕಾಮತ್ ಫಾರ್ ಎಕ್ಸಾಂಪಲ್ ಶಿಷ್ಯ ಹತ್ರ ಇದ್ದಾರೆ. ಅವರು ಪಾಪೆಟ್ರಿ ಮೂಲಕ
ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನೀವು ಗುಲ್ಬರ್ಗ, ರಾಯಚೂರು, ಕಲ್ಯಾಣ ಕರ್ನಾಟಕ ಕಡೆ ಹೋದರೂ ಕೂಡ ಈ ಥರ ಟ್ಯಾಲೆಂಟ್ ಇದೆ. ಇವರು ನಮ್ಮ ಬೆಂಗಳೂರು ಹುಡುಗ. ಹೌದು, ಕನ್ನಡ ನಾಡಿನ ಕಣ್ಮಣಿ, ಬೆಂಗಳೂರಿನ ಚಾಮರಾಜಪೇಟೆ ಹುಡುಗ ನಾನು. TP ಕೈಲಾಸಂ ನಾವೆಲ್ಲ ಒಂದೇ ಬೀದಿಯವರು. ಫಸ್ಟ್ ಮೇನ್ ರೋಡ್ ಚಾಮರಾಜಪೇಟೆ. ಗ್ರೇಟ್. ಎಲ್ಲ ಕಲಾವಿದರು ಚಾಮರಾಜಪೇಟೆಯಿಂದ ಬಂದವರು. ನಾವು ಇಟ್ಸ್ ಓಲ್ಡೆಸ್ಟ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಅಂತ. ಸೌತ್ ಬೆಂಗಳೂರು ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್. ಹೌದು, ನಿಜ. ಅಲ್ವಾ? ಹೌದು. ಸೌತ್ ಬೆಂಗಳೂರು ಇವ್ನು ಮಾಲ್ಗುಡಿ ಮಾಡಿದಾಗ ಕೂಡ ಬಸವನ ಗುಡಿನೇ ಆಕ್ಚುಲ್ ಆಗಿ. ಮಲ್ಲೇಶ್ವರ ಮತ್ತು ಬಸವನ ಗುಡಿ ನಾವು ಈ ತರ ಮಾಡಿದ್ವಿ. ಹೌದು ಅಲ್ವಾ? ಮತ್ತೆ MN ವೆಂಕಟಾಚಲಯ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ಗೆ ವೆರಿ ಫಸ್ಟ್ ಅವರು ನಮ್ಮ ಸೌತ್ನವರೇ. ಹೌದು ಹೌದು ಅಲ್ವಾ? CR ಸಿಂಹ, ಶ್ರೀನಾಥ್, ಎಲ್ಲರೂ ಇಲ್ಲಿ ಈ ಕಡೆ DVG. ಹೌದು, ಎಲ್ಲ ಸೆಕೆಂಡ್ ಮೇನ್ ರೋಡ್, ಥರ್ಡ್ ಮೇನ್ ರೋಡ್ ಚಾಮರಾಜಪೇಟೆಯಲ್ಲಿ ನಾವೆಲ್ಲ ಬೆಳೆದು ಹೆಚ್ಚಿನ. ಹೌದು ಅಲ್ವಾ? ಎಷ್ಟೊಂದು ಹೆಸರುಗಳು ಬರ್ತಾ ಹೋಗುತ್ತೆ. ಸೊ ನನಗೆ ಸುಮಾರು ದೇಶಗಳನ್ನ ನೋಡಿದೆ, 40 ದೇಶಗಳು. ಮತ್ತೆ 10 ಲಕ್ಷದ ಮಕ್ಕಳ ಜೊತೆ ಕೆಲಸ ಮಾಡಿರೋದು. 10 ಲಕ್ಷ ಮಕ್ಕಳಿಗೆ 40 ದೇಶಗಳಲ್ಲಿ ನಾವು ವರ್ಕ್ ಮಾಡಿರೋದು. ಅಲ್ಲರಿ, ಒಂದ್ ಮಗು ನೋಡ್ಕೊಳಕ್ಕೆ ಕಷ್ಟ. ಯುನೈಟೆಡ್ ನೇಷನ್ಸ್ ಅಲ್ಲಿ ನೆಲ್ಸನ್ ಮಂಡೇಲಾ ಅವ್ರ ಹೆಂಡತಿ ಜೊತೆಗೆ ವರ್ಕ್ ಮಾಡಿದೆ. ವಿತ್ ಚೈಲ್ಡ್ ಸೋಲ್ಜರ್ಸ್. ದಟ್ ಇಸ್ ಅ ಪವರ್ಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ಬೆಂಗಳೂರಿಂದ ಲಾಹೋರ್ವರೆಗೂ ಸೈಕಲ್ ಮಾಡ್ಕೊಂಡು ಹೋದೆ 35 ಮಕ್ಕಳ ಜೊತೆಗೆ. ಇದು ಭಾರಿ ವಿಶೇಷವಾದದ್ದು. ಈಗ ಎಲ್ಲರೂ ಭಾರತ್ ಜೋಡೋ ಮಾಡ್ತಾ ಇದ್ದಾರೆ. ನಾವು 20 ವರ್ಷಕ್ಕೆ ಹಿಂದೆನೇ ಮಾಡಿದ್ವಿ ಭಾರತ್ ಜೋಡೋ ಮಾಡಬೇಕು ಅಂತ ಮಾಡಿದ್ವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಮಕ್ಕಳ ಪವರ್ನ ನಾವು ಅದನ್ನು ಸ್ವೀಕರಿಸ್ತಾ ಇಲ್ಲ, ಬೆಳೆಸ್ತಾನೂ ಇಲ್ಲ ಈ ಸಮಾಜದಲ್ಲಿ. ಸೊ ನನಗನ್ಸುತ್ತೆ ಎಲ್ಲೇ ತಗೊಂಡ್ರು ಕೂಡ ಚಿಲ್ಡ್ರನ್ ಆರ್ ದಿ ಫಸ್ಟ್ ವಿಕ್ಟಿಮ್ಸ್ ಆಫ್ ಎನಿಥಿಂಗ್. ಈಗ ಇಸ್ರಾಯೇಲ್ ಗಾಜಾ ವಾರಲ್ಲಿ 64,000 ಜನ ಇವರು ಕೊಂದಾಕಿದ್ರು. ಅದರಲ್ಲಿ 50,000 ಬರೀ ಮಕ್ಕಳು. ಸೊ ಇವ್ರು ಏನು ಮಾಡಿದ್ದಾರೆ? ಸೊ ಖಲೀಲ್ ಗಿಬ್ರಾನ್ ಏನು ಹೇಳ್ತಾನೆ, ಈ ಜಗತ್ತು ನಾವು ನಮ್ಮ ಅಜ್ಜನ ಸೊತ್ತಾಗಿ ನಮಗೆ ಬಂದಿಲ್ಲ, ಬಟ್ ನಮ್ಮ ಮಕ್ಕಳಿಂದ ನಾವು ಅದು ಸಾಲವಾಗಿ ತಗೊಂಡಿದ್ದೀವಿ. ದಿಸ್ ವರ್ಲ್ಡ್ ಇಸ್ ನಾಟ್ ವಾಟ್ ವಿ ಹ್ಯಾವ್ ಇನ್ಹೆರಿಟೆಡ್ ಫ್ರಮ್ ಅವರ್ ಆನ್ಸೆಸ್ಟರ್ಸ್, ಬಟ್ ವಾಟ್ ವಿ ಹ್ಯಾವ್ ಬಾರೋಡ್ ಫ್ರಮ್ ಅವರ್ ಚಿಲ್ಡ್ರನ್. ಇದು ಕಲ್ಲಲ್ಲೇ ಕೆತ್ತನೆ ಮಾಡಿಬಿಟ್ಟು ಆ ರಿಂಗ್ ರೋಡಲ್ಲಿ ಹಾಕ್ಬಿಟ್ಟೆ ಇದನ್ನು. 2 ಮಕ್ಕಳು ಡಾನ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರ ಪರವಾಗಿ ಯಾರು ಅವಕಾಶನೂ ಕೊಡಲ್ಲ. ಸೊ ಅದು ಯಾರು ಮಾತಾಡಿಸ್ಬೇಕು? ಕಲಾವಿದರೇ ಮಾತಾಡಿಸ್ಬೇಕು, ಕಲಾವಿದರಿಗೆ ಬದಲಾವಣೆ ತರಬೇಕು. ಸೊ ನನ್ನ ಒಂದು ಉದ್ದೇಶ ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ಹಾಡುಗಳು, ನಾಟಕದ ಮೂಲಕ ಆರ್ಟಿಸ್ಟ್ ಕ್ಯಾನ್ ಚೇಂಜ್, ಎಸ್ಪೆಷಲಿ ಚಿಲ್ಡ್ರನ್ ವೆನ್ ದೇ ಬಿಕಮ್ ಆರ್ಟಿಸ್ಟ್, ಪೀಪಲ್ ಆರ್ ಲಿಸ್ನಿಂಗ್ ಟು ದರ್ ವಾಯ್ಸಸ್. ಸೊ ದಟ್ ಈಸ್ ವೈ ವಿ ಸೇ ವಾಯ್ಸ್ ಟು ದಿ ವಾಯ್ಸ್ಲೆಸ್, ಗಿವ್ ದಮ್ ದ ಪವರ್ ಅಂತ. ಅದು ಎಲ್ಲ ಕಡೆ ಭಾಳ ಯಶಸ್ವಿಯಾಗಿದೆ. ಸೊ ನಾನು ಪೀಸ್ ಡೋಮ್ ಅಂತ ಒಂದು ಕ್ರಿಯೇಟ್ ಮಾಡಿದೆ. ನನ್ನ ಐಡಿಯಾ ಇರೋದು, ಎಲ್ಲ ಕಡೆ ಕಾನ್ಫಿಡೆಂಟ್ ಇದೆ. 1,000 ರೂಪಾಯಿ ನಾವು ಯುದ್ಧದ ಮೇಲೆ ಪ್ರತಿ ವರ್ಷ ಖರ್ಚು ಮಾಡ್ತೀವಿ ಭಾರತದ ಸಿಟಿಸನ್ಸ್ ಮೇಲೆ. ಅದು ಎಜುಕೇಷನ್ ಮೇಲೆ ಕೇವಲ 5 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಸೊ ವಿ ವಾಂಟ್ ಪೆನ್ಸ್ ಆ್ಯಂಡ್ ನಾಟ್ ಗನ್ಸ್. We asked for pens, they gave us guns. We asked for bread, and they threw us bombs. We asked for life, they sent us death. We asked for life, they sent us death. Pens, not guns. ನಮ್ಮ ಪೊಲಿಟಿಕಲ್ ಸಿನಾರಿಯೋ ಇನ್ ದ ವರ್ಲ್ಡ್ ಆ್ಯಂಡ್ ದ ಕಂಟ್ರಿ ಈ ಥರ ಇರಲಿಲ್ಲ, ಪೆನ್ ಆ್ಯಂಡ್ ಗನ್ ಅಂತ ಬಂದಾಗ. ಈಗ ನಮಗೆ ಸುತ್ತಮುತ್ತಲೂ ಇರೋ ನೈಬರ್ಸ್ನ ನೋಡಿದ್ರೆ ಗನ್ ಬೇಕು ಅನ್ಸುತ್ತೆ. ದೇವರಾಜ್ ನೋಡಿ, ಅನ್ಯಾಯವಾಗಿ ಏನು ಮಾಡದೇ ಇರೋಂಥ ಬಾಂಗ್ಲಾ, ಶ್ರೀಲಂಕಾ, ನೇಪಾಲ್ ಮತ್ತು ಇನ್ನು ಪಾಕಿಸ್ತಾನ, ನಮ್ಗೆ ಎಂತೆಂಥ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಹೌದು ಅಲ್ವಾ? ಆವತ್ತಿನ ದಿನ ಈ ಮಿಷನ್ ಸರಿಗಿತ್ತು, ಈ ಸ್ಲೋಗನ್ ಸರಿಗಿತ್ತು, ಕನ್ಸರ್ನ್ ಸರಿಗಿತ್ತು. ಇವತ್ತು ವಿ ನೀಡ್ ಗನ್ ಆಲ್ಸೋ ಅಲಾಂಗ್ ವಿತ್ ಪೆನ್, ಡಾರ್ಲಿಂಗ್. ವಿ ಹ್ಯಾವ್ ಟು ಸಪ್ರೇಟ್ ದ ಪೀಪಲ್ ಫ್ರಮ್ ದ ರೂಲಿಂಗ್ ಕ್ಲಾಸಸ್. ಈಗ ಅಮೇರಿಕನ್ಸ್ ಆರ್ ಗ್ರೇಟ್ ಪೀಪಲ್. ಅಮೇರಿಕನ್ಸ್ ಆರ್ ವೆರಿ ಗ್ರೇಟ್. ಅಮೇರಿಕನ್ ಇಸ್ ಅ ಮೈಗ್ರೆಂಟ್ ಕಂಟ್ರಿ. ಬಟ್ ಇವತ್ತು ಏನು ಹೇಳ್ತಿದ್ದಾನೆ ಡೊನಾಲ್ಡ್ ಟ್ರಂಪ್, ನಾನು ಗ್ರೀನ್ಲ್ಯಾಂಡ್ ತಗೊಳ್ತೀನಿ ಅಂತ. ಬಟ್ ಅವ್ನು ಯಾವ ಆಧಾರದ ಮೇಲೆ ಹೇಳಕ್ಕಾಗುತ್ತೆ? ಇಲ್ಲ, ಹಾಗಿದೆ. ಸೊ ಹಾಗಾಗಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ವಿ ಹ್ಯಾವ್ ಲಾಟ್ಸ್ ಆಫ್ ವೆರಿ ಗುಡ್ ಆರ್ಟಿಸ್ಟ್ ಇನ್ ಪಾಕಿಸ್ತಾನ್, ಇನ್ ಬಾಂಗ್ಲಾದೇಶ್, ಗ್ರೇಟ್ ಆರ್ಟಿಸ್ಟ್ ಶ್ರೀಲಂಕಾಲಿದ್ದಾರೆ. ಅವ್ರನ್ನೂ ಆ ರೂಲಿಂಗ್ ಕ್ಲಾಸಸ್ನ ಸಪ್ರೇಟ್ ಮಾಡ್ಕೊಡ್ಬೇಕು ಅಂತ. ಡು ಯು ಥಿಂಕ್ ಆ ಮನ್ ಕಿ ಆಶಾ ವಿಲ್ ವರ್ಕ್ ಟುಡೇ? ಎಸ್, ಐ ಥಿಂಕ್ ಸೊ. ಫುಲ್ ಫೇಲ್ ಆಗಿಬಿಟ್ಟಿದ್ದೀವಲ್ಲ ಜಾನ್. ಎಲ್ಲ ಕಡೆ ಇದೇ ಆಗ್ತಾ ಇದೆಯಲ್ಲ, ಬಿಕಾಸ್ ಡಾಮಿನೇಟಿಂಗ್ ಕಲ್ಚರ್ ಬಂದ್ಬಿಟ್ಟು ಇವತ್ತು ಕಲ್ಚರ್ ಆಫ್ ವಾರ್ ಆ್ಯಂಡ್ ವೈಲೆನ್ಸ್. ಹೌದು. ನೀವು ಫೋನ್ ಓಪನ್ ಮಾಡಿ, ಮೊಬೈಲ್ ಮಾಡಿ, ವಾಟ್ಸಪ್ ನೋಡಿ, ಟಿಕ್ ಟಾಕ್ ನೋಡಿ, ಎಲ್ಲ ವಾರ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಹೌದು, ಆ ಥರ ತಗೋತು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಪೆಹಲ್ಗಾಮ್ ಆದಮೇಲೆ, ಸಿಂಧೂರ್ ಆಪರೇಷನ್ ಆದಮೇಲೆ, ಬೋತ್ ದ ಕಂಟ್ರೀಸ್ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ವೆಬ್ಸೈಟ್ಸ್ ಕೂಡ ಅದನ್ನು ಕ್ಲೋಸ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ನಮ್ಗಿಬ್ರಿಗೂ ಕಮ್ಯುನಿಕೇಷನ್ನೇ ಇಲ್ಲ. ಜರ್ನಲಿಸ್ಟ್ ಆರ್ ಸಫರಿಂಗ್, ನೀವು ಹೇಳಿದ್ರೆ ಆರ್ಟಿಸ್ಟ್ ಆರ್ ಸಫರಿಂಗ್. ಬಟ್ ಫ್ಯಾಕ್ಟರ್ ಬಂದಾಗ ಇಷ್ಟು ಜನ ಅನ್ಯಾಯವಾಗಿ ನಮ್ಮ ಕಡೆ ಹೋದರು.
ಹೌದು. ಅಲ್ವಾ? ನಾವು ಹೇಗೆ ನಾವು ಈ ಕಲ್ಚರ್ ಫ್ರೀಡಮ್ನ ತಗೊಂಡು ಬರ್ಬೋದು, ಇದೇ ನನ್ನ ಪ್ರೈಮರಿ. ಇರಾನಲ್ಲಿ ಸೆಕೆಂಡ್, ಇವತ್ತಿನ ಕಾಂಟೆಕ್ಸ್ಟ್ ಅಲ್ಲಿ ನೀವು ಆರ್ಟ್ನ ಹೆಂಗ್ ಡಿಫೈನ್ ಮಾಡ್ತೀರಾ? ಆರ್ಟಲ್ಲಿ ನನಗನ್ಸುತ್ತೆ ನಮ್ಮ ಹಿಸ್ಟ್ರಿನ ತಿಳ್ಕೊಳ್ಬೇಕು. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮ ಮನಸ್ಸು ಇಟ್ ಈಸ್ ಡಾಮಿನೇಟೆಡ್ ಬೈ ಎ ಕಲ್ಚರ್ ಆಫ್ ವಾರ್ ಕಲ್ಚರ್ ಎಲ್ಲ ಕಡೆ. ನೀವು ಪಾಠ ತಗೊಳ್ಳಿ, ಹಿಸ್ಟ್ರಿ ತಗೊಳ್ಳಿ, ಎಲ್ಲ ಇದನ್ನೇ ಹೇಳ್ತಾ ಬರುತ್ತೆ. But in the last 5,000 years of human history, there have been only 147 years of peace. Rest have been spent on destroying. So the history of man is a history of war. A new history can be talked about only when we develop a history of culture. ನಾನೇನು ಮಾಡಿದೆ, 14 ಬಿಲಿಯನ್ ವರ್ಷಗಳ ಹಿನ್ನೆಲೆ ಈ ಇಮೋಷನ್ಸ್ ಆಫ್ ಹೇಟ್ರೆಡ್, ಆ್ಯಂಗರ್, ಜೆಲಸಿನ ರಿಸರ್ಚ್ ಮಾಡಿ ಅದೇ ನಾನು ಪೀಸ್ ಡೋಮಲ್ಲಿ ಕ್ರಿಯೇಟ್ ಮಾಡಿದೆ. ಮಂಗನಿಂದ ಮಾನವನವರೆಗೂ ಆ್ಯಂಗರ್ ಯಾವ ರೀತಿಯಲ್ಲಿ ಡೆವಲಪ್ ಆಯಿತು. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ಹ್ಯೂಮನ್ ಬೀಯಿಂಗ್ಸ್ ಆರ್ ಎಸೆನ್ಷಿಯಲಿ ವೆರಿ ಪೀಸ್ಫುಲ್. ನಮ್ಮ ಸೆಲ್ ಕಟ್ ಮಾಡಿದಾಗ ಸೆಲ್ಸ್ ಆಲ್ಸೋ ಆರ್ ಕಮ್ಯುನಿಟಿ ಬೇಸ್ಡ್. ಯು ವಿಲ್ ಬಿ ಸರ್ಪ್ರೈಸ್ಡ್. ನಾನು ಇಂಪ್ರೂವ್ ಮಾಡ್ತೀನಿ. ಮೊದಲು ಗ್ರೀನ್ ಬ್ಲೂ ಆಲ್ಗೆ ಇರುತ್ತೆ ಜಗತ್ತಲ್ಲಿ, ಬಿಗ್ ಬ್ಯಾಂಗ್ ಆಗುತ್ತೆ. 14 ಬಿಲಿಯನ್ ವರ್ಷ ಆದ ನಂತರ ಬ್ಲೂ ಗ್ರೀನ್ ಆಲ್ಗೆ ಜೀವ ಆಗುತ್ತೆ, ಅಲ್ಲಿ ಸೆಲ್ಸ್ ಆಗುತ್ತೆ. ಆ ಸೆಲ್ಸ್ ಆರ್ ಆ್ಯಕ್ಚುಲಿ ಬಿಕಮ್ ಕಮ್ಯುನಿಟಿ. ಒಂದು ಸೆಲ್ ಹೇಳುತ್ತೆ, ನೀನು ಮೂಗಾಗು, ದಿಸ್ ಗ್ರೂಪ್ ವಿಲ್ ಬಿಕಮ್ ಐಸ್, ದಿಸ್ ಗ್ರೂಪ್ ವಿಲ್ ಬಿಕಮ್ ಹೇರ್, ದಿಸ್ ಗ್ರೂಪ್ ವಿಲ್ ಬಿಕಮ್ ಹ್ಯಾಂಡ್ಸ್. ಕ್ಯಾನ್ ಯು ಇಮ್ಯಾಜಿನ್? ಸೆಲ್ಸ್ ಅದಕ್ಕೆ ಕಾನ್ಷಿಯಸ್ನೆಸ್ಸೇ ಇಲ್ಲ. ಭಾಳ ಕ್ಲಿಯರಾಗಿ ಪ್ರೂವ್ ಆಗುತ್ತೆ. ವಿ ಆರ್ ದ ಹ್ಯೂಮನ್ ಬಾಡಿ, ಹ್ಯೂಮನ್ ಬೀಯಿಂಗ್ ಈಸ್ ಕಮ್ಯುನಿಟಿ ಬೇಸ್ಡ್, ಇಟ್ಸ್ ನಾಟ್ ಇನ್ ಇಂಡಿವಿಜುವಲಿಸ್ಟ್ ಬೇಸ್ಡ್. ಆವಾಗ ಪ್ರಾಪರ್ಟಿ ರಿಲೇಷನ್ಸ್ ಇಲ್ಲ. ವುಮನ್ ವೆನ್ ಶಿ ಡಿಸ್ಕವರ್ಸ್ ಅಗ್ರಿಕಲ್ಚರ್, ದೆನ್ ನಂದು ನಿಂದು ಅಂತಿರುತ್ತೆ. ಮಕ್ಕಳು ಎಲ್ಲ ಕಮ್ಯುನಿಟಿಗೆ ಸೇರ್ತಾರೆ. ನನ್ನ ಮಗು ನಿನ್ನ ಮಗು ಅಂತ ಹೇಳಲ್ಲ. ಬಟ್ ವೆನ್ ಪ್ರೈವೇಟ್ ಪ್ರಾಪರ್ಟಿ, ಅಗ್ರಿಕಲ್ಚರ್ ಡಿಸ್ಕವರ್ ಆಗಿ ಪ್ರಾಪರ್ಟಿ ಡಿಸ್ಕವರ್ ಆದಾಗ ಫಸ್ಟ್ ಟೈಮ್ ದ ಕಾನ್ಸೆಪ್ಟ್ ಆಫ್ ಆ್ಯಂಗರ್ ಕಮ್ಸ್. ಓನರ್ಶಿಪ್ ಬಂದಾಗ ಫಸ್ಟ್ ಟೈಮ್ ಕೋಪ ಬರುತ್ತೆ, ಹೇಟ್ರೆಡ್ ಬರುತ್ತೆ. ಅದಾದಮೇಲೆ ಲ್ಯಾಂಡ್ ಪೊಸಿಷನ್ ಆಗುತ್ತೆ, ವಾರ್ಸ್ಗಳು ಕ್ರಿಯೇಟ್ ಆಗಿ ಕಾನ್ಫ್ಲಿಕ್ಟ್. ಇವತ್ತು ಕೂಡ ವಾರ್ಸ್ ಆರ್ ಬೇಸ್ಡ್ ಆನ್ ಪ್ರಾಪರ್ಟಿ ಆ್ಯಂಡ್ ಪೊಸಿಷನ್. If you don't think that you live forever, you will give up your property, your possession and hatred. ನೋಡಿದ ಇದು ಬುದ್ಧ ಹೇಳ್ತಾರೆ, hatred can never be taken away by hatred. Hatred can never be taken away by hatred. Hatred can be taken away with kindness and love. Hatred can be taken away with kindness and love. ನೋಡಿ ಎಷ್ಟು ಅದ್ಭುತವಾಗಿದೆ. ಅದನ್ನೇ ಬಸವೇಶ್ವರ ಹೇಳ್ತಾರೆ. ಸೊ ನಾನು ಯಾವ ರೀತಿಯಲ್ಲಿ ಸಾಂಗಲ್ಲಿ ಈ ವ್ಯಾಲ್ಯೂಸ್ನ ಟೆಕ್ನಿಕಲ್ ತಗೊಂಡು ಬರ್ತೀನಿ. ಇವನಾರವ್ವ ಎಂದು ಕೇಳದೀರಯ್ಯ. ಇವನಾರವ್ವ ಎಂದು ಕೇಳದೀರಯ್ಯ. ಕೂಡಲ ಸಂಗಮ ದೇವಾ. ಇವನಾರವ್ವ ಎಂದು ಹೇಳದೀರಯ್ಯ. ಇವನು ನಮ್ಮವ್ವ ಇವನು ನಮ್ಮವ್ವ ಎಂದು ಹೇಳಿರಯ್ಯ. ಕೂಡಲ ಸಂಗಮ ದೇವ. ಹಾಗಾಗಿ ಕುವೆಂಪು ಹೇಳ್ತಾರೆ, ವಿಶ್ವಮಾನವ ಹಾಗೂ ನೀ ನಿಕೇತನ ಅಂತ ಹೇಳ್ತಾರೆ. ಗುಡಿ ಚರ್ಚುಗಳನ್ನು ಬಿಟ್ಟು ಹೊರ ಬನ್ನಿ, ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರ ಬನ್ನಿ. ಗುಡಿ ಚರ್ಚುಗಳನ್ನು
ಮಸೀದಿಗಳನ್ನು ಬಿಟ್ಟು ಹೊರಬನ್ನಿ. ಯಾರು ನಮ್ಗೆ ಏನಿದೆ, ವಾಟ್ ಇಸ್ ಆರ್ಟಿಫಿಷಿಯಲ್ ಯಾಕೆ ನಾವನ್ನ ಡಿಫ್ರೆಂಟ್ ಮಾಡ್ಕೊಳ್ತೀವಿ? ಬಿಕಾಸ್ ಎಸೆನ್ಷಿಯಲಿ ನಾವು ಸೆಲ್ಯುಲರ್ ಸ್ಟ್ರಕ್ಚರ್ ಕೂಡ ವಿ ಆರ್ ಆಲ್ ಕಮ್ಯುನಿಟಿ ಬೇಸ್ಡ್. ಬಟ್ ನಾವು ಹೇಳ್ಕೊಳ್ತೀವಿ ಅದು ಸೆಕ್ಯೂರಿಟಿ ಬೇಸ್. ಈ ಇನ್ಸೆಕ್ಯೂರಿಟಿ ನಮ್ಮನ್ನು ಯಾರು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ಎಂಟೈರ್ ವಾರ್ ಮಾರ್ಕೆಟ್ ಇದೆ. ಬ್ರಿಟಿಷರ ಇದ್ದಾಗ ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು, ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಇದೇ USA ಬಂದ್ಬಿಟ್ಟು ಪಾಕಿಸ್ತಾನಿಗೆ F-16 ಬಾಂಬರ್ಸ್ ಕೊಡ್ತು. ಸೊ ವಿ ಆರ್ ಫೈಟಿಂಗ್ ದೆಮ್. ಆಮೇಲೆ ಫೋನ್ ಮಾಡಿಬಿಟ್ಟು ನಾನೇ ಪೀಸ್ ತಗೊಂಡು ಬಂದೆ ಅಂತ ಇವರೇ ಹೇಳೋದು. ಯಾಕೆಂದರೆ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಎಕ್ಸ್ಪ್ಲಾಯ್ಟಿಂಗ್ ಪೀಪಲ್ಸ್ ವೆಲ್ತ್ ಆ್ಯಂಡ್ ಪ್ರಾಪರ್ಟಿ. ಅವ್ರಿಗೆ ಆ ಫ್ರೀಡಮ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಗ್ರೇಟ್ ಸಿಂಗರ್ಸ್ ಬಾಬ್ ಮಾರ್ಲಿ ಆಗಲಿ, ಕುವೆಂಪು, ಸಿದ್ಧಲಿಂಗಯ್ಯ, ಇವರೆಲ್ಲ ಇದನ್ನೇ ಹೇಳ್ತಾ ಇರೋದು. ಬಾಬ್ ಮಾರ್ಲಿ ಕೂಡ ಹೇಳ್ತಾನೆ, ಇದು ಗೆಟ್ ಅಪ್ ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ರೈಟ್, ಗೆಟ್ ಅಪ್ ಸ್ಟ್ಯಾಂಡ್ ಅಪ್, ಡೋಂಟ್ ಗಿವ್ ಅಪ್ ಯೋರ್ ಫೈಟ್, ಪ್ರೀಚ್ ಎ ಮ್ಯಾನ್ ಟೆಲ್ ಮೀ ಹೆವೆನ್ ಈಸ್ ಆಲ್ರೆಡಿ ಹಿಯರ್, ಐ ರಿಯಲಿ ಡೋಂಟ್ ನೋ ವಾಟ್ ಇಟ್ ರಿಯಲಿ ವೇರ್ ಅಂತ ಹೇಳ್ತಾನೆ. ಸೊ ಗೆಟ್ ಅಪ್ ಸ್ಟ್ಯಾಂಡ್, ಇಮ್ಯಾನ್ಸಿಪೇಟ್ ಯೋರ್ ಸೆಲ್ಫ್ ಫ್ರಮ್ ಮೆಂಟಲ್ ಸ್ಲೇವರಿ. ಈ ಮೆಂಟಲ್ ಸ್ಲೇವರಿನ ಏನು ಮಾಡ್ತಾ ಇದ್ದಾರೆ, ಇವನ್ ಅಮೇರಿಕನ್ ಗ್ರೇಟ್ ಇಕಾನಮಿಸ್ಟ್ ಆ್ಯಂಡ್ ಫಿಲಾಸಫರ್ ನೋಯಾಮ್ ಚಾಮ್ಸ್ಕಿ ಹೇಳ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್. ಸೊ ಈ ಎಲ್ಲ ವಾಟ್ಸಪ್ ಮೂಲಕ ಎಲ್ಲ ಕಡೆ ವಿ ಹ್ಯಾವ್ ಬೀನ್ ಟ್ರೈನ್ ಆ್ಯಂಡ್ ಎಜುಕೇಟೆಡ್ ಇನ್ ಅ ಕಲ್ಚರ್ ಆಫ್ ವಾರ್. ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ವಿ ನಾವು. ಆಕ್ಸೆಪ್ಟ್ ಮಾಡಿ ಅಂದರೆ ಪನಿಷ್ಮೆಂಟ್ ಮಾಡೋದು, ನಮಗೆ ತಾರೀಫ್ನ ಹಾಕ್ಬಿಟ್ಟು ನೀವು ತಗೊಳ್ಳೇಬೇಡಿ, 50% ಕೊಟ್ಬಿಡಿ ಅಂತ ಹೇಳೋದು. ಸೊ ಏನು ಮಾಡೋದು, ಅದೇ ಇಂಡಿಯಾಲು ಅದೇ ಮಾಡ್ತಾ ಇದ್ದಾರೆ, ಇಂಟರ್ನ್ಯಾಷನಲಿ ಅದನ್ನೇ ಮಾಡ್ತಾರೆ. ಸೊ ಹೌ ಟು ಗೆಟ್ ಔಟ್ ಆಫ್ ಇಟ್. ಆಮೇಲೆ ನೋಡಿ, ಈಗ ಜೆನ್ಸಿ ತಗೊಂಡು ಎಲ್ಲ ಕಡೆ ಚೇಂಜಸ್ ತಗೊಂಡು ಬಂದರು. ಬಟ್ ಐ ಥಿಂಕ್ ವಿ ನೀಡ್ ಟು ಗೋ ಮಚ್ ಲೋವರ್. ಸೊ ನಾನೇನು ಮಾಡಿದೆ, ಐ ವಾಂಟ್ ಟು ಅಡ್ರೆಸ್ ಚಿಲ್ಡ್ರನ್ ಹೂ ಆರ್ ದ ಏಜ್ ಆಫ್ 8 to 12, ಅವ್ರನ್ನ ಎಂಪವರ್ ಮಾಡಿ. ದೊಡ್ಡರಾದ ಮೇಲೆ ಪರಿಸರನ ನಾವು ಕಾಪಾಡೋದು ಹೇಳಬಾರ್ದು. ಈಗಲೇ ಇಟ್ ಇಸ್ ದ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಕ್ವೆಶ್ಚನ್, ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡೋದು. ಆಲ್ರೆಡಿ ಒಂದು 15-20 ದಿನದ ಹಿಂದೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇತ್ತು, ಮತ್ತು ಅಲ್ಲಿ ಜನನೂ ಹೇಳ್ತಾ ಇದ್ರು, ಎಷ್ಟೊಂದು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ. ಡೆಲ್ಲಿ ಪೊಲ್ಯೂಷನ್ ಬಗ್ಗೆ ಯಾರೂ ಮಾತಾಡಲಿಲ್ಲ, ಒಬ್ಬರು ಮಾತಾಡಿಲ್ಲ. ಇವಾಗ ನಾವು ಒಂದು ಪಾಸ್ಟ್ 10 ಡೇಸಿಂದ ಬೆಂಗಳೂರು ಪೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸ್ವಲ್ಪ ಸೀರಿಯಸ್ ಆಗಿ ಅಲ್ವಾ, ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀವಿ. ಸೊ ನಾವು ಮಕ್ಕಳಿಗೆ ಇದನ್ನು ಇನ್ಕಲ್ಕೇಟ್ ಮಾಡಬೇಕಂದ್ರೆ ಜಾನ್, ಇಟ್ ಈಸ್ ಎ ಚಾಲೆಂಜ್ ಅಲ್ವಾ. ನೀವೇನೋ ಹಾಡು ಪಾಡು ಎಲ್ಲ ಇಟ್ಕೊಂಡಿದ್ದೀರಾ, ಈಸಿ ಆಗುತ್ತೆ. ವೆರಾಸ್ ಪೀಪಲ್ ಲೈಕ್ ಅಸ್, ನಾವು ಹೆಂಗೆ ಅವ್ರನ್ನ ಮೋಟಿವೇಟ್ ಮಾಡೋಕ್ಕಾಗತ್ತೆ? ಎಲ್ಲರೂ ಕೂಡ ಆಲ್ ಓವರ್ ಕರ್ನಾಟಕ, ಎಸ್ ನಿಮ್ಮ ಹತ್ರ ಬರೋಕ್ಕಾಗತ್ತಾ? ನೀವು ಈಗ ಹೇಳಿದ್ದೀರಾ 10 ಲಕ್ಷ ಮಕ್ಕಳನ್ನ ನೀವು ಟ್ರೈನ್ ಮಾಡಿದ್ದೀರಾ, ನಿಮ್ಮನ್ನು ನಾವು ಕರಿಬಹುದು. ಬಟ್ ನಿಮ್ಮ ಕನ್ಸರ್ನ್, ನಿಮ್ಮ ಟ್ಯಾಲೆಂಟ್, ನಿಮ್ಮ ಇನಿಷಿಯೇಟಿವ್ ಆ್ಯಂಡ್ ಕಾನ್ಸೆಪ್ಟ್ ಹೆಂಗೆ ಡಿಸೆಂಟ್ರಲೈಸ್ ಮಾಡೋಕ್ಕಾಗುತ್ತೆ? ನೀವು ಮಾಡ್ತಾರೆ ದೊಡ್ಡ ವಿಷಯ. ನೋಡಿ, ನಾವು ಪಾಡ್ಕಾಸ್ಟ್ ಮಾಡ್ತಾ ಇದ್ದಾಗ 1 ಲಕ್ಷ ಜನ ರೀಚ್ ಆಗುತ್ತೆ. ಈ 1 ಲಕ್ಷನ ಬರೀ 3 ಜನಕ್ಕೆ ಹೇಳಿದ್ರೆ, 3 ಜನಕ್ಕೆ ಈ ವಿಷಯಗಳನ್ನ ನಾವು ಹೇಳಿದಾಗ ಅದೇ 30 ಲಕ್ಷ ಆಗೋದು. ಇಟ್ ಈಸ್ ಮಲ್ಟಿಪ್ಲೈಸ್. ಸೊ ನಾನು ಹೇಳಿದ್ರೆ, ಇವತ್ತು ಮೀಡಿಯಾನ ನಾವು ಚೆನ್ನಾಗಿ ಯೂಸ್ ಮಾಡಿಕೊಡ್ಬೇಕು. ಮಕ್ಕಳಿಗೆ ಒಂದು ಚಾನೆಲ್ ಕ್ರಿಯೇಟ್ ಆಗಬೇಕು, ಅವ್ರಿಗೆ ಒಂದು ವಾಯ್ಸ್ ಕೊಡಬೇಕು, ಎಲ್ಲ ಕಡೆ ಮಾತಾಡಬೇಕು. ಸೊ ನಾನೇನು ಮಾಡ್ತಾನೆ, ಇದನ್ನೇ ನನ್ನ ಕಾನ್ಸೆಪ್ಟು. ಮಕ್ಕಳಿಗೇ ಒಂದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿ ಅವರಿಗೆ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ. ಸೊ ಈ ಕಲ್ಚರ್ ಡಾಮಿನೇಟ್ ಮಾಡಬೇಕು. 500 ಇಯರ್ಸ್ ತಗೊಳ್ಳಿ ನೀವು, ಯಾವ ಮಗು ಒಂದು ಕ್ಯಾನ್ವಸ್, ಗ್ರೇಟ್ ಮಾಸ್ಟರ್ಸ್ ಅಂತ ಹೇಳ್ತಾ ಇರ್ತಾರೆ, ಗ್ರೇಟ್ ಮಾಸ್ಟರ್ ಪೇಂಟರ್ಸ್ ಅಂತ ಹೇಳ್ತಾರೆ. ಯಾವ ಮಾಸ್ಟರ್ ಪೇಂಟರ್ಸಲ್ಲಿ ಇವತ್ತು ಮಕ್ಕಳ ಸಬ್ಜೆಕ್ಟ್ ಬರುತ್ತೆ ಆ್ಯಸ್ ಅ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ಅ ಕ್ಯಾನ್ವಸ್ ಬರೋದೇ ಇಲ್ಲ. ಸೈಡಲ್ಲಿ ಎಲ್ಲೋ ಒಂದು ಕಡೆ ಇರ್ತಾರೆ. ಬೈ ಪ್ರೊಫೆಷನ್ ಅಕಾಡೆಮಿಕಲಿ ಈಸ್ ಎ ಟ್ರೈನ್ಡ್ ಇಂಜಿನಿಯರ್. ಹೌದು, ಆಯಿತಾ. ಆಮೇಲೆ ಪ್ಯಾಷನನ್ನು ತಗೊಂಡು ಹೋಗಿದ್ದಕ್ಕೆ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ನ ಕಾಂಬೋ ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ ಅವ್ರಿಗೆ ಸ್ಕಲ್ಪ್ಟರ್ ಆ್ಯಂಡ್ ಅದರ್ ಥಿಂಗ್ಸಲ್ಲಿ ಇದು ಪ್ರೊಫೆಷನ್ಸಿ ಬಂದಿರೋದು. ಸೊ ಇಟ್ಸ್ ಅ ಬೆಸ್ಟ್ ಥಿಂಗ್. ಎಲ್ಲರೂ ಓದಬೇಡಿ ಅಂತ ಹೇಳ್ತಾರೆ, ಓದಾದಮೇಲೆ ಫಾಲೋ ಯುವರ್ ಪ್ಯಾಷನ್ ಅಂತ ಹೇಳಬೇಕು. ಓಕೆ, ಸೊ ಇವಾಗ ಒಂಚೂರು ನಿಮ್ದು ಹೇಳಿ. ಮೈಸೂರಲ್ಲಿ 11 ಮಕ್ಕಳಿದ್ರು, ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಬಂದ್ರಿ, ಬೆಂಗಳೂರಿಗೆ ಬಂದು ಇಲ್ಲಿ ಓದಿದ್ದು, ಮತ್ತೆ ನಿಮ್ಗಿದು ಕರ್ಮಭೂಮಿ ಆಯಿತು ನಮ್ಮೂರು ಅಲ್ವಾ? ಮೈಸೂರಲ್ಲಿ ಸೆಂಟ್ ಫಿಲಮಿನಾ, ಮೈಸೂರು ಗೊತ್ತಲ್ಲ ಎಂತ ಅದ್ಭುತ ಸಿಟಿ, ಭಾರತದಲ್ಲಿ ಇಲ್ಲ, ಜಗತ್ತಲ್ಲಿ ಇಲ್ಲ ಮೈಸೂರು ತರ ದೊಡ್ಡ ವಾಸ್ಟ್ ಓಪನ್ ಸ್ಪೇಸಸ್. ಅಯ್ಯೋ ಹೇಳ್ಬೇಡಿ, ಆಮೇಲೆ ಎಲ್ಲರೂ ಅಲ್ಲಿಗೆ ಬಂದು ಬೆಂಗಳೂರು ತರ ಮಾಡ್ತಾರೆ. ಬೇಡ ಬೇಡ ಬೇಡ, ಬೆಂಗಳೂರು ತರ ಹಾಳು ಮಾಡಿ. ಬೆಂಗಳೂರಲ್ಲಿ ಎಲ್ಲೂ ಹೋಗ್ಬಿಡಿ, ಇಲ್ಲೇ ಇರಿ. ಬೆಂಗಳೂರು ಇಸ್ ದ ಸೆಕೆಂಡ್ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಇನ್ ದ ವರ್ಲ್ಡ್. ಅದರಲ್ಲಿ ಇಲ್ಲೇ ಹಾಳು ಮಾಡ್ಬಿಡಿ, ಬಂದ್ಬಿಡಿ. ಎಲ್ಲ ಇವಾಗ ಹಾಳು ಮಾಡಿದ್ರೆ ಇಲ್ಲೇ ಹಾಳು ಮಾಡಿ, ಮೈಸೂರು ಹಾಳು ಮಾಡ್ಬೇಕು. ಹೌದು. ಸೊ ಹಾಗಾಗಿ ಅಲ್ಲಿಂದ ಬಂದೆ. ಮೊದಲನೇ ಬಾರಿ ನಾನು ಬೆಂಗಳೂರು ಬಂದರೆ ಭಾಳ ಭಯಂಕರವಾಗಿದ್ದು. ಇಟ್ ವಾಸ್ ವೆರಿ ಮಾನ್ಸ್ಟರ್ ಸಿಟಿ.
ಮೊದಲನೇ ದಿನವೇ ಟೀಚರು ಕೈ ಎತ್ತಿ ಅಂತ ಹೇಳಿದ್ರು. ಎಲ್ಲ ಮಕ್ಕಳು ಕೈ ಎತ್ತು, ನಾನು ಬಿಟ್ಬಿಡಬಾರ್ದು, ನಾನು ಕೈ ಎತ್ತಿಬಿಟ್ಟೆ. ಕೈ ಎತ್ತಿದ್ನ ಆಮೇಲೆ ನೋಡಿದೆ ಹಿಂದಿಯಿಂದ ಕನ್ನಡಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಇದ್ದಿದ್ದು, ಕನ್ನಡದಲ್ಲಿ ಫೇಲ್ ಆಗಿಬಿಟ್ಟಮ್ಮ. ಆಮೇಲೆ ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅಮ್ಮನಿಗೆ ಹೇಳಿ, ಅಮ್ಮ ಕನ್ನಡದಲ್ಲಿ ಫೇಲ್ ಆಗ್ಬಿಟ್ಟೆ, ಡೋಂಟ್ ಬೇಜಾರು ಪಡ್ಬಿಡ್ತಮ್ಮ, ನೀನು ಏನೋ ಮಾಡ್ತೀನಿ. ಒಂದು ಹಸು ನನಗೆ ಪ್ರೆಸೆಂಟ್ ಮಾಡಿದ್ರು ಅಮ್ಮ, ನಮ್ಮಮ್ಮ. ಇದೆಲ್ಲ ಬೆಂಗಳೂರಲ್ಲಿ ಇದೆಲ್ಲ ಬೆಂಗಳೂರಲ್ಲಿ ಚಾಮರಾಜಪೇಟೆಯಲ್ಲಿ ಸೊ ಫುಲ್ ಫ್ಯಾಮಿಲಿ ಶಿಫ್ಟ್ ಆಗೋಯ್ತು. ನಮ್ಮಪ್ಪ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ. ಸೊ 13 ಇಯರ್ಸ್ಗೆ ನಾನು ಕೌಬಾಯ್, ಹಾಲು ಕರೆಯೋದು, ಸಗಣಿ ಸಾರಿಸೋದು. ಆ ಸಗಣಿ ಸಾರಿಸ ಇದು ಘಮ ಘಮ ಸ್ಮೆಲ್ ಇತ್ತಲ್ಲ, ಅಂಥ ಫ್ರೇಗ್ರೆಂಟ್ ನೋಡಲೇ ಇಲ್ಲ. ಅದು ನಮ್ಮ ಭೂಮಿ ತಾಯಿಯ ಸ್ಮೆಲ್, ಅದು ಆರ್ಗ್ಯಾನಿಕ್ಸು, ಫ್ಯಾಂಟಾಸ್ಟಿಕ್. ಹಾಲು ಕರಿತಾ ಇದೆ. ನಮ್ಮ ಅಕ್ಕನ ಮಗನ ದೂರ ನಿಲ್ಲಿಸ್ಬಿಟ್ಟು ಡೈರೆಕ್ಟ್ ಅವನ ಬಾಯಿಗೇನೆ ಹಾಲು ಕರಿತಾ ಇದೆ. ಐ ಯೂಸ್ ಟು ಬಿ ಸಚ್ ಎನ್ ಎಕ್ಸ್ಪರ್ಟ್. ಆಮೇಲೆ ಒಂದು ದಿನ ವೆಟ್ನರಿ ಹಾಸ್ಪಿಟಲ್ ಕರ್ಕೊಂಡೋದೆ ನಮ್ಮ ಹಸುನ. ಆ ಡಾಕ್ಟರ್ ಬಂದ್ಬಿಟ್ಟು ಕೂಸು ಮರಿ ಇದೆಯಾ ಅಂತ ಗ್ಲೌಸ್ ಹಾಕ್ಕೊಂಡು ಕೈ ಹಾಕಿದ್ರು ಒಳಗೆ ಆ ಹಸುವಿಗೆ. ನಾನು ಸರ್ ಡಾಕ್ಟರ್ ನಾನು ಚೆಕ್ ಮಾಡ್ಬೋದಾ ಅಂತ ಮಾಡು, ಬಾ ಮರಿ ಮಾಡು ಅಂತ ಹೇಳ್ಬಿಟ್ಟು ಡಾಕ್ಟರ್ ಎಂಥ ಒಳ್ಳೆ ನೋಡಿ, ಈ ಚೇಂಜ್ ಮೈ ಲೈಫ್. ಒಂದು ಗ್ಲೌಸ್ ಕೊಟ್ಬಿಟ್ಟು ಐ ಪುಟ್ ಮೈ ಹ್ಯಾಂಡ್. ಆ ಹಸುನ ನೋಡಿದಾಗ ಒಳಗೆ ಆ ಲೈಫ್ನ ನೋಡ್ತಾ ಇದ್ದೀನಿ. ದ ಲೈಫ್ ಇನ್ ದಿ ಅರ್ತ್ ಐ ಥಿಂಕ್ ವಾಟ್ ಅನ್ ಇಂಪ್ಯಾಕ್ಟ್ ಇಟ್ ಮೇಡ್ ಆನ್ ಮೀ. ಹಂಗೆ ಚೇಂಜೇ ಆಗೋದು. ನಾನು ಐ ವೆರಿ ಮಚ್ ಕ್ಲೋಸ್ ಟು ಎನ್ವೈರ್ನ್ಮೆಂಟ್, ಮದರ್ ನೇಚರ್, ಪ್ರಾಣಿಗಳ ಬೆಳೀತಾ ಹಾಗೆ. ದೆನ್ ಐ ಗಾಟ್ ಇನ್ ಎಂಜಿನಿಯರಿಂಗ್. ಐ ಬಿಕೇಮ್ ಅ ಫಸ್ಟ್ ಕ್ಲಾಸ್ ಎಂಜಿನಿಯರ್. ಬಟ್ ಇದು ನನ್ನ ಮೋಟಿವೇಟ್ ಮಾಡಿಬಿಡ್ತಿದ್ದನ್ನು. ಸೊ ನಾನು ಎಲ್ಲರಿಗೂ ಹೇಳೋದು, ದಯವಿಟ್ಟು ಎಲ್ಲರೂ ಒಂದ್ಸರಿ SSLC ಫೇಲ್ ಆಗಿ ಅಂತ ಹೇಳೋಕ್ಕಾಗುತ್ತಾ ಅದು. ಬಟ್ ದಟ್ ವಾಸ್ ಅ ಸಬ್ಯಾಟಿಕಲ್ ಐ ಟುಕ್. 1 year ಆಫ್ ಅ ಸಬ್ಯಾಟಿಕಲ್ ಸ್ಟಡಿ ಆಫ್ ಲೈಫ್. ಹಾಲು ಅದನ್ನು ಒಂದು ಪ್ರಾಣಿನ ಹೆಂಗೆ ಸಾಕೋದು, ಆ ಹಸು ನನಗೆ ಎಷ್ಟೆಲ್ಲ ಮಾತಾಡ್ತಾ ಇತ್ತು ಅದನ್ನು, ಅದು ಒದೆಯೋದು ನನಗೆ. ಬಟ್ ಅದನ್ನು ಐ ಲರ್ನ್ಡ್ ಹೌ ಟು ಕಮ್ಯುನಿಕೇಟ್ ವಿತ್ ಆ್ಯನಿಮಲ್ಸ್ ಆ್ಯಂಡ್ ಟು ಬಿಕಮ್ ಪಾರ್ಟ್ ಆಫ್ ಲೈಫ್. ಆ ಸಬ್ಯಾಟಿಕಲ್ ನಮ್ಮ ಮಕ್ಕಳಿಗಿಲ್ಲ. ಕೇಳಿ ಮಕ್ಕಳಿಗೆ ಹಾಲು ಎಲ್ಲಿಂದ ಬರುತ್ತೆ ಅಂದರೆ ಮಿಲ್ಕ್ ಪ್ಯಾಕೆಟ್ ಸ್ಯಾಚೆಟ್ಟಿಂದ ಬರುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ. ಏನು ಗೊತ್ತು, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಸ್ಕೂಲ್, ನಮ್ಮ ಹಳ್ಳಿ ಸರ್ಕಾರಿ ಶಾಲೆ ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ. ಜಾನ್ ಯು ಸೆಡ್ ಇಟ್, ಹೌದು ಅಲ್ವಾ. ನಾವು ವರ್ಕ್ಶಾಪ್ ಮಾಡಬೇಕಾದ್ರೆ ಪಾಪ ನಮ್ಮ ಗೌರ್ಮೆಂಟ್ ಸ್ಕೂಲು, ಏಡೆಡ್ ಸ್ಕೂಲ್ಗಳ ಮಕ್ಕಳು ಫ್ಯಾಂಟಾಸ್ಟಿಕ್ ಮಕ್ಕಳು, 5 ಸ್ಟಾರ್ ಸ್ಕೂಲ್ಸ್. ಸೊ ನಾನು ಭಾಳ ಅಂತಾರಾಷ್ಟ್ರೀಯ ಶಾಲೆಗಳ, ಶ್ರೀಮಂತ ಶಾಲೆಗಳ ವರ್ಕ್ ಮಾಡ್ತೀನಿ. ಬಟ್ ಇಂಟೆಲಿಜೆನ್ಸ್ ಇರೋದು ಈ ಸರ್ಕಾರಿ ಶಾಲೆ ಮಕ್ಕಳಲ್ಲೇ. ಎಲ್ಲ ಪಾಪ ಆಟೋ ರಿಕ್ಷಾ ಡ್ರೈವರ್ ಮಕ್ಕಳು ಅಥವಾ ಮೇಸನ್ ಅವ್ರ ಮಕ್ಕಳು, ಗಾರ ಕೆಲಸ ಮಾಡೋ ಮಕ್ಕಳು, ಇಂಥ ಬಡ ಮಕ್ಕಳೇ ಬರ್ತಾರೆ. ದೇ ಆರ್ ಸೋ ಸ್ಮಾರ್ಟ್, ವೆರಿ ವೆರಿ ಸ್ಮಾರ್ಟ್. ನೀವು ನೋಡಿದ್ರಲ್ಲ ಅಲ್ಲಿ ಎಂಥ ಮಕ್ಕಳು. ಆ ಮಕ್ಕಳ ಜೊತೆಗೆ ಥಿಯೇಟ್ರ್ ಮಾಡಿದೆ, ಪವರ್ಫುಲ್ ಥಿಯೇಟ್ರ್ ಮಾಡಕ್ಕೆ. ಸೊ ನನಗೆ ಥಿಯೇಟರ್ ಈಸ್ ಫಾರ್ ಮೀ ದ ಮೋಸ್ಟ್ ಇಂಪಾರ್ಟೆಂಟ್ ಚೇಂಜ್ ಮೇಕರ್. ಸೊ ನಾವೆಲ್ಲ ಸಂಬಂಧ ಏನಂತ ಹೇಳಿದ್ರೆ, ನಮ್ಮ ಟೈಮಲ್ಲಿ ರೈತ ಕಾರ್ಮಿಕ ಚಳುವಳಿ ಇತ್ತು. ವಿ ಕುಡ್ ಬಿಲಾಂಗ್ ಟು ಅ ಸೋಷಿಯಲ್ ಮೂವ್ಮೆಂಟ್. ಈಗ ಎಲ್ಲಿದೆ? ಇಲ್ವಲ್ಲ. ಹಾಗಾಗಿ ದೆರ್ ಇಸ್ ನೋ ಮೋಟಿವೇಶನ್ ಫಾರ್ ಯಂಗ್ ಪೀಪಲ್. ಹಾಗಾಗಿ ಭಾಳ ಕಷ್ಟ ಚೇಂಜಸ್ ತಗೊಂಡು ಬರೋದು ನಮಗೀಗ. ಸೊ ನಾನು ಅಂದ್ಕೊಂಡೆ, ಈಗ ರೀಸೆಂಟಾಗಿ ನಾವು ಮೇಕಿಂಗ್ ಅನ್ ಅನಿಮೇಷನ್ ಮೂವಿ. ಇದೇ ತಗೊಳ್ಳಿ, ಕಾಕಾಕು ಅಂತ ಕಾಗೆ ಮತ್ತು ಕೋಗಿಲೆ. ಕಾಕಾಕು ಮತ್ತು ಕೋಗಿಲೆ ಕತೆ. ಕಾಗೆ ಬಂದು ಕಾಕಾಕು KKK. ಹಿಟ್ಲರ್ ಏನು ಹೇಳ್ತಾನೆ, ದ ರೋಲ್ ಆಫ್ ಅ ವುಮನ್ ಇಸ್ ಟು ಪ್ರೊಡ್ಯೂಸ್ ಚಿಲ್ಡ್ರನ್, ಕುಕ್ ಇನ್ ದ ಕಿಚನ್ ಆ್ಯಂಡ್ ಪ್ರೇ ಇನ್ ದ ಚರ್ಚ್. ಕುರ್ಕೆ ಕೀಶೆ ಕಿಂಟರನ್. ಆ ಫಿಲಾಸಫಿ ಅವನು ಎಲ್ಲಿಂದ ಬಂತು? ಮನುಧರ್ಮಶಾಸ್ತ್ರ ಅಂತ ತಗೊಂಡಿದ್ದವನು. Oh God, please. ಧರ್ಮಶಾಸ್ತ್ರ tells other things also. ಬಟ್ ದ ಮನುವಲ್ಲಿ ಹೇಳ್ತಾನಲ್ಲ, ಒಂದು ಮಹಿಳೆ ಒಂದು ಮಡಿಕೆ, ಅಡಿಗೆ ಮಾಡುವಂಥ ಮಡಿಕೆ, ಕೂಸನ್ನ ವಿ ಕ್ಯಾನ್ ಕ್ರಿಯೇಟ್ ಎ ಚೈಲ್ಡ್. ಸೊ ಇವನು ಇನ್ಸ್ಪೈರ್ ಆಗಿ ಇದನ್ನು ಮಾಡ್ದ. ಸೊ ನಾನು ಆ್ಯಂಟಿ ಥೀಸಿಸ್ ಆಗಿ ಕಾಗೆ ಮತ್ತು ಕೋಗಿಲೆ. ಕಾಗೆ ಗೂಡು ಕಟ್ಟುತ್ತದೆ, ಕೋಗಿಲೆ ಬಂದು ಮೊಟ್ಟೆ ಇಡುತ್ತೆ. ಸೊ ಕೋಗಿಲೆ ಒಂದು ಇಂಡಿವಿಜುವಲಿಸ್ಟ್, ಗ್ರೇಟ್ ಇಂಡಿವಿಜುವಲಿಸ್ಟ್. ಬಟ್ ಕ್ರೋ ಇಸ್ ಅ ಕಮ್ಯುನಿಟಿ ಬೆಸ್ಟ್. ಸೊ ಹಾಡುಗಳೆಲ್ಲ ಕಾಗೆ ಬಂದ್ಬಿಟ್ಟು ಫೋಕಲ್ಲಿ ಕ್ರಿಯೇಟ್ ಮಾಡಿದೆ, ಕೋಗಿಲೆ ಬಂದ್ಬಿಟ್ಟು ಆ ಹಾಡು ಹೇಳುತ್ತೆ. ನಾನು ಲಾಲ್ಬಾಗ್ ಹೇಗೆ ನಮ್ಮ ದಕ್ಷಿಣ ಬೆಂಗಳೂರಲ್ಲಿ ಜಾಗಿಂಗ್ ಮಾಡ್ತಾ ಇದ್ದೀನಿ. ಒಂದಿನ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ, 1-2 ಕಾಗೆಗಳು ಸ್ನಾನ ಮಾಡ್ತವೆ. ಮಾಡಾದ್ಮೇಲೆ ಹಾರ್ಕೊಂಡು ಕಡ್ಡಿ ತೊಗೊಂಡೋಗಿ ಗೂಡು ಕಟ್ತಾಯಿದೆ. ನಾನು ವಾಚ್ ಮಾಡ್ತಾಯಿದ್ದೀನಿ. ಅದು ಬಂದು ಗೂಡು ಕಟ್ಟಿ ಆಮೇಲೆ ಒಂದು 4 ದಿನ ಆದಮೇಲೆ ಅದು ಹೆಣ್ಣು ಕೂತ್ಕೊಂಡಿದೆ. ಅದು ಹಾರೋದ್ಮೇಲೆ ನಾನು ಮರ ಅದು ನೋಡ್ತೀನಿ, ಒಂದು ಮೊಟ್ಟೆ ಇದೆ. ನೆಕ್ಸ್ಟ್ ಡೇ ಕೋಗಿಲೆ ಬಂದು ಮೊಟ್ಟೆ ಇಡುತ್ತೆ. 3 ಮೊಟ್ಟೆ, 3 ಬ್ಲೂ, 3 ಯೆಲ್ಲೋ. ಸೊ ನಾನು ಇದನ್ನು ರಿಸರ್ಚ್ ಮಾಡಿದಾಗ ದೆನ್ ಐ ಅಂಡರ್ಸ್ಟುಡ್, ಕಾಗೆ ಗೂಡು ಕಟ್ಟುತ್ತದೆ, ದ ಡ್ರಾವಿಡಿಯನ್ಸ್ ವಿಲ್ ಬಿಲ್ಡ್ ನೆಸ್, somebody else will use the labor of it. Oh, this is your interpretation. Yes. It is a metaphor of what Hitler talks about.
ಕೋಗಿಲೆಗೆ ಇದು ಕೆಂಪು ಕಣ್ಣು, ಆಮೇಲೆ ಕಂದು ಬಣ್ಣ, ಗೋಲ್ಡನ್ ಹೇರ್. ಕಾಗೆ ಬಂದ್ಬಿಟ್ಟು ಕಪ್ಪು. ಸೊ ಹಿಟ್ಲರ್ ಏನು ಹೇಳ್ತಾನೆ, ದ ಮೋಸ್ಟ್ ಬ್ಯೂಟಿಫುಲ್ ರೇಸ್ ಇಸ್ ದ ಬ್ಲೂ ಐಡ್ ಬ್ಲಾಂಡ್ ಅಂತಾರೆ. ಶಮಂತ ಇಸ್ ನಾಟ್ ಬ್ಯೂಟಿಫುಲ್, ಓನ್ಲಿ ದೋಸ್ ಬ್ಲೂ ಐಡ್ ಆ್ಯಂಡ್ ಬ್ಲಾಂಡ್ ವಿಮೆನ್ ಆರ್ ಬ್ಯೂಟಿಫುಲ್ ಅಂತ ಹೇಳ್ತಾನೆ ಹಿಟ್ಲರು. ಸೊ ಐ ಮೇಡ್ ದಿಸ್ ಮೆಟಫರ್ ಇನ್ ಎನರ್ಜಿ. ಕಾಗೆಗಳು ಬ್ಯೂಟಿಫುಲ್. ಸೊ ಕಾಗೆಗಳು ದೇ ಕಮ್ಯುನಿಟಿ ಬೇಸ್, ದೇ ಹೆಲ್ಪ್ ಈಚ್ ಅದರ್, ದೇ ಶೇರ್. ಸೊ ಇದೇ ಬಂದ್ಬಿಟ್ಟು ಕಾಗೆ ಮತ್ತು ಕೋಗಿಲೆ ಕಥೆ ಬರುತ್ತೆ. ಸೊ ಆಮೇಲೆ ಕೊನೆಗೆ ಒಂದು ಹಾವು ಬಂದ್ಬಿಟ್ಟು ಮೊಟ್ಟೆ ಎಲ್ಲ ತಿಂದ್ಬಿಡುತ್ತೆ. ಬಟ್ ಈ ಕಾಗೆ ಬಂದು ತಿರಸ್ಕರಿಸಲ್ಲ, ಇದೇನು ಬೇರೆ ಬಣ್ಣ ಅಂತ ಹೇಳಲ್ಲ, ಎಲ್ಲ ನಮ್ಮವೇ, ಬಸವಣ್ಣನ ಫಿಲಾಸಫಿಯಲ್ಲಿ. ಸೊ ಐ ಬ್ರಾಟ್ ದ ಫಿಲಾಸಫಿ ಆಫ್ ಕ್ರೈಸ್ಟ್, ಬಸವಣ್ಣ ಆ್ಯಂಡ್ ಬುದ್ಧ ಇನ್ ಟು ದಿಸ್ ಪ್ಲೇ ವಿದೌಟ್ ಬ್ರಿಂಗಿಂಗ್ ಎನಿ ಆ್ಯನಿಮಲ್ಸ್ ಇನ್ ದ ಕ್ಯಾರೆಕ್ಟರ್. ಪ್ರಾಣಿನೇ ಇಲ್ಲ. ಸೊ ಇದು ಆ್ಯಂಟಿ ಫ್ಯಾಸಿಸ್ಟ್ ಪ್ಲೇ, ಆ್ಯಂಟಿ ರೇಸಿಸಮ್, ಆ್ಯಂಟಿ ಕಾಸ್ಟ್. ಬಟ್ ಎಲ್ಲೂ ಮನುಷ್ಯನ ಬಗ್ಗೆ ನಾನು ಹೇಳೋದಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ಪ್ರಕೃತಿ ಮಾತೆಯಿಂದ ನಾವು ಕಲ್ತ್ಕೊಳ್ಬೇಕು. ಮದರ್ ನೇಚರ್ ಇಸ್ ದ ಬೆಸ್ಟ್ ಟೀಚರ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ತರ ಅಬ್ಸರ್ವೇಷನ್ಸ್ನೆಲ್ಲ ಮಕ್ಳಿಗೆ ನೀವು ಹೇಳ್ತಾ ಇದ್ರಿ, ಕರ್ಕೊಂಡು ಹೋಗ್ತಾ ಇದ್ರಿ? ಹೌದು. ಸೊ ಇದನ್ನೇ ಎಜುಕೇಷನ್ ಮಾಡ್ತಾ ಇರೋದು. ಒಂದು ವರ್ಷಕ್ಕಿಂತ ನಾನು ಇದನ್ನ ಸಿನಿಮಾ ಮಾಡಬೇಕು ಅಂದರೆ ನನಗೆ 50 ಲಕ್ಷ ಬೇಕಾಗಿತ್ತು. ನಾವೆಲ್ಲ ಹಿಂಗೆ ಕಲಾವಿದ್ರು, ಐಡಿಯಾಗಳು ಜಾಸ್ತಿ ಇದೆ, ಬಟ್ ವಿ ಹ್ಯಾವ್ ನೋ ಮನಿ. ಸೇಮ್ ಪ್ರಾಬ್ಲಮ್. ಆಸ್ ಐ ಸಿ ದಟ್ ವಿ ಆರ್ ಗ್ರೋಯಿಂಗ್ ಟುಗೆದರ್ ಇನ್ ದ ಸೇಮ್ ಐಡಿಯಾ. ಸೊ ಈಗೇನು ಮಾಡಿದ್ದೀನಿ, ಐ ಹ್ಯಾವ್ ಮೇಡ್ ಅನ್ ಆ್ಯನಿಮೇಷನ್ ಮೂವಿ ಲೈಕ್ ದಿ ಅವತಾರ್. ಇಟ್ಸ್ ಅನ್ಬಿಲೀವಬಲ್. ಒಂದು ಕಡೆ ಇದು ನಾನು ಇನ್ನೊಂದು ಸರಿ ಹೇಳೋದು, ಈ ಮದರ್ ನೇಚರ್ನ ಯಾಕೆ ಬಿಳಿ ಮನುಷ್ಯರು ಬಂದ್ಬಿಟ್ಟು ನಮ್ಮ ಪ್ರಾಣಿಗಳ ಬಗ್ಗೆ ಹೇಳಬೇಕು? ವೈ ಡಿಸ್ಕವರಿ ಚಾನೆಲ್ ಓನ್ಲಿ ವೈಟ್ ಪೀಪಲ್ ಆರ್ ಟಾಕ್ ಅಬೌಟ್ animals of Latin America, Africa and Asia? Why can't we talk about our history, our land, our earth and our geography? So ನನಗೆ ಐ ಆಮ್ ವೆರಿ ಮಚ್ ಅ ಡ್ರಾವಿಡಿಯನ್ ಬ್ಯಾಟರ್. ಸೊ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಹಿನ್ನೆಲೆ ನಾವೇ ಹೇಳ್ತಾ ಬರೋಣ. ಟಾರ್ಜನ್ ಬಂದ್ಬಿಟ್ಟು ನಿಮ್ಗೆ ಗೊತ್ತು, ನಾವೆಲ್ಲ ಟಾರ್ಜನ್ ನೋಡ್ಕೊಂಡು ಬೆಳೆದಿರೋದು. ಬಿಳಿ ಮನುಷ್ಯನಾಗೆ ಆಗಿರಬೇಕು ಆಫ್ರಿಕಲ್ಲಿ, ಗ್ರೇಟ್ ಹೀರೋ. ಆಸ್ಟ್ರೇಲಿಯನ್ ಡಿಸ್ಕವರಿ ಚಾನಲ್ಲಿ ಆ ಕ್ರಾಕೊಡೈಲ್ ಜೊತೆ ಯುದ್ಧ ಮಾಡೋರೆಲ್ಲ ಎಲ್ಲ ಬಿಳಿ ಜನನೇ. ಜೆರಾರ್ಡ್ ಬಂದ್ಬಿಟ್ಟು ನಮ್ಮ ಕೋಬ್ರಾ, ಚಿಕ್ಕಮಂಗ್ಳೂರಲ್ಲಿ ಜೆರಾರ್ಡ್ ಬಂದ್ಬಿಟ್ಟು ಅವನ ಕೋಬ್ರಾಸ್ ಬಗ್ಗೆ ಭಾಳ ಸ್ಟಡಿ ಮಾಡಿದ್ದಾನೆ. ಬಟ್ ಆ ಕೋಬ್ರಾ ಬಗ್ಗೆ ನ್ಯಾಷನಲ್ ಜಿಯೋಗ್ರಾಫಿಕ್ ಫಿಲ್ಮ್ ಮಾಡಿದಾಗ ಒಬ್ಬ ಬಿಳಿ ಮನುಷ್ಯನೇ ನರೇಟರ್ ಆಗಿ ಮಾಡಬೇಕು. ಸೊ ವೈ ವಿ ಆ್ಯಸ್ ಬ್ರೌನ್ ಕಲರ್ಡ್ ಪೀಪಲ್, ವೈ ವಿ ಕಾಂಟ್ ಟೇಕ್ ಅವರ್ ಓನ್ ಹಿಸ್ಟ್ರಿ ಇನ್ ಹ್ಯಾಂಡ್ಸ್? ಹಾಗಾಗಿ ನಾನೇನು ಮಾಡಿದೆ, 200 ಪ್ರಾಣಿ ಪಕ್ಷಿಗಳ ಬಗ್ಗೆ ನಾನು ನರ್ಸರಿ ರೈಮ್ ಬರೆದೆ. ಈ ನರ್ಸರಿ ರೈಮ್ ಯಾವುದು? ಬಾಬಾ ಬ್ಲ್ಯಾಕ್ ಶಿಪ್ ಇದೆಯಲ್ಲ, ಸೇಮ್ ಟ್ಯೂನ್. ನಿಮ್ಗೆ ಗೊತ್ತಿದೆಯೋ ಅನ್ನೋ ಗೊತ್ತಿಲ್ಲ, ಎಷ್ಟು ಜನ ನೀವು ಬಾಬಾ ಬ್ಲ್ಯಾಕ್ ಶಿಪ್ ಹೇಳ್ತಾನೆ ಬೆಳೆದಿದ್ದೀರಾ. ಯೋಚನೆ ಮಾಡಿ, ಬಾಬಾ ಬ್ಲ್ಯಾಕ್ ಶಿಪ್ ಇಸ್ ದ ಮೋಸ್ಟ್ ಪವರ್ಫುಲ್ ಪೊಲಿಟಿಕಲ್ ಸೋಷಿಯಲ್ ಸಾಂಗ್ ಎವರ್ ರಿಟನ್. ಬಟ್ ನಮ್ಗೆ ಗೊತ್ತಿಲ್ಲ ಇದು. ಹೇಳ್ತೀನಿ ಕೇಳಿ. ಬಾಬಾ ಬ್ಲ್ಯಾಕ್ ಶಿಪ್, ಹ್ಯಾವ್ ಯು ಎನಿ ವೂಲ್? ಹೇಳಿ. ಎಸ್ ಸರ್, 3 bags full. One for the master, one for the dame, one for the little boy who lives down the lane. ಸೊ ಇವನ ಹತ್ರ ಎಷ್ಟು ಕುರಿಗಳಿದೆ? 3 ಕುರಿ ಇದೆ. ನಿನ್ನ ಹತ್ರ ಏನಾದ್ರು ಇದೆಯಾ ಬಾ ಮಗ, ಹುಲ್ಲಿದೆಯಾ ಅಂತಾನೆ? ಹೌದೌದು ಇದೆ. ಒಂದು ಬ್ಯಾಗು 30% ನಾನು ಮಹಾರಾಣಿ ಕೊಡಬೇಕು, ಒನ್ ಫಾರ್ ದ ಡೇಮ್, 30% ನಮ್ಮ ಲ್ಯಾಂಡ್ ಲಾರ್ಡ್ ಕೊಡಬೇಕು, ಜಮೀನ್ದಾರಿಗೆ. ಸೊ ಇವನು ದುಡಿಮೆಯಲ್ಲಿ 60% ಟ್ಯಾಕ್ಸೇ ಕೊಟ್ಬಿಡ್ಬೇಕು. ಇವನು ಏನು ಉಳಿತಿದೆ ಇವನಿಗೆ? ಸೊ ಇಟ್ ಈಸ್ ಸಾಂಗ್, ಇಟ್ಸ್ ಅ ಸೋಷಿಯಲ್. ಆಗ ಜನ ಡೈರೆಕ್ಟಾಗಿ ಮಹಾರಾಣಿ ವಿರುದ್ಧವಾಗಿ ಹೋರಾಡೋಕ್ಕಾಗಲಿಲ್ಲ. ಸೊ ಏನು ಮಾಡ್ತಾರೆ, ಈ ಥರ ಹೇಳ್ಕೊಡ್ತಾರೆ. ದಟ್ ಈಸ್ ಮೈ ಸೇಮ್ ಸ್ಟ್ರಾಟಜಿ ಟುಡೇ. ನಾನೇನು ಮಾಡ್ತೀನಿ, ಮಕ್ಕಳ ಕೈಯಲ್ಲಿ ಹಾಡು ಹೇಳ್ತಾ ಇದ್ದಾಗ ಯಾರು ನಿಲ್ಸೋಕ್ಕೆ ಆಗಲ್ಲ. ಈಗ ಡೋಡೋನ ಈ ಡಚ್ಚಿಂದ ಬಂದು ಎಲ್ಲ ಕೊಂದಾಕ್ಬಿಟ್ರು ಮಾರಿಷಿಯಸಲ್ಲಿ. ದಟ್ ಡೋಡೋ ಬಿಲಾಂಗ್ಸ್ ಟು ಅಸ್. ಸೊ ನಾನು ಏನು ಮಾಡ್ತೀನಿ, ಡೋಡೋ ಡೋಡೋ ಆ ಹಾಡಿದೆ, ನಿಮ್ಗೆ ಹಾಡ್ತೀನಿ ಆಮೇಲೆ, ಆ ಟೆಕ್ಸ್ಟಲ್ಲಿದೆ. ಸೊ ಎಲ್ಲ ಪ್ರಾಣಿಗಳ ಬಗ್ಗೆ ನಾನು ಹಾಡು ಬರೆದೆ. ಇದು ಬಂದ್ಬಿಟ್ಟು 200 ಹಾಡುಗಳನ್ನ ಬರೆದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ವರ್ಷದಲ್ಲಿ 200 ವರ್ಕಿಂಗ್ ಡೇಸ್ ಇದೆ. ಒಂದು ದಿನ ಒಂದು ಪ್ರಾಣಿ ಬಗ್ಗೆ ಇವರು ಮಕ್ಕಳು ಕಲ್ತ್ಕೊಂಡ್ರೆ 1 ವರ್ಷದಲ್ಲಿ ಇಡೀ ಪ್ರಾಣಿಗಳ ಬಗ್ಗೆ ಇವರು ತಿಳ್ಕೊಳ್ತಾರೆ. ಪರಿಸರ ಜ್ಞಾನ ಬಂದ್ಬಿಡ್ತಾರೆ ಮಕ್ಕಳಿಗೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ವರ್ಷದಲ್ಲಿ 200 ವರ್ಕಿಂಗ್ ಡೇಸ್ ಇದೆ. ಒಂದು ದಿನ ಒಂದು ಪ್ರಾಣಿ ಬಗ್ಗೆ ಇವರು ಮಕ್ಕಳು ಕಲ್ತ್ಕೊಂಡ್ರೆ 1 ವರ್ಷದಲ್ಲಿ ಇಡೀ ಪ್ರಾಣಿಗಳ ಬಗ್ಗೆ ಇವರು ತಿಳ್ಕೊಳ್ತಾರೆ. ಪರಿಸರ ಜ್ಞಾನ ಬಂದ್ಬಿಡ್ತಾರೆ ಮಕ್ಕಳಿಗೆ. ವಿ ಹ್ಯಾವ್ ಟು ಸ್ಟಾರ್ಟ್ ವೆರಿ ಯಂಗ್ ಆ್ಯಂಡ್ ಎಜುಕೇಟ್ ದಮ್. ಸೊ ನನಗೆ ನೋಡಿ ಇಷ್ಟೆಲ್ಲ ಬರೆದೆ. ಐ ಆಮ್ ಲುಕಿಂಗ್ ಫಾರ್ ಅ ಪಬ್ಲಿಷರ್ ಫಾರ್ ಮೈ ಬುಕ್. ಇವತ್ತರೆಗೂ ಒಂದು ಪಬ್ಲಿಷರ್ ಸಿಗಲ್ಲ. ಐ ಆಮ್ ದ ಫಸ್ಟ್ ಫೆಲೋ ಇನ್ ದ ಹೋಲ್ ವರ್ಲ್ಡ್ ಟು ರೈಟ್ 200 ನರ್ಸರಿ ರೈಮ್ಸ್ ಆನ್ ಚಿಲ್ಡ್ರನ್. ಅದು ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ, ಎಲ್ಲ ಭಾಷೆಗಳಲ್ಲೂ.
ಇಟಾಲಿಯನ್ ನಾನೇನು ಹೇಳ್ತೀನಿ, ಅಮೇರಿಕನ್ ಬಂದು ನೀನು ನನಗೆ ಹೇಳ್ಕೊಡ್ಬೇಡ ಕತೆ, ನಾವು ನಿಮ್ಗೆ ಹೇಳ್ಕೊಡ್ತೀವಿ ಏನು ಮಾಡಬೇಕು ಅಂತ. ದಿಸ್ ಇಸ್ ದ ಸ್ಟ್ರಾಟಜಿ. ಇದೊಂದು ಕಡೆ ಇರಲಿ. ಇನ್ನೊಂದು ಕಡೆ ಇದು ನನಗೆ ನನ್ನ ಎಕ್ಸ್ಪೀರಿಯನ್ಸನ್ನ ಇಡೀ ಇಂಡಿಯಾನೇ 35 ಮಕ್ಕಳನ್ನ ತಗೊಂಡು ಸೈಕಲ್ ಮಾಡಿ 10,000 ಕಿಲೋಮೀಟರ್ ಸೈಕಲ್ ಮಾಡಿ ಈ ಭಾರತದ ಇತಿಹಾಸ ಹೇಳ್ಕೊಟ್ಟೆ. ಒಂದೇ ಒಂದು ಜನ ಒಬ್ಬ ಕೂಡ ನಮಗೆ ನೆಗೆಟಿವ್ ಆಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂದರೆ ನಾವು ಪಾಕಿಸ್ತಾನ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಭಗತ್ ಸಿಂಗ್ ಮನೆಗೆ ಹೋಗ್ತಾ ಇದ್ದೀವಿ ನಾವು, ಲಾಹೋರಲ್ಲಿ ಸೈಕಲ್ ಮಾಡಿಕೊಂಡು. ದೆರ್ ವಾಸ್ ಅ ಬಿಗ್ ಥಿಯೇಟರ್ ಫೆಸ್ಟಿವಲ್, ಅಲ್ಲಿಗೆ ಹೋಗ್ತಾ ಇದ್ವಿ. ಅಫ್ಕೋರ್ಸ್ ನಮಗೆ ವೀಸಾ ಸಿಕ್ಕಲಿಲ್ಲ, ಬಾರ್ಡ್ರ್ವರೆಗೂ ಓದಿ ಬಂದ್ವಿ. ಎಲ್ಲಿ ಹೋಗ್ತೀರಾ? ಪಾಕಿಸ್ತಾನ. ಬನ್ನಿ ಊಟ ಮಾಡಿ ನಮಗೆ ಅಂತ ಎಲ್ಲ ಮನೆಗಳಲ್ಲಿ ನಮಗೆ ಕೈ ಮುಗಿಯೋರು. ಯಾಕಂದರೆ ವಿ ಆರ್ ಡೂಯಿಂಗ್ ದಿಸ್ ಜರ್ನಿ. ಸೊ ನನಗನ್ನಿಸ್ತು ಇದೆಲ್ಲ ಆದದ್ದು ಸಂವೇರ್ ಇನ್ 2006 ನಾನು ಜರ್ನಿ ಮಾಡಿದ್ದು. ಅದಕ್ಕೆ ಮುಂಚೆ ಜಗತ್ತಿಗೆ ಅತಿ ದೊಡ್ಡ ಒಂದು ಪ್ರೇಮ ಪತ್ರ ಬರೆದೆ. ಇದು ಭಾರಿ ಇಂಟ್ರೆಸ್ಟಿಂಗ್ ಕತೆ. ನಾನು ನೀವು ಹೇಳಬೇಕು ನಶಮಂತ. ನಾನು ಅಂದ್ಕೊಂಡೆ ಇಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀವಲ್ಲ ಯುದ್ಧದ ಮೇಲೆ, ಯಾಕೆ ಬೇಕಾ ಬೇಡವಾ ಅಂತ ಮಕ್ಕಳಿಂದ ಪ್ರೇಮ ಪತ್ರಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೆ ನಾನು ಎಲ್ಲ ಕಡೆ. ಸುಮ್ಮನೆ MG ರೋಡು ಕಲೆಕ್ಟ್ ಮಾಡ್ತಾಯಿದ್ದೆ. ಯಾರೋ ಒಬ್ಬ ಅಮೇರಿಕನ್ನು ಅವನು ಕೇಳಿಸ್ಕೊಂಡಂದೆ, ಜಾನ್ ದೇವರಾಜ್ ಈ ಥರ ಮಾಡ್ತಾ ಅಂದರೆ ಡೆಲ್ಲಿಯಿಂದ ಬಂದ. ಸೊ ಹಲೋ ಜಾನ್, ಮೈ ನೇಮ್ ಆಲ್ಸೋ ಇಸ್ ಜಾನ್, ವಂಡರ್ಫುಲ್ ವರ್ಕ್ ಯು ಆರ್ ಡೂಯಿಂಗ್, ಹೌ ಕ್ಯಾನ್ ವಿ ಪ್ರೆಸೆಂಟ್ ಇಟ್ ಅಂತ ಹೇಳ್ದೆ. ನಾನು ಹೇಳಿದೆ, ಲೆಟ್ಸ್ ರೈಟ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಲವ್ ಲೆಟರ್. ಸೊ ಇಫ್ ಯು ರೈಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಲವ್ ಲೆಟರ್ ಯು ವಿಲ್ ಸಿ ದಿಸ್ ಲೆಟರ್. ಹೌ ಬಿಗ್ ಅಂತ ಕೇಳ ನನಗೆ. ನಾನು 4 times ದ ಸೈಜ್ ಆಫ್ ಅ ಫುಟ್ಬಾಲ್ ಫೀಲ್ಡ್ ಅಂದೆ. ಇಟ್ಸ್ ಓಕೆ, ಹೌ ಮಚ್ ಅಂದ. ನಾನು ಸುಮ್ಮನೆ ಗೊತ್ತಲ್ಲ ಆರ್ಟಿಸ್ಟ್ಗಳು ಎಲ್ಲ ಉಡಾಫಿನೇ, ಸುಮ್ಮನೆ ಬುಳ್ಳೆ ಬಿಡೋದು. ಸೊ ಐ ಸೆಡ್ ಓಕೆ 1 lakh ಅಂದೆ. ಅವನೇನು ಹೇಳ, ಹೌ ಮೆನಿ ಡೇಸ್? 3 days ಅಂದೆ. ಸೊ ಓಕೆ, ಅವನೇನು ಹೇಳ್ತಾನೆ ನನಗೆ, ಅಮೇರಿಕನ್ ಫೆಲೋ, ಇದು ಭಾಳ ಇಂಪಾರ್ಟೆಂಟ್ ನನಗೆ, ವೈ ಆಮ್ ಟೆಲಿಂಗ್ ಯು ದ ಸ್ಟೋರಿ. ಓಕೆ, ಐ ಗಿವ್ ಯು 1 lakh rupees in 3 days. ಯು ಹ್ಯಾವ್ ಟು ರೈಟ್ ದಿಸ್ ಲೆಟರ್ in 3 days ಅಂದ. ಡನ್ ಅಂದೆ. ಐ ಥಾಟ್ ಇಸ್ ಅ ನೈಸ್ ಸ್ಟೋರಿ, ಎ ನೈಸ್ ಜೋಕ್. MG ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಇದನ್ನು. 3 ದಿನ ಆದಮೇಲೆ 1 ಲಕ್ಷ ದುಡ್ಡು ತಂದು ಕೊಡ್ತಾನೆ ನನಗೆ ಇವನು. ನಾವು ರೈಟ್ ದ ಲೆಟರ್ ಅಂದ. ಅದೊಂದು ಬ್ರೆಡ್ ಲೋಫ್ ಥರ ಇದೆ, ಗಬ್ಬು ವಾಸನೆ ಬೇರೆ ಆ ದುಡ್ಡು, ಇಷ್ಟೆಲ್ಲ ಆಲ್ ದಿಸ್ ಮನಿ ದ್ಯಾಟ್ ಇಸ್ ಬೀನ್ ಕಲೆಕ್ಟೆಡ್. ಇವನು ಏನಪ್ಪ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು, ಐ ಹ್ಯಾಡ್ ಗಿವನ್ ಮೈ ವರ್ಡ್, ಐ ವಿಲ್ ರೈಟ್ ಇಟ್ ಅಂತ. ಸೊ ಓಕೆ, JC ರೋಡ್ ತೊಗೊಂಡು ಬಂದೆ. JC ರೋಡಲ್ಲಿ ನನಗೊಂದು ಕ್ಯಾನ್ವಸ್ ಬೇಕು ನೋಡಿ, 240 ಅಡಿ 360 ಅಡಿ ಇದೆ. ಎಷ್ಟು ಅಂದೆ? 1 ಲಕ್ಷ ಸರ್ ಅಂದ. 1 ಲಕ್ಷ ಕೊಡಪ್ಪ, ನಿಮ್ಗೆ ಸಾಯಂಕಾಲ ಕೊಡು ಅಂದೆ. ಅವನು ಒಂದೇ ದಿನ ಸ್ಟಿಚ್ ಮಾಡ್ದ. ಐ ರೋಟ್ ದಿಸ್ ಲೆಟರ್ ವಿತ್ 7 kids, 72 hours ನಾನ್ ಸ್ಟಾಪ್ ಐ ರೋಟ್. ಏನಿತ್ತು ಅದರಲ್ಲಿ? ಡಿಯರ್ ಚಿಲ್ಡ್ರನ್ ಆಫ್ ಪಾಕಿಸ್ತಾನ್, ಲೆಟ್ ಅಸ್ ಜಾಯಿನ್ ಹಾರ್ಟ್ಸ್ ಆ್ಯಂಡ್ ಫ್ರೆಂಡ್ಶಿಪ್, ಟುಗೆದರ್ ವಿ ಕ್ಯಾನ್ ಕ್ರಿಯೇಟ್ ಎ ನ್ಯೂ ವರ್ಲ್ಡ್. ಒಂದೊಂದು ಅಕ್ಷರ 30 ಅಡಿ. ಐ ಪೇಂಟೆಡ್ ಇಟ್ ಅನ್ ಇದು ಅಷ್ಟೆಲ್ಲ. ದಟ್ ಈಸ್ ದ ಬಿಗಿನಿಂಗ್ ಆಫ್ ಮೈ ಸ್ಟೋರಿ. ಆಯಿತು, ಬಂದ 3ನೇ ದಿನ ಆದಮೇಲೆ ಬಂದ, ತಗೊಂಡೋದ. ಜಾನ್ ದೇವರಾಜ್ ಬನ್ನಿ ಸ್ಟೇಡಿಯಮಿಗೆ, ಕ್ರಿಕೆಟ್ ಸ್ಟೇಡಿಯಮ್ ಅಂದ. ನಾನು 3 days 26th January ಕ್ರಿಕೆಟ್ ಸ್ಟೇಡಿಯಮ್ಗೆ ಹೋಗ್ತೀನಿ. ಇವನು 50,000 ಮಕ್ಕಳನ್ನ ಅಸೆಂಬಲ್ ಮಾಡಿದ್ದಾನೆ. ದಿಸ್ ಅಮೇರಿಕನ್ ಫೆಲೋ. ಯಾರು ಪಾಠ ಹೇಳ್ಕೊಡ್ತಾ ಇರೋದು ಹೇಳಿ? ಇವನು ಬಂದು ನಮಗೆ ಪಾಠ ಹೇಳ್ಕೊಡೋದು, ಜನನ ಹೆಂಗೆ ಸೇರಿಸೋದು ಅಂತ. ಯಾವ ಪಕ್ಷ, ಯಾವ ಸಾಮಾಜಿಕ ಆರ್ಗನೈಸೇಷನ್ ಮಾಡೋಕ್ಕಾಗಲಿಲ್ಲ. ಈ ಅಮೇರಿಕನ್ ಬಂದು ಎಲ್ಲ ಸ್ಕೂಲ್ ಟೀಚರ್ಸ್ನ ಕಾಂಟ್ಯಾಕ್ಟ್, ಫ್ರೆಂಡ್ಸ್ ವಿದೌಟ್ ಬಾರ್ಡರ್ಸ್. ಒಳ್ಳೆ ಮನುಷ್ಯ, ಒಳ್ಳೆ ಉದ್ದೇಶ. ಇಟ್ಸ್ ಕಾಲ್ಡ್ ಫ್ರೆಂಡ್ಸ್ ವಿದೌಟ್ ಬಾರ್ಡರ್ಸ್. ಸೊ ಬಟ್ ಹಿ ಹ್ಯಾಸ್ ಆರ್ಗನೈಸ್ಡ್ ಸ್ಯಾಟಲೈಟ್ ಪಿಕ್ಚರ್. ನನ್ನ ಪೇಂಟಿಂಗ್ನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಇಟ್ಬಿಟ್ಟು ಸ್ಯಾಟಲೈಟ್ ಪಿಕ್ಚರ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ ಅದನ್ನು ಬೀಮ್ ತೋರಿಸ್ತಾ ಇದ್ದಾರೆ. 50,000 ಮಕ್ಕಳು ಆಟೋಗ್ರಾಫ್ ಮಾಡ್ತಾ ಇದ್ದಾರೆ ನನ್ನ ಲೆಟರ್ನ. ಕ್ಯಾನ್ ಯು ಇಮ್ಯಾಜಿನ್? ನೋಡಿ, ಅದರ ಎಲ್ಲ ಫೋಟೋಗ್ರಾಫ್ಸ್ ಇದೆ ಅದರಲ್ಲಿ. ಆಮೇಲೆ ಹೈದರಾಬಾದ್, ಪೂನಾ, ಬಾಂಬೆ, ಜಲಿಯನ್ ವಾಲಾಬಾಗ್, ಡೆಲ್ಲಿ, ಲಾಹೋರ್, ರಾವಲ್ಪಿಂಡಿ, ಇಸ್ಲಾಮಾಬಾದ್ವರೆಗೂ ಪ್ರದರ್ಶನ ನನ್ನ ಪೇಂಟಿಂಗನ್ನು. ಟುಡೇ ಇಟ್ಸ್ ಇನ್ ಲಾಹೋರ್, ದಿಸ್ ಪೇಂಟಿಂಗ್. ಅರೆ, ವೈ ಇಟ್ ಈಸ್ ನಾಟ್ ಹಿಯರ್? ಬಿಕಾಸ್ ಇಟ್ ವಾಸ್ ಸೆಂಟ್. ಅದೇನು ಐಡಿಯಾ ಮಾಡೋದು ಅಂದರೆ, ಅಲ್ಲಿ ಭೂಕಂಪ ಆಯ್ತಲ್ಲ, ಅಲ್ಲಿಗೆ ಎಲ್ಲರಿಗೂ ಅದನ್ನ ಕಟ್ ಮಾಡಿ ಒಂದೊಂದು ಪೀಸ್ ಕೊಟ್ಟರು ಆ ಪೇಂಟಿಂಗ್. ಇಟ್ಸ್ ಎ ಟಾರ್ಪಾಲಿನ್ ಅಲ್ವಾ, ಮನೆ ಕಟ್ಕೊಳ್ಬೋದು, ಟೆಂಟ್ ಹಾಕ್ಕೊಳ್ಬೋದು. ಬಟ್ ಯು ಸಿ ದಿಸ್ ಕಾನ್ಸೆಪ್ಟ್. ದೆನ್ ಐ ಟೋಲ್ಡ್ ಆಲ್ ಮೈ ಫ್ರೆಂಡ್, ಲುಕ್, ದಿಸ್ ಹಿ ಹ್ಯಾಸ್ ಟು ಕಮ್ ಅಂಡ್ ಟೆಲ್ ಅಸ್ ಹೌ ಟು ಟೀಚರ್ಸ್. ನಮಗೆ ಪಾಠ ಕಲ್ತ್ಕೊಂಡೆ ನಾನು. ನಮ್ಮ ಆಂದೋಲನೆಗಳನ್ನ, ನಮ್ಮ ಚಳುವಳಿಗಳನ್ನ ನಾವೇ ಕಟ್ಟಬೇಕು. ಅವರ್ ಪವರ್, ದೇರ್ ಇಸ್ ಲಾಟ್ ಆಫ್ ಪವರ್ ಇನ್ ಇಂಡಿಯಾ. ಬೆಂಗಳೂರಲ್ಲಿದೆ. ಇಟ್ಸ್ ನಥಿಂಗ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ಆರ್ಗನೈಸೇಷನ್.
So I understood that this is what I have to do. So that is the reason I dare to do many things. ದುಡ್ಡಿಲ್ಲದೆ ಮಾಡಿದೆ. ಆಮೇಲೆ ಲಾಲ್ಬಾಗಲ್ಲಿ ಇದೇ ರೀತಿಯಲ್ಲಿ ದೊಡ್ಡ ಘಟನೆ ಆಯ್ತು, ನಿಮಗೆಲ್ಲ ಗೊತ್ತು ಭಾರತದಲ್ಲಿ ಏನಾಯಿತು, ಚಿದ್ರ ಆಗಾಯಿತು. ಸೊ ನಾನು ಅಂದ್ಕೊಂಡು ಏನಾಗಿ ನೋಡ್ಕೊಂಡು ಅಳ್ತಾ ಇದ್ದೀನಿ, ಎಲ್ಲ ಆಗ್ತಾ ಇರೋದು, ಆಲ್ ದೀಸ್ ಪೀಸಸ್ ಆರ್ ಗೆಟಿಂಗ್ ಬ್ರೋಕನ್. ಸೊ ಐ ಸೆಡ್ ಲೆಟ್ ಮೀ ಬಿಲ್ಡ್ ಅ ಮಾನ್ಯುಮೆಂಟ್ ದಟ್ ವಿಲ್ ಆ್ಯಕ್ಚುಲಿ ಬ್ರಿಂಗ್ ಆಲ್ ಪೀಪಲ್ ಟುಗೆದರ್. ಸೊ ಲಾಲ್ಬಾಗಲ್ಲಿ ಆ ಡೈರೆಕ್ಟರ್ ನಾವು ಕೇಳಿದೆ, ಮ್ಯಾಮ್ ನಾನು ಒಂದು ಜಗತ್ತಿಗೆ ಅತಿ ದೊಡ್ಡ ಒಂದು ಮಡಿಕೆ ಕಟ್ಟಬೇಕು ಅಂತ ಹೇಳಿದೆ. ಹಾಂ, ಎಷ್ಟಾಗುತ್ತೆ ಅಂತ ಹೇಳಿದ್ರು, 7 ಅಡಿ. ಆವಾಗ ಸೌತ್ ಕೊರಿಯಲ್ಲಿ 10 ಅಡಿ ಮಾತ್ರ ಇತ್ತು. ನಾನು ಹೇಳಿದೆ 25 ಅಡಿ ಎತ್ತರದ್ದು ಒಂದು ಸ್ಕಲ್ಪ್ಚರ್ ಕಟ್ತೀನಿ ಮೇಡಮ್ ಅಂತ ಹೇಳಿದೆ. ಕಟ್ಟಿ ಒಬ್ಬರು IAS ಆಫೀಸರ್ ಲೇಡಿ, ಶಿ ಸೆಡ್ ಓಕೆ ಐ ಕಾಂಟ್ ಗಿವ್ ಯು ಮನಿ ಬಟ್ ಐ ಗಿವ್ ಯು ಪರ್ಮಿಷನ್ ಟು ಬಿಲ್ಡ್ ದಿ ಸ್ಕಲ್ಪ್ಚರ್ ಅಂತ ಕೊಟ್ಟರು. ಆಮೇಲೆ ಡಾಕ್ಟರ್ ಜಗದೀಶ್ ಎಲ್ಲ ಇದ್ದರು, ಒಳ್ಳೆ ಸ್ನೇಹಿತರು ಇವರೆಲ್ಲ. ಇಲ್ಲ, ಜಗದೀಶ್ ಇದು ಈಗ ಜಾಯಿಂಟ್ ಡೈರೆಕ್ಟರ್ ಆಗಿದೆ ಲಾಲ್ಬಾಗ್. ಗ್ರೇಟ್ ಡೈನಮಿಕ್ ಪರ್ಸನ್ ಈಸ್. ಸೊ ದೇ ಆಲ್ ಸಪೋರ್ಟೆಡ್ ಮೀ. ಸೊ ದೇ ಗೇವ್ ಮಿ ದ ಲೆಟರ್. It took me 1 year to build that. Now today it stands as the world's tallest monument of people's hearts. People from 30 countries came. Lalbagh visit ಮಾಡಿದವರೇ. So I am trying to identify the power within people, within children. ಆ ಬೀದಿ ಮಕ್ಕಳ ಕೈಲೇ ಇಷ್ಟೆಲ್ಲ ದೊಡ್ಡ ಮಾನ್ಯುಮೆಂಟ್ ಆಗೋಯ್ತು. ಇಟ್ ಬಿಕೇಮ್ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಹೌದು ಜಾನ್, ಬೀದಿ ಮಕ್ಕಳ ಜೊತೆಗೇ ಜಾಸ್ತಿ ಸಕ್ಸಸ್ ಆಗಿದೆ, ಎಕ್ಸ್ಪೋಜರ್ ಆಗಿದೆ. ಹಾಗಾದರೆ 5 ಸ್ಟಾರ್ ಮಕ್ಕಳು ಸುಮ್ಮನೆ ಒಂದು ಅಸೈನ್ಮೆಂಟು ಟ್ರೈನಿಂಗ್ ಅಂತ ಬಂದು ಹೊರಟೋಗ್ತಾರಾ? ಕನ್ಸಿಸ್ಟೆನ್ಸಿ ಇರಲ್ವಾ? ಇರಲ್ಲ, ಯಾಕಂದರೆ ಅವ್ರಿಗೆಲ್ಲ ಉಳ್ಳವರಿಗೆ ಭಾರಿ ಕಷ್ಟ ನಾವು ಏನೋ ಮಾಡಬೇಕು ಅಂತ. ಇಲ್ಲದೆ ಇರೋರಿಗೆ ಭಾಳ ಪವರ್ ಇದೆ ಅಲ್ಲ. ಸೊ ಈಗ ಏನಾಗಿದೆ, ಎಲ್ಲ ಥರ ಇಟ್ಸ್ ಆಲ್ ಕಂಪ್ಲೀಟ್ಲಿ ನಾಲೆಜ್ ಇಸ್ ಬಿಕಮ್ ಅ ಕಮರ್ಷಿಯಲ್ ಕಮೋಡಿಟಿ ಆಗೋಗಿದೆ. ಸೊ ದ ರಿಯಲ್ ಪರ್ಸುವೇಷನ್ ಬರ್ತಾ ಇಲ್ಲ. ಸೊ ನಾವು ಕೂಡ ಎಸ್ಪೆಷಲಿ ಇದು ಮಧ್ಯಮ ವರ್ಗಗಳನ್ನ ಹೇಳ್ಕೊಂಡು ಆ ಕಡೆ ಹೋಗ್ತಾ ಇದೆ. ಕಲ್ಚರಿ ದೇರ್ ಅಪ್ಕಮಿಂಗ್ ಆ ಥರ ಕಮರ್ಷಿಯಲೈಸ್ ಆಗ್ತಾ ಇದೆ. ಚಿಲ್ಡ್ರನ್ ಎವ್ರಿಥಿಂಗ್, ಕಿಂಡರ್ ಗಾರ್ಟನ್ನಿಂದ 50,000 ರೂಪಾಯಿ ಕೊಡಬೇಕು ಒಂದು ಮಗುಗೆ ಶಾಲೆಗೆ ಸೇರ್ಸೋಕ್ಕೆ. ನಾವೆಲ್ಲ ಕಡಿಮೆ ಅಲ್ಲ, ತುಂಬ ಕಡಿಮೆ, ವೆರಿ ರೀಸನಬಲ್. ಪರ್ ಮಂತ್? ಎಸ್, ಅಲ್ಲಲ್ಲ, ಓವರ್ ಆಲು ಪರ್ ಇಯರು ಸುಮಾರು ಸ್ಕೂಲ್ಸು 2 lakhs ಪ್ಲಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಅದು ತಿಂಗಳಿಗೆ 50,000 ಆಗ್ತದೆ ಎಲ್ಲ ಮೋರರ್ಲೆಸ್ ಎಲ್ಲ ಒಂದೇ. ಹೌದು. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ, ರಿಯಲ್ ಎಜುಕೇಷನ್ ಯಾಕೆ ಸಿಗ್ತಾ ಇಲ್ಲ ನಮಗೆ? ವೈ ಕಾಂಟ್ ವಿ ಟಾಕ್ ಅಬೌಟ್ ದ ಕಲ್ಚರ್? ವೈ ಕಾಂಟ್ ವಿ ಟಾಕ್ ಅಬೌಟ್ ದ ಪವರ್ ಆಫ್ ಭಗತ್ ಸಿಂಗ್? ಈ ಅಬ್ದುಲ್ ಕಲಾಂ ಕೂಡ ಹೇಳ್ತಾರೆ, ಸೋ ಮೆನಿ ವಂಡರ್ಫುಲ್ ಐಡಿಯಾ, ಮ್ಯಾಜಿಕಲ್ ಇದು. ಈಗ ನಾನು ಏನು ಮಾಡಿದ್ದೀನಿ, ಐ ಆಮ್ ವರ್ಕಿಂಗ್ ವಿತ್ ದ ಬ್ಲೈಂಡ್ ಪೀಪಲ್, ಬ್ಲೈಂಡ್ ಯಂಗ್ ಪೀಪಲ್, ಅವ್ರ ಜೊತೆಗೆ ವರ್ಕ್ ಮಾಡ್ತೀನಿ. ಐ ರೋಟ್ ಅ ಫಿಲ್ಮ್ ಸ್ಕ್ರಿಪ್ಟ್, ಇಟ್ಸ್ ಫುಲ್ ಲೆಂತ್ ಫೀಚರ್ ಫಿಲ್ಮ್. ನಾನು ಕಲಿತಾ ಇದ್ದೀನಿ. ನಾವು ಅಂದ್ಕೊಂಡು ನೀವು ಕಣ್ಣಿಲ್ಲ ಏನು ಗೊತ್ತಾಗಲ್ಲ. ದೇ ಆರ್ ದ ಮೋಸ್ಟ್ ಎಫಿಷಿಯಂಟ್ ಪೀಪಲ್. ವಿಷುವಲಿ ಇಂಪೇರ್ಡ್, ಒಳಗೆ ಎಂಥ ವಿಷನ್ ಇದೆ. ಆ ಪೂರ್ಣಿಮಾ ಅಂತಿದ್ದಾಳೆ, ಆ ಪೂರ್ಣಿಮಾ IAS ಆಫೀಸರ್ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಶಿ ಈಸ್ ಸ್ಟ್ರೈವಿಂಗ್ ಟು ಬಿ ಎನ್ ಐ ಆಫೀಸರ್. ಐ ಸೆಡ್, ಹೆಂಗಮ್ಮ ನೀನು IAS ಆಫೀಸರ್ ಹೆಂಗೆ ಅಡ್ಮಿನಿಸ್ಟ್ರೇಟ್ ಮಾಡ್ತೀಯಾ? ಮಾಡ್ತೀನಿ ನೋಡಿ, ಅಶ್ವಿನಿ ಅಂತ ಒಬ್ಬರು IAS ಆಫೀಸರ್ ಇದ್ದಾರೆ ಇಂಡಿಯಲ್ಲಿ. ಶಿ ಇಸ್ ದ ಫಸ್ಟ್ ಬ್ಲೈಂಡ್ ಪರ್ಸನ್. ನಾನು ಹಂಗೆ ಆಗ್ತೀನಿ ಅಂತಾಳೆ. ಅವಳು ಇನ್ಸ್ಪೈರ್ ಮಾಡೋದು ನನಗೆ ಸಿನಿಮಾ ಬರೆಯೋಕ್ಕೆ. ಏನು ಹೇಳ್ತಾ ಇದ್ದೀನಿ ಸಿನಿಮಾಲ್ಲಿ, ಈ ಬ್ಲೈಂಡಲ್ಲಿ ದೇ ಡೋಂಟ್ ಹ್ಯಾವ್ ದಿ ಪ್ರಾಬ್ಲಮ್ ಆಫ್ ಹೇಟ್ರೆಡ್, ಜೆಲಸಿ, ಕಾಂಪಿಟೀಷನ್ ಏನಿಲ್ವೇ ಇಲ್ಲ ಅವರಿಗೆ. ವಾರ್, ವೈಲೆನ್ಸ್ ಏನಿಲ್ಲ, ಪೀಸ್ಫುಲ್ಲಾಗಿ ನಡ್ಕೊಳ್ತಾರೆ. ದೇ ಆರ್ ನಾಟ್ ಡಿಪೆಂಡೆಂಟ್, ದೇ ಡೋಂಟ್ ನೀಡ್ ಪಿಟಿ, ದೇ ನೀಡ್ ಓನ್ಲಿ ಸಪೋರ್ಟ್. ನಾನು ಎಷ್ಟೋ ಮಕ್ಕಳಿಗೆ ಎಕ್ಸಾಮ್ ಬರಿತೀನಿ ಹೋಗಿ, ಅವರಿಗೆ ಬ್ಲೈಂಡ್ ಪೀಪಲ್ಗೆ ಐ ರೈಟ್ ಎಕ್ಸಾಮ್. ಬಟ್ ಐ ಆಮ್ ಲರ್ನಿಂಗ್ ಅ ಲಾಟ್ ಹೌ ಟು ಬಿ ಪೀಸ್ಫುಲ್. ಐ ಸಿ ಎ ಬುದ್ಧ ಇನ್ ದಟ್ ಪೂರ್ಣಿಮಾ. ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಲ್ವಾ ಟಾಪಿಕ್ಕು. ಬುದ್ಧ ಬಗ್ಗೆ ಮಾತಾಡ್ತಾ ಇದ್ದೀವಿ, ವರ್ಲ್ಡ್ ರಿಲಿಜನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ವರ್ಲ್ಡ್ ಪೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಡೆಯವರೆಗೂ ಕೇಳಿಸ್ಕೊಳ್ಳಿ, ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇಟ್ ಈಸ್ ಎನ್ ಐ ಓಪನಿಂಗ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಜಾನ್ ಕೊಡ್ತಾ ಇರೋದು. ಪ್ಲೀಸ್ ಕಡೆವರೆಗೂ ನೋಡಿ, ಓಕೆ? ಜಾನ್. ಸೊ ಈ ಹಾಡು ಬರೆದೆ. ರೈನ್ಬೋ ಯಾವ ಕಲರ್ ಅಂದರೆ, ಐ ಡೋಂಟ್ ನೋ ಮ್ಯಾಮ್, ಕಲರ್ ಬ್ಲ್ಯಾಂಕ್ ಕಲರೇ, ಬ್ಲ್ಯಾಕ್ ಆಗಿ ಇರುತ್ತೆ ಅಂತ ಹೇಳ್ತಾರೆ. ನನ್ನ ತಮ್ಮ ಹೇಳಿದ 5 ಕಲರ್ ಇದೆ ಅಂತ ಹೇಳ್ಬಿಟ್ಟು. ಅವಾಗ ಅವಳು ಹೇಳ್ತಾಳೆ, When can I see the rainbow? 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 When can I, when can I, when can I, when can I? When can I, when can I, when can I, when can I? When can I see the rainbow?
ನೋಡ್ತಾಳೆ ಇಲ್ವೋ ಅಂತ ಹೇಳ್ಬಿಟ್ಟು ಆಮೇಲೆ ಈ ಸ್ಟೋರಿ ಭಾಳ ಬ್ಯೂಟಿಫುಲ್. ನಾನು ಶಾರ್ಟಾಗಿ ಸಿನಾಪ್ಸಿಸ್ ಹೇಳ್ತೀನಿ. ಇಬ್ಬರು ಮಕ್ಕಳಿರ್ತಾರೆ, ಅಮ್ಮನ್ ಅಂತ ಒಬ್ಬ ಹುಡುಗ ಇರ್ತಾನೆ, ಶಾಂತಿ ಅಂತ ಇನ್ನೊಬ್ಬರು ಇರ್ತಾರೆ. ಅಮನ್ ಇಸ್ ಎಸ್ ಅರ್ಥ ಆಗುತ್ತಲ್ಲ ನಿಮಗೆ? ಯು ಕ್ಯಾನ್ ಇನ್ಫರ್ ಮೆನಿ ಥಿಂಗ್ಸ್. ಅಮನ್ ಬಿಲಾಂಗ್ಸ್ ಟು ಒನ್ ಕಮ್ಯುನಿಟಿ, ಶಾಂತಿ ಬಿಲಾಂಗ್ಸ್ ಟು ಅನದರ್ ಕಮ್ಯುನಿಟಿ. ಸೊ ಇವರಿಬ್ಬರು ಬೆಳೀತಾ ಬರ್ತಾರೆ. ದೇ ಆರ್ ಕಾಂಜಿನೆಂಟಲಿ ಬಾರ್ನ್ ಬ್ಲೈಂಡ್. ಭಾಳ ಥಿಕ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಈ ಬ್ಲೈಂಡ್ ಸ್ಕೂಲಲ್ಲಿ ಆಗ್ತಾಯಿದೆ. ಆ ಬ್ಲೈಂಡ್ ಸ್ಕೂಲ್ ಮಾಡ್ತಿದ್ದಾಗ ಚೆನ್ನಾಗಿ ಬೆಳೀತಾ ಬಂದಾಗ 16 ವಯಸ್ಸಾದಾಗ ಕಾಲೇಜ್ ಸ್ಕೂಲ್ಗೆ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ, ಕಾಲೇಜ್ ಹೋಗ್ತಾರೆ. ಇವರು ಯಾವಾಗಲೂ ನೋಡಬೇಕು ಅನ್ನೋ ಆ ಥರ ಬರ್ತಾ ಇರ್ತಾರೆ. ಬಟ್ ದೇ ಆರ್ ಕ್ರಿಯೇಟೆಡ್ ದೇರ್ ಓನ್ ವರ್ಲ್ಡ್, ಎ ಬ್ಲೈಂಡ್ ವರ್ಲ್ಡ್. ಎಲ್ಲ ಇಮ್ಯಾಜಿನರಿ ವರ್ಲ್ಡ್ ಮಾಡಿರ್ತಾರೆ. ಸೊ ಇಟ್ಸ್ ಬ್ಯೂಟಿಫುಲ್. ಟಿಲ್ ದೆನ್ ಇಟ್ಸ್ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ, ಇಮ್ಯಾಜಿನರಿ ವರ್ಲ್ಡ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಕೊನೆಗೆ ಆಪ್ರೇಷನ್ ಆಗುತ್ತೆ. ಡಾಕ್ಟರ್ ಕರೆದು ಹೇಳ್ತಾರೆ, ನೋಡಿ ನಿಮ್ಗೆ ಆಪ್ರೇಷನ್ ಆಗುತ್ತೆ, ನಿಮ್ಗೆ ಕಣ್ಣು ಬರುತ್ತೆ ಅಂತ. ಆಪ್ರೇಷನ್ ಬಂದಾಗ ಅವ್ರಿಗೆ ಕಣ್ಣು ಬಂದ್ಬಿಡುತ್ತೆ. ಯೂಶಲಿ ದೇ ಸಿ ಈಚ್ ಅದರ್ ಫಸ್ಟ್ ಆ್ಯಂಡ್ ದೇ ಸೋ ಹ್ಯಾಪಿ. ಲಾಲ್ಬಾಗಲ್ಲಿ ಫ್ಲವರ್ ಶೋ ಅಲ್ಲಿ ಓಡ್ತಾರೆ, ಎಲ್ಲ ಕಡೆ ಜಗತ್ತು ಅಷ್ಟು ಬ್ಯೂಟಿಫುಲ್ಲಾಗಿ ಓಡ್ತಾ ಇದ್ದಾಗ ಕಾಲೇಜ್ ಹೋಗ್ತಾ ಇದ್ದಾರೆ. ಆಮೇಲೆ ಅಮ್ಮನ ಅವ್ರ ಫ್ಯಾಮಿಲಿ ಬರ್ತಾರೆ, ಏಯ್ ಅವಳ ಜೊತೆಗೆ ಹೋಗಬೇಡ, ಏನು ನಮ್ಮವಳಲ್ಲ ಅಂತಾನೆ. ಸೊ ಹೇಳ್ತಾಳೆ, ಅವರು ನಮ್ಮ ಚೆನ್ನಾಗಿಲ್ಲ ಜನ, ನೀನು ನಮ್ಮ ಜೊತೆಗೆ ಇರೋದು. ಬಟ್ ನಾವಿಬ್ಬರು ಫ್ರೆಂಡ್ಸ್ ಅಂತ ಇವರಿಬ್ಬರು ಹೇಳ್ತಾರೆ. ಸೊ ಹಾಗಾಗಿ they grow up and then the communities are chasing them. ಓಡ್ತಾ they get into one big supermarket. ಅಲ್ಲಿ ದೊಡ್ಡ ಟೆಲಿವಿಷನ್ ಸ್ಕ್ರೀನ್ಸ್ ನೋಡ್ತಾರೆ. ಆ ಟೆಲಿವಿಷನ್ ಸ್ಕ್ರೀನ್ ಎಲ್ಲೆಲ್ಲಿ ನೋಡಿದ್ರು ಕೂಡ ಇಡೀ ಜಗತ್ತೇ ನೋಡ್ತಾ ಇದ್ದಾರೆ. ಫ್ರಮ್ ಅಲ್ ಜಜೀರಾ ಟು ಎವ್ರಿವೇರ್ ಓನ್ಲಿ ವಾರ್ ಇಸ್ ಬೀಂಗ್ ಶೋನ್. ಯುಕ್ರೇನ್ ವಾರು, ಗಾಜಾ ವಾರ್ ಅಂತ. ಇಲ್ಲಾಂದರೆ ಇವ್ರು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಆ್ಯಂಡ್ ದೇ ವಾಂಟೆಡ್ ದಿಸ್ ಲೈಟ್, ಬಟ್ ಆ ಲೈಟ್ ಸಿಗ್ತಾ ಇಲ್ಲ. ದೇ ಹ್ಯಾವ್ ಇನ್ನರ್ ವಿಷನ್ but they can't see. Now they have the outer vision. They can't see this world. So ಏನು ಮಾಡಬೇಕು, ಭಾಳ ಇದಾಗುತ್ತೆ ಪ್ರಾಬ್ಲಮ್ಮು. ಶೆಲ್ ವಿ ಗೋ ಬ್ಯಾಕ್ ಇನ್ ಟು ಅವರ್ ಓನ್ ಲೈಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಒಂದು ಗರ್ಡರ್ ಬಿದ್ದೋಗಿದೆ, ಒಂದು ಸಣ್ಣ ಮಗು ಹಿಂಗೆ ಕೈ ಎತ್ಕೊಂಡಿದ್ದಾಗ ಅವ್ನು ಕಟ್ ಮಾಡ್ತಾ ಇದ್ದಾನೆ, ವೆಲ್ಡ್ ಮಾಡ್ತಾ ಇದ್ದಾನೆ. ಆ ವೆಲ್ಡ್ ಮಾಡ್ತಾ ಇದ್ದಾಗ ಆ ವೆಲ್ಡಿಂಗ್ ಲೈಟ್, ಆರ್ಕ್ ಲೈಟಲ್ಲಿ ಹೀಗೆ ಸ್ಟೇರ್ ಮಾಡ್ತಾ ಇರ್ತಾರೆ. ಹಾಗೆ ನೋಡ್ತಾ ಇದ್ದಾಗ ದೆನ್ ದ ಡ್ರೀಮ್ ಆಫ್ ಅ ನ್ಯೂ ವರ್ಲ್ಡ್. So I want to leave the cinema to people to think we have vision but we don't see. ನೋಡೋಕ್ಕೆ ಆಗ್ತಾ ಇಲ್ಲ. ಬಟ್ ದೇ ಹ್ಯಾವ್ ಅ ಗ್ರೇಟ್ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್. ಅದರ್ವೈಸ್ ಪೂರ್ಣಿಮಾ IAS ಆಫೀಸರ್, ಯಾಕಮ್ಮ ನೀನು IAS ಆಫೀಸರ್ ಆಗ್ತೀಯ ಅಂದರೆ ನಾನು ಜನಗಳಿಗೆ ಸೇವೆ ಮಾಡಬೇಕು ಅಂತಾಳೆ ಪೂರ್ಣಿಮಾ. ಅವಳನ್ನ ಮಾತಾಡಿಸ್ಬೇಕು ನೀವು. ನೆಕ್ಸ್ಟ್ ಟೈಮ್ ಯು ಹ್ಯಾವ್ ಟು ಟಾಕ್ ಟು ಪೂರ್ಣಿಮಾ. ವಂಡರ್ಫುಲ್. ಸೊ ನಾನಲ್ಲ, with all my life's experience, I am learning from these young blind people with visual impairment how to live a life, a beautiful humanistic life ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ನೀವು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀರಾ ಆ್ಯಂಡ್ ಅವ್ರ ಓವರಾಲ್ ಪರ್ಸ್ಪೆಕ್ಟಿವ್, ಹೋಲಿಸ್ಟಿಕ್ ಅಪ್ರೋಚ್ ಎಲ್ಲ ಮಾತಾಡ್ತಾ ಇದ್ದೀರಾ. ನೀವು ಹೇಗೆ ಚೈಲ್ಡ್ ರೈಟ್ಸ್, ಮಕ್ಕಳ ರಕ್ಷಣೆ ಅನ್ನೋದನ್ನು ಇಂಟರ್ಪ್ರಿಟ್ ಮಾಡ್ತೀರಾ? ಹೌ ಯು ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್? ಆ ಹಕ್ಕನ್ನು ಇವು ಹೆಂಗೆ ಪಡೆಯೋದು, ಹೆಂಗೆ ಪಡ್ಕೊಳ್ಳೋದು, ಇದು ಒಂದು ಹೊಸ ಕಲ್ಚರ್ನೇ ನಾವು ಡೆವಲಪ್ ಮಾಡ್ತಾ ಇರಬೇಕು. ಎಜುಕೇಷನ್ ಕೂಡ ಬರಬೇಕು. ಓನ್ಲಿ ಥ್ರೂ ಎಜುಕೇಷನ್ ದೇ ಹ್ಯಾವ್ ಟು ಬಿ ಎಂಪವರ್ಡ್. ಎಲ್ಲ ಮಾಡ್ತೀವಿ, ಬಟ್ ನಿಜವಾದ ಎಂಪವರ್ಮೆಂಟ್ ಆಗಲ್ಲ. ಎಲ್ಲ ಅಡಲ್ಟ್ಸೇ ಅದನ್ನು ಡಿಸೈಡ್ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಭಾಳಷ್ಟು ಎಜುಕೇಷನ್ ಆಗಬೇಕು, ಬೇರೆ ಬೇರೆ ರೀತಿಯಲ್ಲಿ, ಮ್ಯೂಸಿಕಲ್ಲಿ, ಥಿಯೇಟ್ರಲ್ಲಿ. ಆಮೇಲೆ ಜಸ್ಟ್ ರೈಟಿಂಗ್ ಅಬೌಟ್ ಇಟ್. ಈಗ ನನ್ನ ಫ್ರೆಂಡ್ ಒಬ್ಬಳು ಎನ್ಸೈಕ್ಲೋಪೀಡಿಯಾ ಆಫ್ ಚಿಲ್ಡ್ರನ್ಸ್ ಲೆಟರ್ಸ್ನ ಮಾಡ್ತಾ ಇದ್ದಾಳೆ. ಅವಳು ಫ್ರಾನ್ಸಲ್ಲಿದ್ದಾಳೆ. ಶಿ ಈಸ್ ಕಲೆಕ್ಟಿಂಗ್ ಲಾಟ್ ಆಫ್ ಲೆಟರ್ಸ್. ಸೊ ನನ್ನ ಲೈಫಲ್ಲಿ ಏನು ಮಾಡ್ತೀನಿ, ಈ ಪೀಸ್ ಡೋಮ್ ಇದೆಯಲ್ಲ, ನಾನೆಲ್ಲ ಎಕ್ಸ್ಪ್ಲೈನ್ ಮಾಡೋದು, ಅದನ್ನ ಕ್ರಿಯೇಟ್ ಮಾಡ್ತೀನಿ. ನನಗೆ ತೋರಿಸ್ತೀನಿ ಅದನ್ನು. ಅದು ಮಕ್ಕಳ ಕೈಯಲ್ಲಿ ಸುಮಾರು ಮಾತಾಡ್ತಾರೆ. ಅವರೇ ಎಂಥ ಪವರ್ಫುಲ್ಲಾಗಿ ಮಾತಾಡ್ತಾರೆ ಗೊತ್ತಾ? See, Iceland, that one small country, has no army and is living in complete peace. Along with that, 24 other countries live in complete peace without any armies and live a harmonious life. ನಾನೊಂದು ದಿವಸ ನಮ್ಮ ಫ್ಯಾಮಿಲಿ ಜೊತೆ ಫಿಲ್ಮ್ ನೋಡಕ್ಕೆ ಹೋಗಿದ್ದೆ. ಅಲ್ಲಿ ಯಾವ ಫಿಲ್ಮ್ ನೋಡಿದ್ರು ನಾವು ಬರೀ ಕೊಲೆ ಮಾಡೋದು, ಗನ್ನಿಂದ ಶೂಟ್ ಮಾಡೋದು. ಈ ಫಿಲ್ಮ್ಗಳಲ್ಲಿ ಇವೆಲ್ಲ ಬೇಕೇ ಬೇಕಾ? ಇವೆಲ್ಲ ಇಲ್ಲ ಅಂದರೆ ಫಿಲ್ಮ್ ಮಾಡೋಕ್ಕಾಗಲ್ವಾ? ಇಫ್ ಯು ಗಿವ್ ದಮ್ ಅನ್ ಆಪರ್ಚುನಿಟಿ. ನಾನು ಆ್ಯಕ್ಚುಲಾಗಿ ಈ ಪೀಸ್ ಡೋಮ್ ಕ್ರಿಯೇಟ್ ಮಾಡಿದೆ. ಈ ಪೀಸ್ ಡೋಮಲ್ಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಮುಂದೆ ನಿಂತು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ. ಒಂದು 10-12 ಮಕ್ಕಳಿಗೆ ಫಸ್ಟ್ ಎಜುಕೇಟ್ ಮಾಡ್ತೀನಿ. ನೋಡಪ್ಪ, ದಿಸ್ ಈಸ್ ದ ಹಿಸ್ಟ್ರಿ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಲೀಡರ್ಸ್, ಇದು ಒಂದು ಇಂಪಾರ್ಟೆಂಟ್ ವಿಷಯ ನೀವು ಕೇಳಿದ್ದು. ಚೈಲ್ಡ್ ಲೀಡರ್ಸ್ ಜಗತ್ತಲ್ಲಿ ಯಾರ್ಯಾರಿದ್ದಾರೆ ಇವ್ರನ್ನ ಐಡೆಂಟಿಫೈ ಮಾಡಬೇಕು ಫಸ್ಟು.
ನಾನು 5 ಜನನ ಐಡೆಂಟಿಫೈ ಮಾಡಿದ್ದೀವಿ. ಒಬ್ಬಳು ಸಡಾಕೋ ಸಸಾಕಿ ಅಂತ, ಅವಳಿಗೆ 12 ವಯಸ್ಸಿಗೆ ಹಿರೋಶಿಮಾಲಿ ಕ್ಯಾನ್ಸರ್ ಬಂದು ಸತ್ಲು. ಶಿ ವಾಸ್ ಅ ಡೈರೆಕ್ಟ್ ವಿಕ್ಟಿಮ್ ಆಫ್ ಹಿರೋಶಿಮಾ ಬಾಂಬಿಂಗ್. ಸೆಕೆಂಡ್ ಇಸ್ ಇಕ್ಬಾಲ್ ಮಾಸಿ. Iqbal Masi is a Pakistani boy. He liberated 3,000 children from Pakistan. In the year of? ಆಯಿತು 15 ವರ್ಷ ಆಯಿತು ಅವನಿಗೆ. ಬಟ್ ಹಿ ವಾಸ್ ಅಸಾಸಿನೇಟೆಡ್ ಇನ್ ಪಾಕಿಸ್ತಾನ್ ಬಿಕಾಸ್ ಈ ಕ್ರಿಕೆಟ್ ಬಾಲ್ಸ್ ನಾವೆಲ್ಲ ಕ್ರಿಕೆಟ್ ಆಡ್ತೀವಲ್ಲ, ಎಲ್ಲ ವಿರಾಟ್ ಕೊಹ್ಲಿ ಬಗ್ಗೆ ಹೇಳ್ತೀವಿ. ಕ್ರಿಕೆಟ್ ಬಾಲ್ಸ್ ಆರ್ ಮೇಡ್ ಬೈ ಚಿಲ್ಡ್ರನ್ ಇನ್ ಪಾಕಿಸ್ತಾನ್. ಯಾಕಂದರೆ ಅವ್ರ ಕೈಯಲ್ಲಿ ಮಾತ್ರ ಸ್ಟಿಚ್ ಮಾಡೋಕ್ಕಾಗೋದು ಒಳಗೆ, ಗೊತ್ತಾ ನಿಮಗೆ? ಈಗ ಬ್ಯಾನ್ ಆಗಿದೆ. ಈ ಕ್ರಿಕೆಟ್ ಬಾಲ್ ಇದೆಯಲ್ಲ, ಆ ಸ್ಟಿಚ್ಚಿಂಗ್ ಎಲ್ಲ ಮಕ್ಕಳೇ ಮಾಡೋದು ಪಾಕಿಸ್ತಾನಲ್ಲಿ. ಅದೇ ನಮ್ಮ ಶಿವಕಾಶಿನಲ್ಲಿ ಮಕ್ಕಳು ಪಟಾಕಿ ಸೇಮ್ ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಕೈಗಳು ಅಡಲ್ಟ್ಸ್ಗಿಂತ 7 times ಸ್ಟ್ರಾಂಗರ್ ಆ್ಯಂಡ್ ಬೆಟರ್ ಅಂತ ಹೇಳೋದು. ಹಾಂ, ಮತ್ತೆ ಇವಾಗ ಕಾರ್ಪೆಟ್ ಇನ್ UP ಅದು ಕೂಡ ಸೇಮ್ ಇದನ್ನೇ. ಸೊ ಇದನ್ನೇ ಆ ಹುಡುಗ ಏನು ಮಾಡ್ದ, ಇಕ್ಬಾಲ್ ಮಾಸಿ ಆ ಮಕ್ಕಳನ್ನ 3,000 ಮಕ್ಕಳನ್ನ ಬಿಡುಗಡೆ ಮಾಡ್ತಾನೆ. ಬಿಡುಗಡೆ ಮಾಡಿದಾಗ ಒಂದ್ಸರಿ ಅವನು ಒಬ್ಬ ಕ್ರಿಶ್ಚಿಯನ್ ಹುಡುಗ ಪಾಕಿಸ್ತಾನಲ್ಲಿ ಅವ್ನು ಚರ್ಚ್ ಒಳಗೆ ಹೋಗಾಗ ಹಿಂದೆ ಅವನ್ನ ಶೂಟ್ ಮಾಡಿ ಕೊಂದಾಕ್ಬಿಟ್ರು ಕಾರ್ಪೆಟ್ ಫ್ಯಾಕ್ಟ್ರಿ ಓನರ್ಸ್. ಸೊ ಅವನು ನಮ್ಮ ಹೀರೋ. ಆಮೇಲೆ ಇನ್ನೊಬ್ಬಳು ಬಂದ್ಬಿಟ್ಟು ಸೋಫಿಯಾ ಕ್ರೂಸ್ ಅಂತ ಮೆಕ್ಸಿಕನ್ ಮೈಗ್ರೆಂಟ್, 9 ವರ್ಷದ ಒಂದು ಕೂಸು. ಇದು ಈಗ ಅವಳು 17-18 ವಯಸ್ಸಾಗಿದ್ದಾಳೆ. ಸೋಫಿಯಾ ಬಂದು ಆ ಪೋಪ್ ಬರ್ತಾ ಇದ್ದಾನೆ, ಮೈಗ್ರೆಂಟ್ ವರ್ಕರ್ಸ್ ಶಿ ಇಸ್ ಅ ಮೆಕ್ಸಿಕನ್ ಮೈಗ್ರೆಂಟ್, ಡೂ ಸಮಥಿಂಗ್ ಪ್ಲೀಸ್ ಡೋಂಟ್ ಸೆಂಡ್ ಅಸ್ ಬ್ಯಾಕ್ ಹೋಮ್ ಅಂತ ಆ ಪೋಪ್ನ ಮಾಡ್ತಾಳೆ ಬಾರ್ಡರಲ್ಲಿ. ಇಲ್ಲ, ಅಮೆರಿಕಾದ US ಇರ್ತಾಳೆ. ದೆನ್ ಶಿ ವಾಸ್ ಇನ್ವೈಟೆಡ್ ಬೈ ದ US ವಿಮೆನ್ಸ್ ಗ್ರೂಪ್ ಟು ಸ್ಪೀಕ್ ಇನ್ ದ ಸೆನೆಟ್. ಕಾಂಗ್ರೆಸ್ಸಲ್ಲಿ ಮಾತಾಡಿದ್ಲು, ಸಣ್ಣ ಹುಡುಗಿ. ಸೊ ನಾನು ಹೇಳಿದೆ, ಹೇ ಮಕ್ಕಳಿಗೆ ಹೇಳ್ತೀನಿ, ನೀನು ಕೂಡ ಸೋಫಿಯಾ ಕ್ರೂಸಲ್ಲಿ ಆಗ್ಬೋದಲ್ಲಮ್ಮ. ಇನ್ನೊಂದು ಬೆನ್ ಜಾನ್ಸನ್ ಅಂತ ಹೇಳ್ಬಿಟ್ಟು ಸೌತ್ ಆಫ್ರಿಕನ್ ಹುಡುಗ, ಅವನೇನು ಮಾಡ್ತಾನೆ, ಏಡ್ಸ್ ಬಂದ್ಬಿಟ್ಟಿದೆ, ಸಾಯ್ತಾ ಇದ್ದಾನೆ. ಅವನು ಸ್ಕೂಲ್ಗೆ ಹೋಗ್ತಾನೆ, ಸ್ಕೂಲಲ್ಲಿ ಅಡ್ಮಿಷನ್ ಸಿಗಲ್ಲ. ಸೊ ಅವನೇನು ಕೇಳ್ಕೊಳ್ತಾನೆ, ಹೋಗಿ ಹೋರಾಟ ಮಾಡ್ತಾನೆ. ಯಾಕೆ ನನಗೆ ತಗೊಳಕ್ಕಾಗಲ್ಲ, ನನ್ನ ತಪ್ಪಲ್ಲ, ಏಡ್ಸ್ ನನಗೆ ಬಂದಿದ್ದು, ನಾನು ಯಾರಿಗೂ ಅನಿಸೋದು ಇಲ್ಲ, ನಾನು ಸ್ಕೂಲ್ಗೆ ಬರಬೇಕು ಅಂತಾನೆ. ಸೊ ಅವನ್ನ ತಗೊಳ್ತಾರೆ. ಅವನು ಇನ್ ಟರ್ನ್ 3,000 ಮಕ್ಕಳನ್ನ, ಏಡ್ಸ್ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸ್ತಾನೆ. ಫೈನಲಿಗೆ ಅವನು ಸತ್ತೋದ. ಲಾಸ್ಟ್ ಬಂದ್ಬಿಟ್ಟು ನಮ್ಮವನೇ ಆದಂಥ ಬಾಜಿ ರಾವತ್, ಕೇಳಿದ್ದೀರಾ ಹೆಸರು? ಬಾಜಿ ರಾವ್ ಖಂಡಿತ ಇಲ್ಲ. ಬಾಜಿ ರಾವತ್ ಭಗತ್ ಸಿಂಗ್ಗಿಂತ ಗ್ರೇಟರು. ಬಾಜಿ ರಾವತ್ 12 ವಯಸ್ಸು. ಬ್ರಿಟಿಷರ್ಸು ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಾಜಿ ರಾವತ್ ಅವರ ಅಪ್ಪ ಬೋಟ್ ಮ್ಯಾನ್. ಓ, ಯು ಆರ್ ಟಾಕಿಂಗ್ ಅಬೌಟ್ ಪ್ರೀ ಇಂಡಿಪೆಂಡೆನ್ಸ್ ಬಾಜಿ ರಾವತ್. ಸೊ ಏನು ಮಾಡ್ತಾನೆ, ಬಾಜಿ ರಾವತ್ ಬೋಟನ್ನು ಆ ಕಡೆ ದಾಟ್ಕೊಂಡು ಬಂದು ಬೋಟ್ ಈ ಕಡೆ ಬಂದುಬಿಟ್ಟಿರ್ತಾರೆ. ನದಿನ ದಾಟ್ಬಿಟ್ಟು ಅವರೆಲ್ಲ ಎಸ್ಕೇಪ್ ಆಗಿರ್ತಾರೆ, ನಮ್ಮ ಲೀಡರ್ಸ್ ಎಲ್ಲ. ಸೊ ಬ್ರಿಟಿಷರ್ಸ್ ಬರ್ತಾರೆ, ಬಂದು ಬಾಜಿರಾವ್ನ ಕೇಳ್ತಾರೆ, ಕರ್ಕೊಂಡು ಹೋಗೋ ಬೋಟಲ್ಲಿ ಆ ಕಡೆಗೆ ಅಂತ. ಇಲ್ಲ, ಹೋಗಲ್ಲ ಅಂತಾನೆ. ಬಾಜಿರಾವ್ ಕರ್ಕೊಂಡು ಹೋಗಲ್ಲ ಅಂತ. ಸೊ ಬ್ರಿಟಿಷರ್ ಏನು ಹೇಳ್ತಾರೆ, ನೀನು ಕರ್ಕೊಂಡು ಹೋಗಿಲ್ಲ, ನಿನ್ನ ಶೂಟ್ ಮಾಡಿಬಿಡ್ತೀವಿ ಇಲ್ಲೇ ಅಂತ. ನೀನು ನಾನು ಶೂಟ್ ಮಾಡಿ ನಾನು ನಿಮ್ಗೆ ಕರ್ಕೊಂಡು ಹೋಗಲ್ಲ ಅಂದಾಗ ಬಾಜಿರಾವತ್ನ 12 ವಯಸ್ಸು ಕೂಸನ್ನ ಅಲ್ಲೇ ಶೂಟ್ ಮಾಡಿ ಬೋಟಲ್ಲಿ ಹಾಕ್ತಾರೆ ಅವನ್ನ. ಭಗತ್ ಸಿಂಗ್ಗಿಂತ ಗ್ರೇಟ್. ಬಟ್ ಯಾರಾದ್ರು ಹೇಳ್ತಾರಾ? ಯಾರು ಹೇಳಲ್ಲ. ಸೊ ನಾನು ಗೊತ್ತೇ ಇಲ್ಲ. ಸೊ ನಾನು ಹೇಳೋದು, ಮಕ್ಕಳಿಗೆ ಈ ಕಥೆ ಎಲ್ಲ ಹೇಳಿ 5 ಜನ ಲೀಡರ್ಸ್ ಹೇಳ್ಬಿಟ್ಟು, ನೀನು ಬಾಜಿರಾವ್ ಥರ ಎಷ್ಟು ಜನ ನೀವು ಬಾಜಿರಾವ್ ಥರ ಆಗ್ತೀರಾ ಅಂತ ಎಲ್ಲ ಮಕ್ಕಳು ಹಿಂಗೆ ಕೈ. ಯಾಕಂದರೆ ನಾವು ಅದು ಅವ್ರಿಗೆ ಬೇಕಾಗಿರ್ತಂಥ ವಿಷಯ ನಾವು ಹೇಳಲೇ ಇಲ್ಲ. ನಾವು ಬುದ್ಧ ಬಗ್ಗೆ ಹೇಳಿದ್ವಿ, ಗಾಂಧಿ ಅಂತ ಹೇಳಿದ್ವಿ, ಎಲ್ಲ ದೊಡ್ಡ ಲೀಡರ್ಸ್ ಬಗ್ಗೆ ಹೇಳ್ಬಿಟ್ವಿ. ಈಗ ನಮಗೆ ಯಾರು ರೆಲೆವೆಂಟ್ ಆಗಿ ಎಷ್ಟೊಂದು ಜನ ಇದ್ದಾರೆ, ಎಷ್ಟು ಜನ ಇವರು ಎಸ್ಪೆಷಲಿ ನನಗೆ ರಿಲೇಟ್ ಮಾಡೋಕ್ಕಿರಬೇಕು. ನನ್ನ ವಯಸ್ಸು ಹೌ ಮೆನಿ ಆಫ್ ಯು ವಾಂಟ್ ಟು ಬಿ ಸಡಾಕೋ ಸಿಸ್ಟರ್? ಎಲ್ಲರೂ ಹೇಳ್ತಾರೆ, ಐ ವಾಂಟ್ ಟು ಬಿ ಸಡಾಕೋ, ಬಿಕಾಸ್ ಸಡಾಕೋ ಪ್ರೊಟೆಸ್ಟೆಡ್ ಪೀಸ್ಫುಲಿ. 3 ವಯಸ್ಸಿದಾಗ ಬಾಂಬನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾಳೆ. ಹಿರೋಶಿಮಾಲಿ 1945 6 ಆಗಸ್ಟ್ ಇದಾಗಿದ್ದ ಕತೆ. ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್. ಅವಳನ್ನ ಹೆಂಗೆ ಎಸ್ಬಿಡ್ತು, ಅವಳು ಒಬ್ಬ ಸೇವ್ ಆಗ್ತಾಳೆ. ಅವ್ರ ಅಜ್ಜಿ ಸಡಾಕೋ 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 ಅಂತಾಳೆ, ಕೆಳಗೆ ಬಿದ್ದೋಗಿರ್ತಾಳೆ. ಸಡಾಕೋ ಆಮೇಲೆ ಪಿಕಪ್ ಮಾಡಿ ಹಾಸ್ಪಿಟಲ್ಗೆ ಹಾಕ್ತಾರೆ. ಬೆಳೀತಾ ಬಂದಾಗ ಅವಳು 10, 11, 12 ವಯಸ್ಸಾಗೋಗುತ್ತೆ. ಚೆನ್ನಾಗಿ ಹೈಸ್ಕೂಲಲ್ಲಿ ಸ್ಪೋರ್ಟ್ಸ್ ಅಥ್ಲೀಟು ಎಲ್ಲ ಆಗೋಗಿರ್ತಾಳೆ. ಸೊ ಸಡಾಕೋ ಬಂದು 12 ವಯಸ್ಸಿದಾಗ ಅವಳಿಗೆ ಪುರ್ಪುರೆ ಅಂತ ಅದ ಹೆಸರು, ಕ್ಯಾನ್ಸರ್, ಅದು ಸ್ಕಿನ್ ಕ್ಯಾನ್ಸರ್ ಎಲ್ಲ ಫುಲ್ ಬಂದುಬಿಡುತ್ತೆ, ಪುರ್ಪುರೆ ಆಗೋಗುತ್ತೆ. ಸೊ ಇವಳು ಸಾಯ್ತಾ ಇದ್ದಾರೆ. ಡಾಕ್ಟರ್ಸ್ ಹೇಳ್ತಾರೆ, ಸಾರಿ ಸಡಾಕೋ, ನಿನಗೆ ಒಂದು 6 ತಿಂಗಳು ಟೈಮ್ ಇದೆ, 6 ತಿಂಗಳೊಳಗೆ ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ. ಸೊ ಸಡಾಕೋ ಏನು ಮಾಡ್ತಾಳೆ, ಈ ಬೋಟ್ಸ್ನ ಒರಿಗೇಮಿ ಗೊತ್ತಲ್ಲ,
ಕೊಕ್ಕರೆ. ನಾವು ದೇವ್ರ ಹತ್ರ ಅರಿಕೆ ಮಾಡ್ಕೊಳ್ತೀವಿ, ತೆಂಗಿನಕಾಯಿನೋ ಅದೇನು ಕೊಟ್ಬಿಟ್ಟು ನಾನು ತೆಂಗಿನ ಹೊಡ್ತೀನಪ್ಪ ಅಣ್ಣ ನನಗೆ ಇದು ಮಾಡೋ ಅಂತ ಹೇಳ್ಬಿಟ್ಟು ದೇವರಿಗೆ. ಸೊ ಇವಳೇನು ಮಾಡ್ತಾರೆ, ನಾನು ಪೇಪರ್ ಮಡ್ಚ್ತೀನಿ, 1200 ಪೇಪರ್ ಕೊಕ್ಕರೆಗಳನ್ನ ಮಡ್ಚಿ, ಅದು ಜಾಪನೀಸ್ನ ಒಂದು ಟ್ರೆಡಿಷನ್, ಒಂದು ಕಲ್ಚರ್. ಅರಿಕೆ ಮಾಡ್ಕೊಳ್ಬೇಕು ಅಂದರೆ ನಾವು ಪೇಪರ್ನ ಮಡ್ಚಿಬಿಟ್ಟು ಅದನ್ನು ದೇವ್ರ ಹತ್ರ ಹಾಕಿದ್ರೆ ಅದು ಅವರ ಇದು ಕಲ್ಚರಲ್ಲಿ ದೇಬಿಲಿ ಪೇಪರ್ ಬೋಟ್ಸ್ ಮಡ್ಚಬೇಕು ಕೊಕ್ಕರೆನ. ಸಡಾಕು ಕೊಕ್ಕರೆ ಅಂದರೆ ನೀವು ನೋಡ್ಬೋದು ಅದನ್ನು. ಅವ್ರು ಮಡ್ಚಿದಾಗ ಅವಳು ಬದುಕ್ತೀನಿ ಅಂದ್ಕೊಂಡಿದ್ದಾಳೆ. ಬಟ್ ವೆನ್ ಶಿ ವಾಸ್ ಡೂಯಿಂಗ್ 800 ಕ್ರೇನ್ಸ್ ಅವಳು ಸತ್ತೋಗ್ತಾಳೆ ಅವಳು. ಸೊ ಭಾರಿ ಇಂಟ್ರೆಸ್ಟಿಂಗ್. ಅದು ನಾವು ನಾಟಕನೇ ಬರೆದೆ ಅವಳ ಬಗ್ಗೆ. 601, 602, 603, 604, 605, 806, 807, 809. If I make 1,000 cranes, I live in the sun and rain. No more sickness, no more illness, no more sadness. 601, 602, 603, 604, 801, 802, 803. And Sadako died. So when I play this song, I made this play perform with so many school children. ಆ ಮಕ್ಕಳು ಸಡಾಕೋನೇ ಹೋಗ್ತಾಳೆ ಕೊನೆಗೆ. ಕ್ಯಾನ್ ಐ ಚೇಂಜ್ ಮೈ ನೇಮ್ ಟು ಸಡಾಕೋ ಅಂತಾಳೆ. ಯಾಕೆ ಅಂತೇಳಿದ್ರೆ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಚೈಲ್ಡ್ ರೈಟ್. ಹೌ ಡು ವಿ ಎಂಪವರ್ ದೆಮ್ ಇಫ್ ಯು ಡೋಂಟ್ ಗಿವ್ ದಮ್ ಅ ಮಾಡೆಲ್ ಆಫ್ ಚೈಲ್ಡ್ ಲೀಡರ್ಸ್ ಇನ್ ದಿಸ್ ವರ್ಲ್ಡ್? ಸೊ ನನ್ನ ಐಡಿಯಾ ಅಂದರೆ ಐ ವಾಂಟ್ ಟು ಎಪಿಟೋಮೈಸ್ ಚಿಲ್ಡ್ರನ್. ಅವ್ರನ್ನ ಲೀಡರ್ಶಿಪ್ ನೋಡಿ, ದಿಸ್ ಇಸ್ ಯುವರ್ ಲೀಡರ್, ಇಟ್ಸ್ ನಾಟ್ ಗಾಂಧಿ, ಇಟ್ ಇಸ್ ದೀಸ್ ಚಿಲ್ಡ್ರನ್. ಅವ್ರ ಕನೆಕ್ಷನ್ ಸಿಕ್ಬಿಡುತ್ತೆ. ಇವಳು 12, ನಾನು 12, ನಾನು ಆ ಥರ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಎವ್ರಿ ಸ್ಕೂಲ್ ಐ ಪರ್ಫಾರ್ಮ್, ದೇ ಆಲ್ ವಾಂಟ್ ಟು ಬಿ ಲೈಕ್ ದಿಸ್ 5 ಚಿಲ್ಡ್ರನ್. ಐ ಡಿಡ್ ದಟ್. ನಾರ್ಮಲಿ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಓನ್ಲಿ ಅಲ್ವಾ? ಆಲ್ ಸ್ಕೂಲ್ಸ್, ಇಂಟರ್ನ್ಯಾಷನಲ್ ಸ್ಕೂಲ್ಸು, ಮಿಡಲ್ ಕ್ಲಾಸ್ ಸ್ಕೂಲ್, ಬಿಕಾಸ್ ದೇ ಕ್ಯಾನ್ ಕನೆಕ್ಟ್ ಸೋ ಮಚ್ ವಿತ್ ಸಡಾಕೋ. ಅವ್ರು ಬ್ಯೂಟಿಫುಲ್ ಆಗಿದ್ದಾರೆ. ಸಡಾಕೋ ಕ್ರೂಸ್, ಅದು ಪಿಕ್ಚರ್ ನಂತರ ಇದೆ, ತೋರಿಸ್ತೀನಿ ನಾನು ನಿಮಗೆ. ಬ್ಯೂಟಿಫುಲ್ ಆಗಿದ್ದಾರೆ. ಸೊ ದಟ್ ಈಸ್ ದ ವೇ ಐ ಥಿಂಕ್ ವಿ ಹ್ಯಾವ್ ಟು ವರ್ಕ್ ವಿತ್ ದಿಸ್ ಚಿಲ್ಡ್ರನ್. ನಾವು ಈ ಬ್ಲೈಂಡ್ ಸ್ಕೂಲಲ್ಲಿ ಕೂಡ yesterday I was training with the choir. ಆ choiralli ಹೇಳಿದೆ, ನೋಡಿ, you are carrying a very big responsibility on your head as children. I could have got many professional singers to do this. Why I didn't go there? Why I have come to you? You are all 13, 14. You are going to tell the world that children have to see the rainbow, they should play, they should dance. Agagi, there's a big responsibility I'm sharing. You are getting empowered. You are carrying a big responsibility of this world. ಎಷ್ಟು ಚೆನ್ನಾಗಿ ಹಾಡ್ತವೆ ನಮ್ಮ ಮಕ್ಕಳು ಗೊತ್ತಾ? ಐ ಹ್ಯಾವ್ 40 ಮೆಂಬರ್ ಚೈಲ್ಡ್ ಸಿಂಗಿಂಗ್ ಗ್ರೂಪ್. ಓ ಹೌದು ಜಾನ್, ನೀವು ಮಾತಾಡ್ತಾ ಇರಬೇಕಾದ್ರೆ ಮಕ್ಕಳಿಗೆ ಒಂದು ರೋಲ್ ಮಾಡೆಲ್ಲು ಆಫ್ ದ ಸೇಮ್ ಏಜ್ ಅಂತ ಪಾರ್ಲಿ ನಂದು ಲೆಫ್ಟ್ ಬ್ರೈನ್ ಯೋಚನೆ ಮಾಡ್ತಾಯಿತ್ತು. ಅವರಿಗೆ ಒಂದು ಮೊರಾಲಿಟಿ, ಲೈಫ್, ಅದು ಎಲ್ಲ ಒಂದು ಡಿಸಿಪ್ಲಿನ್, ಅಮನ್ ಕಿ ಆಶಾ ಕೈಂಡ್ ಆಫ್ ಥಿಂಗ್ ಎಲ್ಲ ಮಾಡ್ತೀವಿ. ಬಟ್ ಫ್ಯಾಕ್ಟರ್ ಬಂದರೆ maybe after 18 years or 20 years ಆದಮೇಲೆ, do we really have that type of healthy environment around us? I am very pessimistic in this, I tell you. ನಾವು ಮಕ್ಕಳಿದ್ದಾಗೆಲ್ಲ ಹೇಳ್ತೀವಿ, ದೊಡ್ಡವರು ಆಗ್ತಾ 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 ಬಂದರೆ ಆ ಥರದ್ದು ಒಂದು ಸಪೋರ್ಟಿಂಗ್ ಎನ್ವೈರ್ನ್ಮೆಂಟೇ ಇಲ್ಲ. ವೇರೆವರ್ ಯು ಸಿ ಕರಪ್ಷನಿಂದ ಶುರು ಆಗುತ್ತೆ. 10th ಸ್ಟ್ಯಾಂಡರ್ಡಿಗೆ ಬಂದಾಗ ರಿಸರ್ವೇಷನ್ ಅಂತ ಬರುತ್ತೆ, ನೋ ಪ್ಲೇಸ್ ಫಾರ್ ಮೆರಿಟ್ ಅಂತ ಬರುತ್ತೆ, ಆ್ಯಂಡ್ ಕ್ಲಾಸ್ ಆ್ಯಂಡ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಬರುತ್ತೆ. ಡೋಂಟ್ ಯು ಥಿಂಕ್ ಸೋ ಡಿಸಪಾಯಿಂಟಿಂಗ್ ಕೈಂಡ್ ಆಫ್ ಎನ್ವೈರನ್ಮೆಂಟ್? ಸೊ ಟು ಶೇರ್ ಮೈ ಓನ್ ಎಕ್ಸ್ಪೀರಿಯನ್ಸಸ್, I took care of this for 20 years, 200 children I put into universities, picking them from the street. ಬೀದಿಗಿಂದ ಹಂಗೆ ತೆಗೆದು ನನಗೆ ಅಷ್ಟಿಗೆ ತಂದೆ ತಾಯಿಗಳೆಲ್ಲ ತಗೊಂಡೋಗಿ ಈ ಮಕ್ಕಳನ್ನ ನಮ್ಮ ಸ್ಕೂಲಲ್ಲಿ ಇಟ್ಕೊಂಡು ಅವ್ರನ್ನ ಬೆಳೆಸಿ ಎಲ್ಲರೂ ಓದು. ದಿಸ್ 2 of them became ಇಂಟರ್ನ್ಯಾಷನಲ್ ಡಾನ್ಸರ್ಸ್ ಎಲ್ಲ ಭಾಳ ಮಾಡಿದೆ. ನನ್ನ ಜೊತೆಗೆ ಇರುವಾಗ ಎಲ್ಲ ಮಕ್ಕಳು, ನಾನು ದೊಡ್ಡನಾದರೆ ಬೀದಿ ಮಗಳಿಗಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತೀನಿ, ನನ್ನ ರಕ್ತವನ್ನೇ ಕೊಡ್ತೀನಿ, ಒಂದು ಹುಡುಗಿ ಹೇಳಿದು. ಇಷ್ಟೆಲ್ಲ ರೆಕಾರ್ಡಲ್ಲೇ ಇದೆ. ಅದು ದೊಡ್ಡವರಾದ ಮೇಲೆ ಇವರು ಇದೇನು ಕಥೆನೇ ಇಲ್ಲ, ನೀವು ಹೇಳಿದ ಪ್ರಶ್ನೆನೇ ಆನ್ಸರ್ ಅದು. ನಾನು ಹೇಳಿದೆ, ಯಾಕಪ್ಪ ನೀನು ಅಷ್ಟೆಲ್ಲ ಹೇಳ್ತೀರಾ? ಐ ವಿಲ್ ಶೋ ಯು ಅ ಡಾಕ್ಯುಮೆಂಟ್ ಆಫ್ ವಾಟ್ ದಿಸ್ ಚಿಲ್ಡ್ರನ್ ಹ್ಯಾವ್ ಡನ್. ಯಾಕೆ ಇವ್ರ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಸ್ಟಮ್ ಬಂದ್ಬಿಟ್ಟು ಅವ್ರನ್ನ ಅಸಿಮಿಲೇಟ್ ಮಾಡಿಕೊಂಡು
ಎಲ್ಲ ಮದುವೆ ಆಯಿತು, ಆ ಮಕ್ಕಳು ಬದುಕಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ ಇವರಿಗೆ. ಅದಕ್ಕೆ ನಾನು ಕೇಳ್ತಾ ಇರೋದು. ಪ್ರೆಷರ್ಸ್ ಆಫ್ ವರ್ಕ್. ಸೊ ಈ ನೀವೆಲ್ಲ ಯು ಆರ್ ಗ್ರೇಟ್ ಬಿಕಾಸ್ ಯು ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ಅ ಸರ್ಟನ್ ಫಿಲಾಸಫಿ. ವಿ ಆಲ್ ಗ್ರೋ ಅಪ್ ಅಂಡ್ ಅಕ್ಸೆಪ್ಟೆಡ್. ಬಟ್ ಈಗ ಮಾಡೋಕ್ಕೂ ಆಗ್ತಾ ಇಲ್ವಲ್ಲಮ್ಮ. ಅದನ್ನೇ ನಾನು ಕೇಳ್ತಾ ಇರೋದು. ನಮ್ಗೆ ಆ ಥರ ಒಂದು ಸೋಷಿಯಲ್ ಎನ್ವೈರನ್ಮೆಂಟೇ ಇಲ್ಲ, ಎಮೋಷನಲ್ ಎನ್ವೈರನ್ಮೆಂಟ್ ಇಲ್ಲ. ಹಾಗಾಗಿ ಮತ್ತೆ ಇವಾಗ ಮಾರಲ್ ಸೈನ್ಸ್ ಅಂತ ಇತ್ತು, ಇವಾಗ ಇದ್ರು ಒಂದೇ ಬಿಟ್ಬಿಡಿ, ದಟ್ ಈಸ್ ಸೆಕೆಂಡರಿ. ಆದರೆ ನಿಜವಾಗ್ಲೂ ನಾವು ಮಕ್ಕಳಿಗೆ ಮೊರಾಲಿಟಿ ಹೇಳ್ಕೊಡ್ಬೇಕಾ, ಎಥಿಕ್ಸ್ ಹೇಳ್ಕೊಡ್ಬೇಕಾ ಅನ್ಸುತ್ತೆ. ಐ ಆಮ್ ತುಂಬ ಎಕ್ಸ್ಟ್ರೀಮ್ ಆಗಿ ಹೇಳ್ತಾ ಇದ್ದೀನಿ. ಆದರೆ ಕ್ಲಾಸ್ ರೂಮಿಂದ ಇನ್ಸ್ಪೈರ್ ಆಗಿ ಹೊರಗೆ ಬಂದ ತಕ್ಷಣ ನಮಗೆ ವೇರೆವರ್ ವಿ ಸಿ ಬರೀ ವೆರಿ ಕರಪ್ಟ್ ಎನ್ವೈರನ್ಮೆಂಟೇ ನಾವು ನೋಡ್ತಾ ಇರೋದು. ಅಫ್ಕೋರ್ಸ್ ನಾವು ನಮ್ಗಳಿಗೆ ರೋಲ್ ಮಾಡೆಲ್ಸ್ ಇದ್ರಲ್ವಾ ಜಾನ್. ಹೌದು, ನಮ್ಗಳಿಗೆ ವೆನ್ ವಿ ವರ್ ಕಿಡ್ಸ್ ವಿ ಹ್ಯಾಡ್ ರೋಲ್ ಮಾಡೆಲ್ಸ್. ಹೌದು ಅಲ್ವಾ, ರೈಟರ್ಸು ಹಾಗೆ ಇದ್ರು, ಎಲ್ಲ ಇದ್ದದ್ದು. ಈಗ ಎಲ್ಲಿ ನೋಡಿದ್ರು ಐ ಮೀನ್ ಕಾಂಪ್ರಮೈಸ್ ಅನ್ನೋದು ಟು ದ ಕೋರ್ ಆಗೋಗಿದೆ. ಹೌದು. ಸೊ ಅವಾಗ ಇಂಥ ಟೈಮ್ನಲ್ಲಿ ನಿಮಗೆ ಯಾವತ್ತಾದ್ರೂ ತುಂಬ ಡಿಪ್ರೆಸ್ಡ್ ಆಗಿ ವಾಟ್ ಡೂಯಿಂಗ್ ಅಂತ ಅನಿಸಿದ್ದುಂಟಾ ಇಂಡಿವಿಜುವಲ್? ಇಲ್ಲ, ನಾನು ಈಗ ಉದಾಹರಣೆಗೆ ವಿನ್ಸೆಂಟ್ ವ್ಯಾನ್ ಗೋ ಗೊತ್ತಲ್ಲ, ಸ್ಟೋರಿ ಆಫ್ ವಿನ್ಸೆಂಟ್ ಗೋ ನಾನು ಹೇಳಬೇಕಾಗಿದೆ. ಈಗ ವಿನ್ಸೆಂಟ್ ಭಾಳ ಗ್ರೇಟ್ ಡಚ್ ಪೇಂಟರ್, ಅವನು ಆರ್ಟಿಸ್ಟ್. ಅವನು ಜಗತ್ತನ್ನ ಬದಲಾವಣೆ ಮಾಡಬೇಕು ಅಂತ ಒಂದು ಹೋಗಿ ಪಾದರಿ ಆಗ್ತಾನೆ, ಒಂದು ಸೇರ್ಕೊಳ್ತಾನೆ, ಸೆಮಿನಾರಿ ಸೇರ್ಕೊಂಡು ಫಾದರ್ ಆಗ್ಬಿಡ್ತಾನೆ. ಆದರೆ ಅದರಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಪೇಂಟರ್ ಆಗ್ತಾನೆ. ಇವನು ಪೇಂಟ್ ಮಾಡ್ತಾನೆ, ಯಾವುದು ಪೇಂಟ್ ಮಾರಾಟ ಆಗಲ್ಲ, ಪೇಂಟ್ ದುಡ್ಡಿಲ್ಲ. ಇವ್ರ ಅಣ್ಣನ ಹೇಳ್ತಾನೆ, ಅಣ್ಣ ಪೇಂಟ್ ದುಡ್ಡು. ಅವ್ರ ಅಣ್ಣ ಬಂದು ದೊಡ್ಡ ಇದು ಬಿಸ್ನೆಸ್ ಮ್ಯಾನು, ಪೇಂಟ್ ಸೆಲ್ ಮಾಡೋನು. ಅವನು ಹೇಳ್ತಾನೆ, ಐ ಕಾಂಟ್ ಗಿವ್ ಯು ಮನಿ ಫಾರ್ ಯುವರ್ ಪೇಂಟ್, ಐ ಕ್ಯಾನ್ ಗಿವ್ ಯು ಮನಿ ಫಾರ್ ಯುವರ್ ಫುಡ್ ಅಂತಾನೆ. ಇವನು ಕಿವಿ ಕಟ್ ಮಾಡ್ಬಿಟ್ಟು ಹಿಂಗೆ ಕಿವಿ ಆಕ್ಚುಲಾಗಿ ಆಗ್ತಾನೆ. ಇದು ನೋಡಿ, ಇಸ್ ಅ ಪವರ್ಫುಲ್ ಸ್ಟೋರಿ. ವಿನ್ಸೆಂಟ್ ವ್ಯಾನ್ ಗೋ, ನನಗೆ ಇದು ಬೇಕಿಲ್ಲ, ನನಗೆ ಪೇಂಟ್ ದುಡ್ಡು ಬೇಕು ಅಂತಾನೆ. ಜೀವಮಾನದಲ್ಲೇ ಪೇಂಟೇ ಸೇಲ್ ಮಾಡಲಿಲ್ಲ, ಒಂದು ಪೇಂಟಿಂಗ್ ಸೇಲ್ ಮಾಡಲಿಲ್ಲ. ಸೊ ಇವನಿಗೆ ಭಾಳ ಫ್ರಸ್ಟ್ರೇಟ್ ಆಗೋಗುತ್ತೆ, ಏನಪ್ಪ ಹಿಂಗೆ ಬದಲಾವಣೆನೇ ಆಗ್ತಾ ಇಲ್ವಲ್ಲ ಅಂತ. ಸೊ ಒಂದಿನ ಲಾಸ್ಟ್ ಪೇಂಟಿಂಗ್ ಮಾಡೋದನ್ನು ನೋಡಿಬಿಟ್ಟು ಅವನೇನು ಮಾಡ್ತಾನೆ, ನೋಡ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಗನ್ ಬಾಯಿಗೆ ಇಟ್ಕೊಂಡು ಶೂಟ್ ಮಾಡಿ ಸತ್ತೋಗ್ತಾನೆ. ಈ ಕಮಿಟ್ ಸೂಸೈಡ್. ಸೊ ಆ ಒಂದು ಭಾಳ ಪವರ್ಫುಲ್ ಹಾಡಿದೆ. ಈ ಹಾಡು ನನ್ನ ಲೈಫನ್ನ ಚೇಂಜ್ ಮಾಡಿತು. Starry, starry night, paint your palace blue and grey. Look out on a winter's day, with eyes that know the darkness in my soul. Shadows on the hill, sketch the trees and the daffodil, in colors on the snowy linen land. Now I understand what you tried to say to me, how you suffered for your sanity, how you tried to set them free. They did not listen, they did not know how. Perhaps they'd listen now, for they could not love you. But still your love was true. And when no hope was left inside on the starry, starry night, you took your life as lovers often do. But I could have told you, Vincent, this world was never meant for one as ಬ್ಯೂಟಿಫುಲ್ ಆ್ಯಸ್ ಯೂ. ಬಟ್ ನಾನು ವಿನ್ಸೆಂಟ್ ಥರ ಸಾಯಬಾರ್ದು ಅಂತ ನನಗೆ ಅದೇ ಫ್ರಸ್ಟ್ರೇಷನ್ ಇದೆ. ನಾನು ಪೇಂಟಿಂಗ್ ಬದಲ. ಬಟ್ ಏನಾಗ್ತದೆ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಇವಾಗ ನಾನು ಕಲೆಗಳನ್ನ ಮಾಡ್ತಾಯಿದ್ದೀನಿ. ಶ್ರೀಸಾಮಾನ್ಯರ ಬಗ್ಗೆ ಎಲ್ಲ ಕಡೆ ಮಾಡ್ಬೋದು. ಭಗತ್ ಸಿಂಗ್ ಮಾಡಿದೆ, ಎಲ್ಲ ಕಡೆ ನನ್ನ ದುಡ್ಡು ಬರಲಿಲ್ಲ ಎಲ್ಲ ಕಡೆ. ಬಟ್ ಇವತ್ತು ನನಗೆ ಯಾಕಂತ ಹೇಳಿದ್ರೆ, ಒಬ್ಬ ಕಲಾವಿದನಿಗೆ ಐತಿಹಾಸಿಕ ಒಂದು ಪ್ರಜ್ಞೆ ಇರಬೇಕು. ಈ ಶುಡ್ ಹ್ಯಾವ್ ಅ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಆಫ್ ಲೈಫ್. ಎಲ್ಲಿ ನಮ್ಮ ಕಲಾವಿದ ಎಲ್ಲಿದ್ದಾರೆ, ಬರಗಾರಿಗೆ ಇವಾಗ ಪೇಂಟ್ ಮಾಡೋ ಮಾರಾಟ ಮಾಡೋ. A success of an artist is not how much painting he did, how much he said in a state of history. ನಾನು ದುಡ್ಡೇ ಮಾಡಲಿಲ್ಲ ನನ್ನ ಪೇಂಟಿಂಗಲ್ಲಿ, ಎಲ್ಲ ಕೆಲಸ ಮಾಡಿಸ್ಕೊಳ್ತಾರೆ. ಬಟ್ ಸ್ಟಿಲ್ ಐ ಗಾಟ್ 10 ನ್ಯಾಷನಲ್ ಅವಾರ್ಡ್ಸ್ ಫಾರ್ ಸಿನಿಮಾ ಮೇಕಿಂಗ್. ಎಲ್ಲ ಕಡೆ ಮಾಡಿದ್ವಿ. ಶಂಕರ್ ನಾಗ್ ಅಂತ ಗೆಳೆಯರು ರಿಯಲಿ ಸಪೋರ್ಟ್ ಮಾಡಿದ್ರು. ಐ ರಿಯಲಿ ಥ್ಯಾಂಕ್ ಹಂಗಿತ್ತು. ಕಲ್ಚರಲ್ ಸೆಕ್ಟರಲ್ಲೇ ಹಂಗಿತ್ತು, ಯಾಕೆ ನಿಮ್ಗೆ ಗೊತ್ತು, ನಾವೆಲ್ಲ ಕನ್ನಡ ಥಿಯೇಟರ್ ರಂಗಭೂಮಿಯಿಂದ ಬಂದವರು. ಸೊ ಥಿಯೇಟರ್ ಮೂಮೆಂಟ್ ಆವಾಗ ಈಗಾಗಲೂ ಓರಿಯೆಂಟೇಷನ್ ಎಲ್ಲಿಂದ ಬಂತು ರಂಗ ಥಿಯೇಟರು? ಇಟ್ಸ್ ಆಲ್ಸೋ ರೈತ ಕಾರ್ಮಿಕರ ಚಳುವಳಿಯಲ್ಲಿ. ಥಿಯೇಟರ್ ವಾಸ್ ಸಪೋರ್ಟೆಡ್ ಬೈ ದ ವೇರಿಯಸ್ ಟ್ರೇಡ್ ಯೂನಿಯನ್ಸ್. ಈಗ ಯಾರು ದುಡ್ಡು ಕೊಡೋದು ಇಲ್ಲ, ಮಾಡೋದು ಇಲ್ಲ, ನಾನು ಹಾಡು ಮಾಡಬೇಕು ಅಂತ ಏನಿಲ್ಲ. ಹೌದು, ಇವಾಗ ಥಿಯೇಟರ್ ಫ್ರೆಂಡ್ಸು ಹಾಗೆ ಹೇಳ್ತಾರಲ್ಲ. ಈಗ ಸಮುದಾಯ ಆಗಬಹುದು, ರಂಗಶಂಕರ ಆಗಬಹುದು, ಯಾವುದೇ ಆಗ್ಬೋದು.
ಇವಾಗೆಲ್ಲ ಬರೀ ಕಾಮಿಡಿ ಪ್ಲೇಸ್ಗೆ ಜಾಸ್ತಿ ಹೌದು ಹೋಗೋದು ಕೊಡ್ತಾರೆ, ಕಮರ್ಷಿಯಲ್ ಆಗಿ ಮಾಡ್ತಾರೆ. ಆಮೇಲೆ ಬುಕ್ ಯು ಟಿಕೆಟ್ಸ್ ಇಲ್ಲಿ ನಾನು ಎಷ್ಟೋ ಕನ್ನಡ ಥಿಯೇಟರ್ಗೆ ಮೊಳೆ ಹೊಡೆದೆ, ಯಾರೂ ಪೇ ಮಾಡಲಿಲ್ಲ, ನನಗೆ ಬೇಕು ಇರಲಿಲ್ಲ. ಭಾಳ ಚೆನ್ನಾಗಿ ಸೆಟ್ ನೀನು ಕ್ರಿಯೇಟ್ ಮಾಡಿದೆ. ಬಟ್ ದಟ್ ಈಸ್ ವಾಟ್ ಮೇಡ್ ಮಿ ಗೇವ್ ಮಿ ಅ ಲೈಫ್ ಅಲ್ವಾ. ನಾನು ಅದು ವಿನ್ಸೆಂಟ್ ವ್ಯಾನ್ಗೆ ಹೋಗ್ತಾ ನಾನು ಸಾಯೋಕ್ಕೆ ಇಷ್ಟ ಇಲ್ಲ, ಏನೋ ನನ್ನ ಆರ್ಟ್ ಚೇಂಜ್ ಮಾಡಬೇಕು. ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಚೇಂಜಿಂಗ್. ಸೊ ದ ಬೆಸ್ಟ್ ವೇ ಇಸ್ ಟು ಡೂ ಪಬ್ಲಿಕ್ ಆರ್ಟ್. ಪಬ್ಲಿಕ್ ಆರ್ಟ್ ಈಸ್ ಅ ಬೆಸ್ಟ್. ಯಾಕಂತೇಳಿದ್ರೆ ಪೇಂಟಿಂಗ್ ಮಾಡಿದ್ರೆ ತಗೊಂಡೋಗಿ ಯಾರೋ ಅವರು ಶ್ರೀಮಂತರ ಮನೇಲಿ ಇಟ್ಕೊಳ್ತಾರೆ ಪೇಂಟಿಂಗ್ನ, ಅದು ಮುಚ್ಚೋಗುತ್ತೆ. ಬಟ್ ಇಫ್ ಯು ಆರ್ ಸೇಯಿಂಗ್ ಸಮಥಿಂಗ್ ಸೋಷಿಯಲಿ ಹಿಸ್ಟಾರಿಕಲಿ ರೆಲೆವೆಂಟ್ ಥ್ರೂ ಯುವರ್ ಆರ್ಟ್, ಇಟ್ ಹ್ಯಾಸ್ ಟು ಬಿಕಮ್ ಪಬ್ಲಿಕ್, ಎ ಪಬ್ಲಿಕ್ ಓನ್ಡ್ ಸ್ಪೇಸ್ ಆಗಿರಬೇಕು. ಸೊ ಐ ಲೈಕ್ ಟು ಡೂ ಪಬ್ಲಿಕ್ ಸ್ಪೇಸ್ ಆರ್ಟ್ ಟು ಟೆಲ್ ಸ್ಟೋರೀಸ್. ಈಗ ಬನ್ನರಗಡ್ಡೆ ನ್ಯಾಷನಲ್ ಪಾರ್ಕಲ್ಲಿ ಮುನ್ಸಿ ಮತ್ತು ಹಾವಿನ ಒಂದು ದೊಡ್ಡ ಸ್ಕಲ್ಪ್ಚರ್ ಮಾಡಿದೆ, ಲಾಲ್ಬಾಗಲ್ಲಿ ಮಾಡಿದೆ, ಆಲ್ ಆನ್ ಎನ್ವೈರನ್ಮೆಂಟ್. ಲಾಲ್ಬಾಗಲ್ಲಂತೂ ಬೇರೆಯವರಿಗೂ ಅಲ್ಲಿ ಬರೀ ಜಾನೇ ಕಾಣಿಸೋದು ಇಲ್ಲ. ಬಟ್ ನನಗನ್ಸುತ್ತೆ ದ ಪ್ರಾಬ್ಲಮ್ ಈಸ್ ನಾವು ಏನು ಮಾಡಬೇಕು ಅಂತ ನನ್ನ ಪ್ರಕಾರ, ಆರ್ಟಿಸ್ಟ್ ಶುಡ್ ಸಬ್ಲೈಮ್ ದೇರ್ ಈಗೋಸ್. ಈಗೋ ಪ್ರಾಬ್ಲಮ್ ಇಟ್ಕೊಂಡು ಹೋಗಬಾರ್ದು. ನಾವು ಈಗೋ ಇಟ್ಕೊಂಡು ನಾನೇ ಗ್ರೇಟ್ ಅಂತ ಹೇಳ್ಬಾರ್ದು. ಮರ್ ಐಡಿಯಾಸ್ ಆರ್ ಗ್ರೇಟ್. ಸೊ ದಿಸ್ ಇಸ್ ವಾಟ್ ಐ ಲರ್ನ್ಡ್ ನಮ್ಮ ಸಾಮೂಹಿಕ ರೈತ ಕಾರ್ಮಿಕ ಚಳುವಳಿಗಳಲ್ಲಿ, ಹೌ ಟು ವರ್ಕ್ ವಿತ್ ಅ ಗ್ರೂಪ್ ಆಫ್ ವಿತ್ ಯುವರ್ ಕಮ್ಯುನಿಟಿ. ನಾವು ಕಮ್ಯುನಿಟಿ ಆರ್ಟಿಸ್ಟಾಗಿ ಆಗಬೇಕು. ವೈ ಐ ಗಾಟ್ ಅ ಗ್ರೇಟ್ ವಾಯ್ಸಸ್, I can sing in any language of the world. You tell me a language of the world, I can sing it. Because I learned peace songs of the world. Spanish, Italian, French, Japanese, ಯಾವ ಹಾಡಬೇಕು. ಈ ಅರ್ಥದಲ್ಲಿ ನೀವು ಒಂಥರ ವಿಶ್ವಮಾನವ. ಯಾಕಂದರೆ ಕುವೆಂಪು ಅವರು ಹೇಳಿದಷ್ಟೇ, ಯು ಹ್ಯಾವ್ ಟು ಬಿಕಮ್ ದೇರ್ ಇಸ್ ನೋ ಅದರ್ ಯೂನಿವರ್ಸಲ್ ಹ್ಯೂಮನ್ ಬೀಯಿಂಗ್ ಆಗೇ ಇರಬೇಕು. ನಾನು ಕನ್ನಡಿಗ ಹೌದು, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು, ಬಟ್ ಐ ಆಮ್ ಅ ವಿಶ್ವಮಾನವ. ರಿಟನ್ ಇನ್ ಕನ್ನಡ ಓನ್ಲಿ, ವಿಶ್ವಮಾನವ ಅಂತ ಕನ್ನಡದಲ್ಲೇ ಬರೆಯೋದು. ಐ ಆಮ್ ಪಾರ್ಟ್ ಆಫ್ ದಿಸ್ ಐಡಿಯಾ. ಬಟ್ ಐ ವಾಂಟ್ ದಿಸ್ ಲ್ಯಾಂಡ್, ದಿಸ್ ಅರ್ತ್ ಟು ಪ್ರೊಡ್ಯೂಸ್ ದ ಯೂನಿವರ್ಸಲ್ ಹ್ಯೂಮನ್ ಬೀಯಿಂಗ್. ಆಫ್ಟರ್ ಆಲ್ ಕುವೆಂಪು ವಾಸ್ ಬಾರ್ನ್ ಇನ್ ಕರ್ನಾಟಕ ಆ್ಯಂಡ್ ಹಿ ಗೇವ್ ದ ಕಾನ್ಸೆಪ್ಟ್ ಆಫ್ ವಿಶ್ವಮಾನವ ಅಲ್ವಾ. ಈ ಅದನ್ನೇ ವಿಶ್ವಮಾನವ ನಾವು ಇಂಗ್ಲೀಷಲ್ಲಿ ಕುವೆಂಪುನ ಟ್ರಾನ್ಸ್ಲೇಟ್ ಮಾಡಿ ಜಗತ್ತಿಗೆ ಹರಡ್ಬಿಟ್ಟಿದ್ರೆ, ಯು ಹ್ಯಾವ್ ಬೀನ್ ಸಚ್ ಅ ಗ್ರೇಟ್ ಥಿಂಕರ್ ಆ್ಯಂಡ್ ಅ ಫಿಲಾಸಫರ್. ಸಿದ್ಧಲಿಂಗಯ್ಯನವರು ಕೂಡ ಅದೇ, ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು. ಸೊ ವಿ ಹ್ಯಾವ್ ಟು ಪಾಪ್ಯುಲರೈಸ್ ದ ಕಲ್ಚರ್, ಅವರ್ ಪೊಯೆಟ್ಸ್, ಆ್ಯಂಡ್ ಪುಟ್ ಡೌನ್ ಅವರ್ ಈಗೋಸ್. ಸೊ ನನಗೆ ಭಾರಿ ಸಂತೋಷ ಆಯಿತು. ಸಿದ್ಧಲಿಂಗಯ್ಯನ ಲಾಲ್ಬಾಗಲ್ಲಿ ಒಂದು ಕೆತ್ತನೆಯಾಗಿ ಮಾಡಿದೆ ನಾನು. ಸಾವಿರ ನದಿಗಳನ್ನ ಕೆತ್ತನೆ ಮಾಡಿದೆ, ಲಾಲ್ಬಾಗನ್ನು ಮಾಡಿದ್ದೀನಿ. ಸೊ ಹಾಗಾಗಿ ನನಗನ್ಸೋದು ಆರ್ಟಿಸ್ಟ್ಗಳಿಗೆ ಭಾರಿ ದೊಡ್ಡ ಪಾತ್ರ ಇದೆ, ಅವರ ಅರ್ಥ ಮಾಡ್ಕೊಳ್ಬೇಕು. ನಾನು ಎಲ್ಲ ಆರ್ಟಿಸ್ಟ್ಗಳಿಗೆ ಕೇಳ್ಕೊಳ್ಳೋದು, ದಯವಿಟ್ಟು ಕಾಂಟ್ರಿಬ್ಯೂಟ್ ಮಾಡಿ. ನಿಮ್ಮ ಕೈಲಿರುವಂಥ ಕಲೆಗಳನ್ನ ಬಳಸ್ಕೊಳ್ಳಿ. ಸಂಗೀತಗಾರರು, ಆರ್ಟ್ ಕಲಾವಿದರು, ಬರಹಗಾರರು ಒಂದು ಹೊಸ ಸಮಾಜನ ನಿರ್ಮಾಣ ಮಾಡಬೇಕು. ಓಕೆ, ಇವಾಗ ನೀವು ಅವಾಗಲಿಂದ ಚಳುವಳಿ ಅಂತ ಹೇಳ್ತಾ ಇದ್ದೀರಾ, ಸ್ಪೆಷಲಿ ರೈತ ಮೂವ್ಮೆಂಟು, ಫಾರ್ಮರ್ಸ್ ಮೂವ್ಮೆಂಟ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಾ. ಈಗಲೂ ಕೂಡ ಆ ಥರ ಚಳುವಳಿಗಳು ಇದೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಚಳುವಳಿ ಆ್ಯಂಡ್ ದಿಸ್ ಚಳುವಳಿ? ಐ ಥಿಂಕ್ ಈಗ ಇರೋ ಗ್ರೂಪ್ಗಳು ಗ್ರೂಪಿಸಮ್ ಮಾಡಿಕೊಂಡು ಸೆಕ್ಟೇರಿಯನ್ ಪಾಲಿಟಿಕ್ಸ್ ಮಾಡ್ತಾ ಬರ್ತಾ ಇರ್ತಾರೆ. DSS ತಗೊಂಡ್ರೆ ಎಷ್ಟೋ ಪಂಗಗಳಿರುತ್ತೆ ಅಲ್ವಾ. ಬಟ್ ನಾವಿದಾಗ ಇನ್ನೂ ನನ್ನ ಜ್ಞಾಪಕ ಇದೆ, ಸಿದ್ಧಲಿಂಗಯ್ಯ ಅವರು ಮಾವಳ್ಳಿ ಶಂಕರನವರು ಕೂತ್ಕೊಂಡು ಆ ಕಲಾಕ್ಷೇತ್ರ ಹಿಂದೆ ಕೂತ್ಕೊಂಡು DSS ಬಗ್ಗೆ ಸಿಂಬಲ್ ಏನಿರಬೇಕು ಅಂತ ಎಲ್ಲ ಚರ್ಚೆ ಮಾಡ್ತಾಯಿದ್ವಿ. ಆವಾಗ ಹೇಳಿದ್ರು ಪರ್ಕೆ ಅಂತ ಹೇಳ್ಬಿಟ್ಟು, ನಾನು ಯಾಕೆ ಪರ್ಕೆ ಹಾಕಿರ್ಬೇಕು ನಾವು? ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಲೈಕ್ ದಿಸ್, ಲೆಟ್ಸ್ ಹ್ಯಾವ್ ಅ ಪಾಸಿಟಿವ್ ಸಿಂಬಲ್ ಅಂತ. ಬಟ್ ಪರ್ಕೆನೇ ಸಿಂಬಲ್ ಆಯಿತು. ಬಟ್ ಏನಾಗ್ತದೆ, ಎಲ್ಲೇ ಎಕ್ಸ್ಕ್ಲೂಸಿವ್ ಗ್ರೂಪ್ಸ್ ಮಾಡಿಕೊಂಡ್ರು. ದೇರ್ ಇಸ್ ಅನ್ ಎಕ್ಸ್ಕ್ಲೂಸಿವ್ ಗ್ರೂಪ್. ಹಾಗಾಗಿ ಏನು ಮಾಡೋದು, ಎಕ್ಸ್ಕ್ಲೂಡ್ ಮಾಡ್ತಾ ಬಂದ್ಬಿಡೋದು ಎಲ್ಲರೂ ನಾನು. ಆದರೆ ಸೊ ಹೌ ಕ್ಯಾನ್ ವಿ ಕಮ್ ಟುಗೆದರ್? ಎವ್ರಿವೇರ್ ಇಟ್ಸ್ ಓನ್ಲಿ ಅ ಪಾಲಿಟಿಕ್ಸ್ ಆಫ್ ಎಕ್ಸ್ಕ್ಲೂಷನ್, ನಾಟ್ ಅ ಫಿಲಾಸಫಿ ಆಫ್ ಇನ್ಕ್ಲೂಷನ್. ಎಲ್ಲ ಸೇರಿಸ್ಕೊಳ್ಳಿ, ದೊಡ್ಡ ಚಳುವಳಿ ಬರುತ್ತೆ. ಅಲ್ಲಿ ನವಲ್ಗುಂಡ್ ನರಗುಂಡಿಂದ 4 ಲಕ್ಷ ರೈತರು ನಡ್ಕೊಂಡು ಬಂದಾಗ ಎಂಥ ಚಳುವಳಿ ಗೊತ್ತಲ್ಲ. ಒಟ್ಟು ಇದು ನಿಮ್ಮ ಲಂಕೇಶ್ ಪತ್ರಿಕೆ ಅಂತ ದೊಡ್ಡ ಆರ್ಟಿಕಲ್ಸ್, ನನಗೆ ಐ ಸ್ಟಿಲ್ ರಿಮೆಂಬರ್ ದೋಸ್ ಆರ್ಟಿಕಲ್ಸ್ ಆರ್ ಕಮಿಂಗ್ ದೇರ್. ಹೌ ಇಸ್ ದಟ್ ಪಾಸಿಬಲ್? ವಾಟ್ ಈಸ್ ದ ಕ್ವಾಲಿಟಿ? ಬಿಕಾಸ್ ವಿ ವರ್ ಲೀಡಿಂಗ್ ಅ ಸೋಷಲಿ ಕ್ವಾಲಿಟೇಟಿವ್ ಹೈಯರ್ ಲೈಫ್ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಅನ್ಸರ್ ನಮ್ಮ ಗೆಳೆಯರಿಗೆ, ಈ ಚಳುವಳಿಲಿದ್ದವರಿಗೆ, ಕ್ಯಾನ್ ವಿ ಎಜುಕೇಟ್ ಅಟ್ಲೀಸ್ಟ್ ಅವರ್ ಚಿಲ್ಡ್ರನ್? ನಮ್ಮ ಮಕ್ಕಳಿಗೆ ಹೇಳ್ಬೋದಾ, ಈ ಚಳುವಳಿ ನಾವು ಇದ್ದಪ್ಪ, ನೀನು ಸ್ವಲ್ಪ ಅಟ್ಲೀಸ್ಟ್ ಕಾಂಟ್ರಿಬ್ಯೂಟ್ ಮಾಡು. ಸ್ಟಾರ್ಟಿಂಗ್ ವಿತ್ ಯುವರ್ ಓನ್ ಫ್ಯಾಮ್ಲಿ. ನಿಮ್ಮ ಆ ಸೋಷಿಯಲ್ ಕಾನ್ಷಿಯಸ್ನ ನಿಮ್ಮ ಓನ್ ಮಕ್ಕಳಿಗೆ ಕೊಡಿ ಅಂತ ನೀವು ಹೇಳ್ತೀರಾ. ಹೌದು. ಆವತ್ತಿನ ದಿನ ಇದ್ದವರು, ಫೋರ್ ಫ್ರಂಟಲ್ಲಿದ್ದ ಮಕ್ಕಳು ಇವತ್ತು ಪಕ್ಕ ಕ್ಯಾಪಿಟಲಿಸ್ಟ್ಗಳಾಗಿದ್ದಾರೆ. ಹಾಗಾಗಿ ನನಗೆ ಭಾರಿ ದುಃಖ ಆಗುತ್ತೆ ಇದು. ಐ ಥಿಂಕ್ ಯು ಆರ್ ವೆರಿ ರೈಟ್.
ಇಡೀ ಬ್ರೇಕಪ್ ನನ್ನ ಕಣ್ಣಲ್ಲಿ ನೀರು ಬರ್ತದೆ ನೀವು ಹೇಳ್ತಾ ಇದ್ದೆ ನನಗೆ. ಹೌದಲ್ವಾ? ಏನಪ್ಪ ನಮಗೆ ರೋಲ್ ಮಾಡೆಲ್ಸ್ ಇದ್ದವ್ರ ಮಕ್ಕಳು, ಅವ್ರ ಜನ್ರೇಷನ್ ನಾವು, ಅವರೆಲ್ಲ ಯಾವ್ಯಾವ ಥರನೋ ಹೊರಟೋದ್ರು, ಎಲ್ಲೆಲ್ಲೋ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಥರ ಪ್ರತಿ ಒಂದು ಕೂಡ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಫೆಸಿಲಿಟೀಸ್ ತೊಗೊಂಡ್ರು. ಆ್ಯಂಡ್ ವಿ ದ ಫಾಲೋಯರ್ಸ್. ಫಾರ್ಚುನೇಟ್ಲಿ ನಾನು ಬೆಂಗಳೂರು ಬೇಸ್ಡ್ ಆಗಿರೋದ್ರಿಂದ ಬೇರೆ ಕೌಂಟರ್ ಪಾರ್ಟ್ಸು ನನ್ನ ಕ್ಲಾಸ್ಮೇಟ್ಸ್ ಅವರೆಲ್ಲ ಹೋದಾಗ ತುಂಬ ಇನ್ಫ್ಲೂಯೆನ್ಸ್ ಆಗಿದ್ರು. ನನಗೆ ಫುಲ್ ಫ್ಯಾಮ್ಲಿಯಿಂದ ನನಗೆ ಕಂಟ್ರೋಲ್ ಇತ್ತು. ಅವರೆಲ್ಲ ಈ ಥರ ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳೆಲ್ಲ ಇಂಗ್ಲೀಷ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅವ್ರ ಮಕ್ಕಳೆಲ್ಲ ಹೀಗೀಗಿದ್ದಾರೆ, ನೀನು ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ ನನ್ನನ್ನು ತುಂಬ ಕಂಟ್ರೋಲಿಗೆ ತೊಗೊಂಡಿದ್ದು ನನ್ನ ತಂದೆ, ಫುಲ್ ಫ್ಯಾಮಿಲಿ, ಈವನ್ ಮೈ ಅಮ್ಮ ಎಲ್ಲರೂ. ಆ ಥರ ಎಷ್ಟು ಜನಕ್ಕೆ ಸಿಗುತ್ತೆ? ಪ್ರಾಕ್ಟಿಕಲ್ ಅಪ್ರೋಚ್ ನನಗೆ ಒಂದು ಪ್ರಾಕ್ಟಿಕಲ್ ಪರ್ಸ್ಪೆಕ್ಟಿವ್ ಸಿಕ್ಕಿದ್ದು ನನ್ನ ಫ್ಯಾಮಿಲಿಯಿಂದ. ಮೇ ಬಿ ಬಿಕಾಸ್ ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದರಿಂದ. ನಿಮ್ಮ ತಂದೆ ತಾಯಿಗಳು ಈ ಥರ ಕಾನ್ಷಿಯಸ್ನೆಸ್ ಇತ್ತು. ಅಪ್ಪ ವಾಸ್ ಎ ಲಾಯರ್, ಅಮ್ಮ ಸೈನ್ಸ್ ಗ್ರ್ಯಾಜುಯೇಟು, ಸೋದರ ಮಾವ ಲಾಯರು, ಮತ್ತು ನಮ್ಮದು ಒಂಥರ ಒಬ್ಬೊಬ್ಬರು ನನ್ನ ಸೋದರತ್ತೆ ಅವರು ಕೂಡ ಸೈಂಟಿಸ್ಟ್, CFTRI. ಆ್ಯಂಡ್ ಕಾನ್ಷಿಯಸ್ನೆಸ್ ಬೆಳೀತಾ ಬಂದ ಅದು ಒಂಥರ ಫುಲ್ ಮನೆಯಲ್ಲೇ ಒಂದು ತುಂಬ ಎಜುಕೇಟಿವ್ ಆ್ಯಂಡ್ ವೆರಿ ಮೆಚ್ಯೂರ್ಡ್ ಫ್ಯಾಮಿಲಿ, ಸೋಷಿಯಲಿ ಅವೇರ್ನೆಸ್ ಇತ್ತು, ಬಟ್ ವೆರಿ ಪ್ರಾಕ್ಟಿಕಲ್ ಅಪ್ರೋಚ್. ಬಿ ಕೇರ್ಫುಲ್, ಯಾವುದೇ ಥರ ಮಿಸ್ಲೀಡ್ ಆಗಕೂಡ್ದು. ಎಷ್ಟು ಕಂಟ್ರೋಲ್ ಮಾಡ್ತಿತ್ತು ಅಂತಂದರೆ ಆ್ಯಸ್ ಯು ನೋ, ನಾಟಕ, ಥಿಯೇಟರು, ಲಿಟ್ರೇಚರ್, ಮೂವ್ಮೆಂಟ್ ಎಲ್ಲದರಲ್ಲೂ ಇದ್ದಿದ್ದು. ಮತ್ತು ಅದು ಒಂಥರ ಎ ಸಾರ್ಟ್ ಆಫ್ ಟ್ರಾನ್ಸಿಷನ್ ಪೀರಿಯಡ್ ಅಲ್ವಾ, ವೆರಿ ಟ್ರಾನ್ಸಿಷನ್ ಪೀರಿಯಡ್. ಮತ್ತು ಏನೇನೋ ಮಾಡಬೇಕು ಗೊತ್ತಿಲ್ಲ ಅಂಥ ಟೈಮ್ನಲ್ಲಿ. ಆಮೇಲೆ ಬರ್ತಾ 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 ಎಂಥ ರಿಸಲ್ಯೂಷನ್ ಆಗೋಗ್ಬಿಡುತ್ತೆ. ಅವ್ರುಗಳ ಕಾಂಪ್ರಮೈಸ್ ಆದಂಗೆ MLC ಆದಂಗೆ, ಮತ್ತು ಗೌರ್ಮೆಂಟಿಂದ ಎಲ್ಲ ಫೆಸಿಲಿಟೀಸ್ ತೊಗೊಂಡು ಹೇಳೋದೊಂದು, ಮತ್ತು ಡಬಲ್ ಸ್ಟ್ಯಾಂಡರ್ಡ್ಸ್, ಮಲ್ಟಿಪಲ್ ಸ್ಟ್ಯಾಂಡರ್ಡ್ಸ್ ಬಂದಾಗ ತುಂಬ ಡಿಸಲ್ಯೂಷನ್ ಆಗುತ್ತೆ. ಅದು ನಮ್ಮ ಜನ್ರೇಷನ್ಗಾಗಿದೆ. ಓಕೆ ಅಲ್ವಾ? ಹಾಗಾಗಿನೇ ನೆಕ್ಸ್ಟ್ ಜನ್ರೇಷನ್ ಬಂದಾಗ ಆಲ್ ಆಫ್ ಅಸ್ ವಿ ಬಿಕೇಮ್ ಸೋ ಪ್ರೊಟೆಕ್ಟಿವ್. ಡಬಲ್ ಸ್ಟ್ಯಾಂಡರ್ಡ್ಸ್ ಬೇಕಾ? ವಾಟ್ ಎವರ್ ಯು ವಾಂಟ್ ಟು ಡೂ, ಜಸ್ಟ್ ಡೂ ಇಟ್, ಫರ್ಗೆಟ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಅನ್ನೋದು ಬಂದಕ್ಕೆ ಶುರು ಆಗೋಯ್ತು. ಸೊ ಆ ಮೂಮೆಂಟ್, ಸೋಷಿಯಲ್ ಕಾನ್ಷಿಯಸ್ನೆಸ್ ಆ್ಯಂಡ್ ಅದರ್ ಥಿಂಗ್ಸ್ ಬಿಕೇಮ್ ಪಾರ್ಟ್ ಆಫ್ ದ ಪ್ರೊಫೆಷನ್. ಈವನ್ ಇನ್ ಜರ್ನಲಿಸಮ್ ಆಲ್ಸೋ ಅಲ್ವಾ? ಈವನ್ ಇನ್ ಜರ್ನಲಿಸಮ್ ಆಲ್ಸೋ ಎಷ್ಟೊಂದು ಜನ ಇದ್ದಿದ್ದು ಕಮಿಟೆಡ್ ಜರ್ನಲಿಸ್ಟ್ ವಿ ಹ್ಯಾಡ್, committed writers we had. Now we have taken everything as a decent profession with commitment. ಅಲ್ವಾ? ಹೌದು. ಹಾಂ, ಹಾಗಾಗಿ ನನ್ನ ಮೊದಲನೇ ಅಡ್ಡ ಇದ್ದಿದ್ದು ಪ್ರಜಾವಾಣಿ ಡೆಕ್ಕನಡ್ ಆಫೀಸು. Oh God. KV ರಮೇಶ್, ರಮೇಶ್ ಇನ್ನೊಬ್ಬ ಇದ್ನಲ್ಲ, ರಮೇಶ್, ಲಿಂಗಣ್ಣ, ಇವರೆಲ್ಲ ವೈಕುಂಠರಾಜು ಅವರೆಲ್ಲ. ಬರೀ ಮರಗಳಿತ್ತು, ಡೈನಿಂಗ್ ಇದು ಟೇಬಲ್ಸು, ವುಡನ್ ಟೇಬಲ್ಸ್, ಚೇರ್ಸ್ ಆ್ಯಂಡ್ ಟೈಪ್ ರೈಟರ್ಸ್. And even Harikumar for that matter, K.N. Harikumar. So D.R. Nagaraj. ಎಲ್ಲರೂ ಅಲ್ಲೇ ಬಂದ. ಎಸ್. ಸೊ ನಾವು ಅಲ್ಲೇ ಮೀಟ್ ಮಾಡ್ತಾ ಇದ್ವಿ, ಟೇಬಲ್ಗಳ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ವಿ. ಈಗ ಒಳಗೆ ಹೋಗೋಕ್ಕಾಗಲ್ಲ, ಸೆಕ್ಯೂರಿಟಿ ಇದ್ದವು ಕ್ಯಾಕಾರು, ಅಲ್ಲೇ ಕೂತ್ಕೊಂಡು ಹಾಡು ಹೇಳ್ತಾ ಇದ್ವಿ ನಾವು. ಭಾರಿ ಬ್ಯೂಟಿಫುಲ್ ಆಗಿ ಜಾನ್ ಬಾಬಾ ಹಾಡು ಹೇಳೋ ಅಂತ ಹೇಳ್ಬಿಟ್ಟು ಡೆಕ್ಕನ್ ಪ್ರಜಾವಾಣಿ ಆಫೀಸ್ ಟೇಬಲ್ ಮೇಲೆ ಕೂತ್ಕೊಂಡು ನಿಮ್ಗೆ ಹಾಡ್ತಾ ಇರೋ ಹಾಡೆಲ್ಲ ಹಾಡ್ಬಿಟ್ಟಿದ್ದೀನಿ. ಸೊ ಅದು ಎಷ್ಟು ಮೋಟಿವೇಟ್ ಆಯಿತು. ಲಂಕೇಶ್ ಪತ್ರಿಕೆ ಆಲ್ಸೋ, ಇಟ್ ವಾಸ್ ಆಲ್ಸೋ ಎನ್ ಅಡ್ಡ. ಅಬ್ಸಲ್ಯೂಟ್ಲಿ ಹೌದು. ನಜೀರ್ ಗೊತ್ತಾ ನಿಮಗೆ? ನಜೀರ್ ಆಲ್ಸೋ ವಾಸ್ ಅ ಗುಡ್ ಫ್ರೆಂಡ್. ಸೊ ಈ ಥರ ನಜೀರ್ ಕೂಡ ನನ್ನ ಹಾಡನ್ನ ಅವನೇ ಟ್ರಾನ್ಸ್ಲೇಟ್ ಮಾಡೋ ನಜೀರು. ಅಂತೂ ಎಕ್ಸ್ಪ್ರೆಸ್ ಅಂಡ್ ಕನ್ನಡಪ್ರಭ ಆಲ್ಸೋ. ಎಸ್. ಐ ಮೀನ್ ಇಟ್ ವಾಸ್ ವಂಡರ್ಫುಲ್, ಬ್ಯೂಟಿಫುಲ್. ನೋ ರೈಟ್ ನೋ ಲೆಫ್ಟ್. ಹಿಂದೂ ಕೂಡ ಅದು ರೈಟ್ ಅಂತ ಆಗಿರಲಿಲ್ಲ, ಹೌದು, ಇದು ಲೆಫ್ಟ್ ಅಂತಾನೂ ಆಗಿರಲಿಲ್ಲ. ಕರೆಕ್ಟ್. ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಇಂಟೆಲೆಕ್ಚುಯಲ್ಸ್ ಅನ್ಬೇಕಾದ್ರೆ ಪೀಪಲ್ ಹೂ ಆರ್ ರಿಯಲಿ ಕ್ವಾಲಿಫೈಡ್, ಹೂ ಆರ್ ಏಬಲ್ ಟು ಥಿಂಕ್ ಇಂಡಿಪೆಂಡೆಂಟ್ಲಿ, ದಟ್ಸ್ ಇಟ್. ಈವನ್ ದ ಜರ್ನಲಿಸ್ಟ್ ಸಿಟ್ಟಿಂಗ್ ದೇರ್, ದೇ ಹ್ಯಾವ್ ನೋ ರೈಟ್ ಆಲ್ಸೋ ಟು ರೈಟ್ ಎನಿಥಿಂಗ್. ಸುಮ್ಮನೆ ಎಡಿಟ್ ಮಾಡು, ಬಂದಿದ್ದು ನ್ಯೂಸ್ ಹಾಕು, ದುಡ್ಡು ತಗೋ, ಇದು ಮಾಡಿಕೊಂಡು ಹಿಂಗೆ ಮಾಡು ಅಂತ ಹೇಳ್ತಾ ಇದ್ದಾರೆ. So that is the whole status. So because we are oriented towards earning money, property is the most important thing today. Yes. ಸೊ ಹಾಗಾಗಿ ನಮಗೆ ಎಕ್ಸಿಸ್ಟೆನ್ಸ್ ಬೇಕಾಗುತ್ತೆ ಕಲ್ಚರ್. ಹೌದು, ಎಲ್ಲ ನಮ್ಮ ಥರ ಇರೋಕ್ಕಾಗಲ್ಲ. ಐ ಹ್ಯಾಡ್ ಅ ಗುಡ್ ಬ್ಯಾಕ್ಗ್ರೌಂಡ್. ಅಂಡ್ ಆಲ್ಸೋ ದಟ್ ಲೀಡ್ಸ್ ಟು ಕರಪ್ಷನ್. ಹೌದು, ಬೇಕಿಲ್ಲ, ಅದು ಒಂದು ಡೀಸೆಂಟ್ ಆಗಿ ಎಲ್ರಿಗೂ. ಸೊ ಹೌ ಡು ವಿ ಬ್ರಿಂಗ್ ದಿಸ್? ಸೊ ನನ್ನ ಒಂದು ವಾಪಸ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಓನ್ಲಿ. ಸೊ ವಾಟ್ ಈಸ್ ದ ಬೆಸ್ಟ್ ವೇ ವಿ ಕ್ಯಾನ್ ಚೇಂಜ್ ದ ಕಲ್ಚರ್? ಐ ಥಿಂಕ್ ದಿಸ್ method of reaching out using podcasts where people can participate, people can discuss, is something ideas. So Peace Dome is one idea that I have brought, where I'm taking it from schools to schools. I would like you to be very happy to ask the same questions to young people. What do you think of this whole idea? Yeah, this is really good, but actually ನನಗೇನು ಅನಿಸುತ್ತೆ ಗೊತ್ತಾ, you being a creative person,
ನನಗೆ ಇವಾಗ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಾದ್ರೆ ದಿಸ್ ಇಸ್ ಯುವರ್ ಡೊಮೈನ್, ಜಸ್ಟ್ ಎ ಲೌಡ್ ಥಿಂಕಿಂಗ್, ರ್ಯಾಂಡಮ್ ಥಿಂಕಿಂಗ್, ಐ ಆಮ್ ಗಿವಿಂಗ್ ಇಟ್ ಟು ಯು. ಯು ಶುಡ್ ಯೂಸ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಎಫೆಕ್ಟಿವ್ಲಿ. ಇವಾಗ ಇಲ್ಲಿವರೆಗೂ ನೀವು ಬಂದಿರೋದು ಟ್ರೆಡಿಷ್ನಲ್ ಮೀಡಿಯಾ, ಕನ್ವೆನ್ಷನಲ್ ಮೀಡಿಯಾ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಿಸಿಕಲ್ ಇಂಟ್ರ್ಯಾಕ್ಷನ್ ಆ್ಯಂಡ್ ಫಿಸಿಕಲ್ ಮೀಡಿಯಾ. ಇಫ್ ಯು ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಮೋರ್ ಇನ್ ಸೋಷಿಯಲ್ ಮೀಡಿಯಾ ಅಂದರೆ ಐ ಥಿಂಕ್ ಜಾನ್ ಯು ಕ್ಯಾನ್ ಕ್ರಿಯೇಟ್ ವಂಡರ್ಸ್. Yes, we must. You should. Together we can. Yes, you should. Because ಅದು ಬೇಕೋ ಬೇಡವೋ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ DNA ಆಗ್ತಾ ಇದೆ. ಹೌದು. ಯು ಹ್ಯಾವ್ ಟು ಎಕ್ಸ್ಪ್ಲೋರ್. ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಯಾತಕ್ಕೆ ನಾನು ಪ್ರಿಂಟ್ ಆ್ಯಂಡ್ ಕನ್ವೆನ್ಷನಲಿಂದ ಪಾಡ್ಕಾಸ್ಟಿಗೆ ಬಂದಿದ್ದು ಅಂತಂದರೆ ಇದರಲ್ಲಿ ರೀಚ್ ಜಾಸ್ತಿ ಇದೆ ಆ್ಯಂಡ್ ಇಂಡಿಪೆಂಡೆಂಟ್ ಜರ್ನಲಿಸಮ್. ಇದನ್ನು ನಾವು ಯಾವುದೇ ಥರ ಬೇರೆ ಕಡೆ ನಾವು ಹಿಂಗೆ ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ, ಇಂಪಾಸಿಬಲ್ ಅದು. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಸೋಷಿಯಲ್ ಮೀಡಿಯಾ, ನ್ಯೂ ಮೀಡಿಯಾ. ವಿ ಹ್ಯಾವ್ ಟು ಯೂಸ್ ಇಟ್ ಪ್ರಾಪರ್ಲಿ, ಮೀನಿಂಗ್ಫುಲ್ಲಿ. ವಿ ಹ್ಯಾವ್ ಟು, ಬಿಕಾಸ್ ಮೋಸ್ಟ್ ಆಫ್ ಅವರ್ ಕೌಂಟರ್ ಪಾರ್ಟ್ಸ್ who are dealing with crime reporting are decision makers in XYZ. ಹಾಗಾಗಿನೇ ಡೆವಲಪ್ಮೆಂಟ್ ಜರ್ನಲಿಸಮ್ಗೆ ನಾವು ಸ್ಟ್ರೆಂಥನ್ ಮಾಡಬೇಕು ಅಂತ ಅನ್ನೋದಾದರೆ ಈಗ ನಾನು ಆಡಿಯನ್ಸಸ್ಗೆ ಹೇಳೋದು, ದಿಸ್ ಈಸ್ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಜರ್ನಲಿಸಮ್. ಇದನ್ನು ನಾವು ಎಷ್ಟು ಇಂಟ್ರೆಸ್ಟಿಂಗಾಗಿ ಇವರು ಮಾತಾಡ್ತಾ ಇದ್ದಾರಲ್ವ, ಚೇಂಜ್ ಬಗ್ಗೆ. ಅಭಿವೃದ್ಧಿ ವರ್ಡ್ ನಾನು ಯೂಸ್ ಮಾಡ್ತಾ ಇಲ್ಲ, ಚೇಂಜ್ ಅಂತ ಹೇಳ್ತಾ ಇದ್ದೀನಿ, ಬದಲಾವಣೆ ಅಂತ ಹೇಳ್ತಾ ಇದ್ದೀನಿ. ಆ ಬದಲಾವಣೆ ನಾವು ತರಬೇಕು ಅಂತ ಅನ್ನೋದಾದರೆ ಮಕ್ಕಳಿಂದ ಅಂತ ಇವರು ಫೌಂಡೇಶನ್ ಲೆವೆಲ್ಗೆ ಜಾನ್ ತಗೊಂಡು ಹೋಗ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಆಸ್ಪೆಕ್ಟ್ಸ್ ವಿ ಸಾರಥಿ ಕಮ್ಯುನಿಕೇಷನ್ಸ್ ಟ್ರೈಯಿಂಗ್ ಟು ಕನ್ವೆ. ಇದನ್ನು ತರ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಜಾನ್ ಈಸ್ ಹಿಯರ್ ಟುಡೇ ಆ್ಯಂಡ್ ಮಕ್ಕಳ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಷ್ಟೋ ಮಕ್ಕಳು ಚೇಂಜ್ ಆಗಿದ್ದಾರೆ, ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವರೆಷ್ಟೇ ಕರಪ್ಟ್ ಆದರೂ ಕೂಡ 5-10% ಕ್ಲೀನಾಗಿರ್ತಾರೆ. ರಾಬಿನ್ ಹುಡ್ ಅಂತೂ ಖಂಡಿತ ಮಾಡ್ತಾರೆ ಅಲ್ವಾ, ಅದಂತೂ ಗ್ಯಾರಂಟಿ. ಅಯ್ಯೋ, ಬಟ್ ಜಾನ್, ಇವಾಗ ನೆಕ್ಸ್ಟು ನೀವು ಅದನ್ನು ಹೇಳ್ತಾ ಇದ್ರಿ, ಇವಾಗ ಪುಸ್ತಕದ್ದು ಒಂದು ಅಸೈನ್ಮೆಂಟು ಆ್ಯಂಡ್ ಆಲ್ಸೋ ಸಿನಿಮಾದು. ಆ್ಯಂಡ್ ಇವಾಗ ನಿಮಗೆ ಡಿಪಾರ್ಟ್ಮೆಂಟ್ ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ? ಇಷ್ಟವರೆಗೂ ಯಾವ ಸಪೋರ್ಟ್ ನನಗೆ ಸಿಕ್ಕಿಲ್ಲ ಸರ್ಕಾರದಾಗಲಿ. ಮತ್ತೆ ಇವಾಗ ನೀವು ಮಾಡ್ತಾ ಇರೋದೆಲ್ಲ ಸ್ಕೂಲ್ಸ್ ಇಂಡಿಪೆಂಡೆಂಟ್ ಆಗಿ? ಹೌದು, ಇಂಡಿಪೆಂಡೆಂಟ್ ಆಗಿ ಅಲ್ಲೇ ಪ್ರಿನ್ಸಿಪಾಲು, ಫ್ರೆಂಡ್ಸು, ಆ ರೀತಿಯಲ್ಲಿ. ಗೌರ್ಮೆಂಟ್ ಸ್ಕೂಲ್ಸ್ ನಾನು ಹೋಗಿ ಫ್ರೀ ಆಗಿ ಮಾಡ್ತಾ ಇದ್ದೀನಿ ಇಷ್ಟವರೆಗೂ. ಸೇಮ್ ಐಡಿಯಾ. ಅಲ್ಲಿ ಆ ಸ್ಕೂಲಲ್ಲಿ ವರ್ಕ್ಶಾಪ್ ಮಾಡಿದೆ. ನನಗೇಂದರೆ ಆ ಮಕ್ಕಳೇ ಅಲ್ಲಿ ವರ್ಕ್ ಮಾಡೋದು, ಆ ಕ್ರಿಯೇಟಿವಿಟಿ ನಮ್ಗೆ ವಾಪಸ್ ರಿಟರ್ನ್ ಆಗ್ತಾ ಇದೆಯಲ್ಲ. ಇಟ್ ಈಸ್ ವೈಲ್ ಐ ಆಮ್ ಎಂಪವರಿಂಗ್ ದೆಮ್, ದೇ ಎಂಪವರ್ ಮೀ ವಿತ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆಲ್ತ್, ಸ್ಪಿರಿಚುವಲ್ ವೆಲ್ತ್ ಅಂತ ನಾನು ಹೇಳ್ಬೋದು. ಮೆಟೀರಿಯಲ್ ವೆಲ್ತ್ ಭಾರಿ ಕಷ್ಟ. ಮೆಟೀರಿಯಲ್ ವೆಲ್ತ್ ನಮ್ಗೆ ಬೇಕಾಗಿರುತ್ತೆ, ಮಾಡ್ತಾಯಿದ್ದೆ. ಈಗ ಈ ಜಂಗಲ್ ಬುಕ್ ನಾನು ಬಂದರಗಡ ಝೂಗೆ ಮಾಡ್ತಾಯಿದ್ದೀನಿ. ನನಗೇನಂತ ಹೇಳಿದ್ರೆ, ಈ ಜಂಗಲ್ ಬುಕ್ 200 ನರ್ಸರಿ ರೈಮ್ಸ್ನ ಸರ್ಕಾರ ಅದನ್ನು ಕರ್ನಾಟಕದಲ್ಲಿ ಟೆಕ್ಸ್ಟ್ ಬುಕ್ ಆಗಿ ಎಲ್ಲ ಮಕ್ಳಿಗೆ ಬರಂಗೆ ಮಾಡಬೇಕು. ಆವಾಗ ನಮ್ಮ ವರ್ಕು ಸಾರ್ಥಕ ಆಗುತ್ತೆ. ಎಷ್ಟೋ ಸರಿ ಹೇಳ್ತೇನೆ ನೋಡಿ, ಇದು ಭಾಳ ಯುನೀಕು, ಯಾರೂ ಮಾಡಿಲ್ಲ ಇದನ್ನು, ಜಗತ್ತಲ್ಲೇ ಇಂಥ ಬುಕ್ ಇಲ್ಲ. ಯಾಕೆ ಅದು ಕನ್ನಡದಲ್ಲಿ ಮಾಡಿ? ಯಾಕೆ ನಾವು 57,000 ಸರ್ಕಾರಿ ಶಾಲೆಗಳಿದೆ, ಓಕೆ, ಅದು ಯಾಕೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು? ಮಕ್ಕಳು ಡ್ರಾಯಿಂಗ್ ಕಲ್ತ್ಕೊಳ್ತಾರೆ. ಈಗ ಮಕ್ಕಳಿಗೆ ಏನು ಆರ್ಟ್ ಅಂತ ಹೇಳೋದು, ಬಾಳೆಹಣ್ಣು ಅದು ಇದೊಂದು ಡ್ರಾಯಿಂಗ್ ತೋರಿಸ್ಬಿಡೋದು ಅಷ್ಟೇ. ಬಟ್ ನಾನು ಭಾಳ ಮಕ್ಕಳನ್ನ ಸೀರಿಯಸ್ಸಾಗಿ ಆಡಿ ಹೇಳ್ಕೊಡ್ತೀನಿ. ವಿ ಹ್ಯಾವ್ ಟು ರಿಯಲಿ ಟೀಚ್ ದಮ್ ಅನಾಟಮಿ ಲೆವೆಲಿಂದ ಹಿಡಿದು. ಆ್ಯಕ್ಚುಲಾಗಿ PUC ಫಸ್ಟ್ ಇಯರ್ ಆರ್ಟ್ ಕಾಲೇಜಲ್ಲಿ ಹೇಳ್ಕೊಡ್ತಾರಲ್ಲ, ಆ ಕ್ಲಾಸ್ನ ನನ್ನ ಮಕ್ಕಳಿಗೆ ಹೇಳ್ಕೊಡೋದು. ಐ ಡೋಂಟ್ ಟೇಕ್, ಬಟ್ ಯಾಕಂದರೆ ಚಿಲ್ಡ್ರನ್ ಥಿಂಕಿಂಗ್ ಹಸ್ ಡೆವಲಪ್ಡ್ ಅ ಲಾಟ್. ಇದನ್ನ ಕೋರ್ಸ್ ಥರ ಮಾಡ್ತೀರಾ? ಹೌದು, ಒಂದು ಕೋರ್ಸ್ ಇದೆ, 1 ವೀಕ್ 3 ವೀಕ್ಸ್ ಕೋರ್ಸು ಆ ಥರ ಕೂಡ ಮಾಡ್ಬೋದು. ಸೊ ಇಟ್ಸ್ ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಅದನ್ನು ಇದ್ರಲ್ಲಿ ಮಾಡಿದ್ರೆ ಎಲ್ಲರಿಗೂ ಎಲ್ಲ ಮಕ್ಕಳು, ಉದಾಹರಣೆ ಸಾರ್ಥಿ ಅವ್ರ ಎಲ್ಲ ಮಾಡ್ಕೊಳ್ತಾರೆ. ನಾವು ಆನ್ಲೈನಲ್ಲೇ ಬೇಕಾದ್ರೆ ಹೇಳ್ಕೊಟ್ಬಿಡ್ಬೋದು ನಾವು ಇದನ್ನು. ಅರೆ, ಸೋಷಿಯಲಿಸ್ಟ್ ಬಂಗಾರಪ್ಪನ ಮಗ ಈಸ್ ಅವರ್ ಎಜುಕೇಶನ್ ಮಿನಿಸ್ಟರ್, ಮಧು ಬಂಗಾರಪ್ಪ. ಹೌದು, ಯು ಶುಡ್ ಮೀಟ್ ಹಿಮ್. ನೀವು ಅದನ್ನ ಎನ್ಕರೇಜ್ ಮಾಡಿದ್ರೆ ನಾನು ನಾಳೆನೇ ರೆಡಿ ಬಂದು. ಇಲ್ಲ, ಯು ಶುಡ್ ಮೀಟ್ ಹಿಮ್. ಎಸ್, ಕರ್ಮಣ್ಯವಾಧಿಕಾರಸ್ತಿ ಫುಲ್ ಎಫರ್ಟ್ ಹಾಕಿ. ಸಪೋಸ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಶಾಂತಕುಮಾರಿ ಅದನ್ನ ಕನ್ನಡ ಮಾಡ್ತಾ ಇದ್ದಾರಲ್ಲ, ಕರ್ಕೊಂಡು ಹೋಗ್ತೀನಿ, ಬಾಲಿ ಹೋಗೋಣ ಅಂತ. ಐ ವಾಂಟ್ ಟು ಆಸ್ಕ್ ದ ಮಿನಿಸ್ಟರ್, ಪ್ಲೀಸ್ ಮೇಕ್ ದಿಸ್ as ಎಜುಕೇಶನ್ ಟೆಕ್ಸ್ಟ್ ಬುಕ್. This is my only contribution to the children of Karnataka. And using social media as your weapon. ಹೌದು. ಅದನ್ನು ಸುಮಾರು 200 ಮಕ್ಕಳು ಅದರ ಹಾಡು ಹೇಳ್ತಾ ಇದ್ದಾರೆ. ಅದೆಲ್ಲ ಸೋಷಿಯಲ್ ಮೀಡಿಯಾದ ಹಾಕ್ಬಿಡ್ತೀನಿ ನಾನು. ಎಲ್ಲ ಮಕ್ಕಳು ಕೇಳಿಕೊಂಡು ಕಲ್ತ್ಕೊಂಡ್ಬಿಡ್ಬೋದು. ಸೊ ದಟ್ ಈಸ್ ಅನ್ ಐಡಿಯಾ ದಟ್ ಐ ಹ್ಯಾವ್. ಆ್ಯಂಡ್ ಐ ಥಿಂಕ್ ಯು ಟಚ್ ದ ಶಮಂತ, ಥ್ಯಾಂಕ್ ಯು ವೆರಿ ಮಚ್.
ಇವತ್ತು ನಾನು ಕೂಡ ಅದೇ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಯಾವ ರೀತಿಯಲ್ಲಿ ನಾವು ಸೋಷಿಯಲ್ ಮೀಡಿಯಾ ತಗೊಳ್ಬೋದು ಅಂತ ಹೇಳ್ಬಿಟ್ಟು. ಎರಡನೇದಾಗಿ ಭಾಳ ಮುಖ್ಯ ವಿಷಯ ನಾನು ನಿಮ್ಮ ಹತ್ರ ಹೇಳಬೇಕು ಅಂದರೆ, ಅಂತಾರಾಷ್ಟ್ರೀಯ ಪ್ರಖ್ಯಾತ ಕಲಾವಿದರನ್ನ ಕನ್ನಡಕ್ಕೆ ಅನುವಾದ ಮಾಡಿದೆ ನಾನು. ಪರತ್ ಓನ್ಲಿ ಫೆಲೋ ಹೂ ಡಿಡ್ ಇಟ್. ಜಾಪನೀಸ್, ಸ್ಪ್ಯಾನಿಷ್, ಇಟಾಲಿಯನ್, ಫ್ರೆಂಚ್. ನಿಮ್ಗೆ ಎರಡು ಹಾಡು ಹೇಳ. Guantanamera y Guajira, Guantanamera, Guantanamera, Guajira, Guantanamera. Yo soy un hombre sincero, de donde crece la palma. Yo soy un hombre sincero, de donde crece la palma, y antes de morirme quiero echar mi verso del alma. This song was written by José Martí, one of the greatest Spanish poets. Con los pobres de la tierra. The words mean, I'm a man from the land of the palm trees. I'm like a wounded fawn seeking refuge in a forest. My poems are a soft green. My poems are a flaming crimson. And before dying, I like to share my feelings with the people of this earth. ಇದು ಕನ್ನಡದಲ್ಲಿ ಹೋಸೆ ಮಾರ್ಟಿ ಅವರು ಕನ್ನಡದಲ್ಲಿ ಬರೀತಾರೆ. ಬೆಂಗಳೂರು ಈ ನಮ್ಮೂರು, ಬೆಂಗಳ ಊರು, ಬೆಂದ ಕಾಳೂರು, ನಮ್ಮೂರು ಬೆಂಗಳ ಊರು. ನಾನೊಬ್ಬ ರೈತ ನಮ್ಮಗನು, ಕೈಲಾಸಂ ಕೈಯುವೆ ಮಾವಿನ ಹಣ್ಣು. ನಾನೊಬ್ಬ ರೈತ ನಮ್ಮಗಳು, ಕೊಯ್ಯುವೆ ಅವರೇ ಕಾಳು. ನಾನು ಸಾಯುವ ಮುನ್ನ ನನ್ನ ಕನಸನ್ನು ಹಂಚಿಕೊಳ್ಳಬೇಕು, ಒಂದು ಎರಡು ಮೂರು. ಬೆಂಗಳೂರು ನಮ್ಮೂರು, ಬೆಂಗಳ ಊರು, ಚಾಮರಾಜಪೇಟೆ. ಬೆಂಗಳೂರು ನಮ್ಮೂರು, ಬೆಂಗಳ ಊರು. ಬೈದವಿದು ಹೋಸಿ ನಮ್ಮ ತಿಪ್ಪಾರಳ್ಳಿ ಬಲು ದೂರ. ಸೇಮ್ ಟ್ಯೂನ್ ರೈಟ್? ಇಲ್ಲ, ಅದೇ ಬೇರೆ. ಅದು ನಮ್ಮ ತಿಪ್ಪಾರಳ್ಳಿ ಬಲು ದೂರ, ನಡಿಯಾಕ್ ಬಲು ದೂರ, ನಮ್ಮ ತಿಪ್ಪಾರಳ್ಳಿ ಬಲು ದೂರ, ಆದ್ರೆ ಅಲ್ಲವಳು ನಂಬಸ್ವಿ. ಬೋರೇಗೌಡ ಬೆಂಗಳೂರು ಬಂದ ಲಾಲ್ಬಾಗ್ ನೋಡಕ್ಕೆ, ಗೌಡ ಲಾಲ್ಬಾಗ್ ನೋಡಕ್ಕೆ. ಬಲೆಪೇಟೆ ಬಾಗಿಲ ಮೇಲೆ ಬರುತ್ತಿದ್ದಾಗ, ತೋಳ ಬರುತ್ತಿದ್ದಾಗ, ಪೌಡರ್ ಗೀಡರ್ ಹಾಕಿಕೊಂಡು ಮನುಷ್ಯಲೊಬ್ಬಳು ಕಣ್ಣು ಗೆಣ್ಣು ಮಿನಿಚಿಕೊಂಡು ನೋಡುತ್ತಿದ್ದಾಗ, ಬೇಡಪ್ಪ ಬಲೆಪೇಟೆ, ಬೀಡ ನಮ್ಮ ನಗಪೇಟೆ, ನಮ್ಮ ತಿಪ್ಪಾರಳ್ಳಿ ಬಲು ದೂರ, ಆದ್ರೆ ಅಲ್ಲವಳು ನಂಬಸ್ವಿ. ಅದು ಬೇರೆ, ಇದು ಬೇರೆ. ಸೇಮ್ ರಾಗ. ಕ್ಲೋಸ್ ಆಗಿದೆ. ಸೊ ಈ ರೀತಿಯಲ್ಲಿ ನಾನು ಯಾಕೆ ಈ ಅಂತಾರಾಷ್ಟ್ರೀಯ ಪ್ರಖ್ಯಾತ ಹಾಡುಗಳಲ್ಲಿ ಬಹಳಷ್ಟು ತಿರುಳಿದೆ. ಒಂದ್ ಸೆಕೆಂಡ್, ಇಷ್ಟೊಂದು ಇದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಹೆಂಗ್ ಬಂತು? ಯು ಬಿಲೀವ್ ಇಟ್ ಆರ್ ನಾಟ್, ಇದು ಚೇ ಗುವೆರಾ ಫೇವರೇಟ್. ಚೇ ಗುವೆರಾ ಅವಳ ಮಗಳ ಜೊತೆಗೆ ಹಾಡಿದೆ ನಾನು. ಐ ಸಂಗ್ ದಿಸ್ ಸಾಂಗ್ ವಿತ್ ಚೇ ಗುವೆರಾಸ್ ಡಾಟರ್, ಡಾಕ್ಟರ್ ಅಲೈಡಾ ಗುವೆರಾ ಜೊತೆಗೆ ಬೆಂಗಳೂರಲ್ಲೇ ಹಾಡಿದೆ. ಸೆಂಟ್ರಲ್ ಕಾಲೇಜಲ್ಲಿ ಬಂದಿದ್ರಲ್ಲ, ಐ ಸ್ಯಾಂಗ್ ವಿತ್ ಹರ್. ಅಂಡ್ ಜಪಾನ್ ಟೋಕಿಯೋ ಜೊತೆಗೆ ಸಿಕ್ಕಾಡಿದ್ರು. ಸೊ ಏನಕ್ಕೆ ಚೇ ಗುವೆರಾ ಅಂತ ಹೇಳಿದ್ರೆ, ಅಗೇನ್ ಹಿ ಈಸ್ ಎ ವೆರಿ ನೋನ್ ಲೆಜೆಂಡ್ ಯಾ ಆಫ್ ಕ್ಯೂಬಾ. ಎಸ್. ಈ ಥರ ಸೋಷಿಯಲ್ ಮೂವ್ಮೆಂಟ್ಗೆಲ್ಲ ಹಿ ಈಸ್ ಒನ್ ಆಫ್ ದ ಲೀಡಿಂಗ್ ಪರ್ಸನ್, ಇನ್ಸ್ಪೈರಿಂಗ್ ಪರ್ಸನ್ ಆಫ್ ಅವರ್ ಜನರೇಷನ್. Correct, from Cuba, yes. So, okay, so how I learnt is, I only was looking for the meaning of the idea of joy, love, equality, justice is the same throughout. All these songs of the world are spreading the same culture. ನಮ್ಮ ಜಾನಪದ ಹಾಡುಗಳು ಕೂಡ ಅದನ್ನೇ ಯಾವೇ ದೇಶದ ಜಾನಪದ ಹಾಡು ತಕ್ಕೊಂಡ್ರು ಕೂಡ ನಮ್ಮ ಎಲ್ಲರೂ ಕೂಡ ಪ್ರೀತಿ, ಸಂತೋಷ, ಉಲ್ಲಾಸ ಇದನ್ನೇ ಹೇಳ್ತಾ ಬರೋದು. ಸೊ ಹಾಗಾಗಿ ಐ ಲರ್ನ್ಡ್ ಆಲ್ ದ ಸಾಂಗ್ಸ್ ಆಫ್ ಪೀಸ್ ಆ್ಯಂಡ್ ಈಕ್ವಾಲಿಟಿ, ಜಸ್ಟಿಸ್ ಇನ್ ಆಲ್ ಲ್ಯಾಂಗ್ವೇಜ್ ದ ವರ್ಲ್ಡ್. ಸೊ ನಾನು ಜರ್ಮನಿಗೆ ಹೋದಾಗ ಜರ್ಮನ್ ಜೊತೆಗೆ ಅವ್ರು ಹಾಡಿದ ತಕ್ಷಣ, ವಾವ್, ಹೌ ಕ್ಯಾನ್ ಯು ಸ್ಪೀಕ್ ಇನ್ ಜರ್ಮನ್ ಅಂತಾರೆ. ಸೊ ಐ ಲರ್ನ್ಡ್ ಲ್ಯಾಂಗ್ವೇಜಸ್ ಥ್ರೂ ಮೈ ಸಾಂಗ್ಸ್. ಆ್ಯಂಡ್ ಐ ಕಂಪೋಸ್ ಸಾಂಗ್ಸ್ ಇನ್ ವೇರಿಯಸ್ ಲ್ಯಾಂಗ್ವೇಜಸ್. ಸೊ ಪರಿಸರದ ಬಗ್ಗೆ ಆವೋಯಿ ಸ್ವರವ, ಆವೋಯಿ ಮಮ್ಮದೆ ಕೋದೋಮು ತಾಚಿ ಸುತ್ತಾಯಿ ತಾಯಿ, ಮೋಯೇರು
hachigazzo no asa kage mage ome tuketan chichino ahano katok tachino ಉಮೋಮಿ ಎಲ್ಲರಿಗೂ ಹೋಗಿ ಹೇಳಿ, ಎಲ್ಲ ಮನೆಗೆ ಹೇಳಿ, ತಂದೆ ತಾಯಿಗಳಿಗೆ ಹೇಳಿ, ಈ ಪರಿಸರನ ದಯವಿಟ್ಟು ಕಾಪಾಡಿ, ಈ ಹಸಿರು ಜಗತ್ತನ್ನು ಹಸಿರಾಗೆ ಇಡಿ ಅಂತ ಈ ಹಾಡು ಹೇಳುದು. ಒಂದೇ ಒಂದು ಅಪನ್ ಕವಿ ರಿಕ್ವೆಸ್ಟ್, ಹೇಳಿ. ಒನ್ ಸಾಂಗ್ ಆನ್ ವಾಟರ್. Listen to the falling rain, oh listen to it pour, and for every drop of rain I love you more. Let it rain all night long, let my love for you grow strong. As long as we are together, who cares about the weather? Listen to the falling rain, listen to it pour. ಇದು ಹೋಸೆ ಫೆಲಿಸಿಯಾನೋ ಒಬ್ಬ ಬ್ಲೈಂಡ್ ಸಿಂಗರ್ ಹಾಡಿದ್ದು. ಓಕೆ. ಆಮೇಲೆ ಇನ್ನೊಂದು ಬಾರಿ ಬ್ಯೂಟಿಫುಲ್ ಹಾಡು ಆನ್ ರೈನ್, ಐ ಮೀನ್ ಆನ್ ವಾಟರ್, ವಾಟರ್, ನದಿ ಬಗ್ಗೆ. ಓಕೆ. ಪಾಲ್ ರಾಬ್ಸನ್ ಬಹಳ ಫೇಮಸ್ ಹೋರಾಟಗಾರ, ಹಾಡು ಮೂಲಕ ಜಗತ್ತನ್ನ ಒಂದು ಯುದ್ಧನೇ ನಿಲ್ಲಿಸ್ಬಿಟ್ಟ. ಪಾಲ್ ರಾಬ್ಸನ್ 2 ದೇಶಗಳ ಯುದ್ಧ ನಡೀತಾ ಇದ್ದಾಗ ಪಾಲ್ ರಾಬ್ಸನ್ ಹಾಡಿದಾಗ ಈ ಹಾಡು ಅದನ್ನ 2 ದೇಶ ಯಾವುದು? ಐ ಡೋಂಟ್ ರಿಮೆಂಬರ್, ಇಂಗ್ಲೆಂಡ್, USA and some other nation, Canada. Neighbors were fighting. When Paul Robeson sang this song, they stopped this thing. Bhupin Hazarika, Paul Robeson, 2 ವರ್ಷನ್ ನಾನು ಹಾಡ್ಬೋದು ಆ್ಯಕ್ಚುಲ್ ಆಗಿ. ಸೊ ದ ಫಸ್ಟ್ ವರ್ಷನ್ ಆಫ್ Paul Robeson. There is an old man called the Mississippi. That's the old man I don't want to be. What does he care if the land's got trouble? What does he care if the land ain't free? Old Man River, the old man river, you simply keep on flowing, you don't know nothing. Old Man River. ಇದು ಮಿಸಿಸಿಪಿನ ಕೇಳ್ಕೊಳ್ತಾನೆ, ಏನು ನಿನಗೇನು ಬುದ್ಧಿ ಬೇಡವಾ, ಸುಮ್ಮನೆ ನದಿನ ಹರಿತಾ ಇದೆಯಾ, ಜನಗಳು ಎಷ್ಟು ಸಫರ್ ಮಾಡ್ತಾ ಇದ್ದಾರೆ, ವೈ ಕಾಂಟ್ ಯು ಡೂ ಸಮಥಿಂಗ್ ಅಬೌಟ್ ಇಟ್ ಅಂತ ಇವರು ಭೂಪೇನ್ ಹಜಾರಿಕಾ ಅದನ್ನ ಬೆಂಗಾಲಿಯಲ್ಲಿ ಅದನ್ನೇ ಹಾಡ್ತಾರೆ. ಅಸ್ಸಾಮಿ ಇದು ಬೆಂಗಾಲಿ ಹಾಡು. ಇದು ಬೆಂಗಾಲಿ. ಓಕೆ. বৃষ্টি নদু পাড়ে অসংখ্য মানুষে আহাকার শুনিও নিঃশব্দে নীরবে ও গঙ্গা তুমি, ও গঙ্গা বইছো কেন? বৃষ্টি নদু পাড়ে অসংখ্য মানুষের আহাকার শুনিও নিঃশব্দে নীরবে ও গঙ্গা তুমি, ও গঙ্গা বইছো কেন? নৈতিকতা স্খলন দেখিও, মানবতার পতন দেখিও, নির্লজ্জ অলস ববে বইছো কেন? উন্মত্ত দোরাহা কুরুক্ষেত্রে সরস্বর্যকে অলিঙ্গন করা লক্ষ কবি মানত বঞ্চিকে জাগালে না কেন? বৃষ্টি নদু পাড়ে অসংখ্য মানুষের আহাকার শুনিও নিঃশব্দে নীরবে ও গঙ্গা তুমি, ও গঙ্গা বইছো কেন? ತುಂಬಾ ರಿಮೈಂಡ್ ಮಾಡಕ್ಕೆ ನಾವೊಬ್ಬ ಕನ್ನಡಿಗ. ಟು ಕನ್ಕ್ಲೂಡ್ ಕನ್ನಡ ಕಲ್ತ್ಕೊಳ್ಬೇಕು, ಎಲ್ಲರೂ ಕನ್ನಡ ಕಲ್ತ್ಕೊಳ್ಬೇಕು, ಎಲ್ಲ ಭಾಷೆಗಳು ಕಲ್ತ್ಕೊಳ್ಳಿ. ಇವಾಗ ಒಂದು ಕನ್ನಡದಲ್ಲಿ. ಓಕೆ. ಈ ಸಾಂಗ್ ವಾಸ್ ರಿಟನ್ ಬೈ ಪೀಟರ್ ಪಾಲ್ ಅಂಡ್ ಮೇರಿ. ಅವರು ವೆನ್ ಮಾರ್ಟಿನ್ ಲೂಥರ್ ಕಿಂಗ್ ಮೇಡ್ ಹಿಸ್ ಫೇಮಸ್ ಸ್ಪೀಚ್ ಐ ಹ್ಯಾವ್ ಅ ಡ್ರೀಮ್, ಅದು ನಾನು ಕನ್ನಡದಲ್ಲಿ ಮಾಡಿದ್ದೀನಿ. ಕನ್ನಡ ವರ್ಷನೇ ಹಾಡ್ತೀನಿ. ಆನ್ ವಾಟರ್, ಆನ್ ನೀರು, ಈ ದೋಣಿ ಕನೆಕ್ಟ್ ಆಗಿದೆ. ಬದುಕಿನ ಬಂಡಿಯು ಹೊರಟೀತು, ದೂರ ದೂರ ಸೇರಿತು, ಮತ್ತೆ ಬರುವೆ ನಿನ್ನೊಡನೆ ನನ್ನ ಸಂಗಾತಿ, ನಿನಗೆ ನಾನು ನನಗೆ
ನೀನು ಬದುಕಿನ ಬಂಡಿಯು ಹೊರಟಾಗ ನೀನೇ ನನ್ನ ಸಂಗಾತಿ ಓ ಗೆಳತಿ. ಹಸಿವಿನ ಬಲೆಯಲ್ಲಿ ಬಿದ್ದಾಗ ಮೈ ಕೈ ಕಾಲು ಎಳೆದಾಗ ನೀನೇ ನನ್ನ ಸಂಗಾತಿ ಓ ಗೆಳತಿ. ಕಾಸು ಇಲ್ಲದೆ ನಡೆದಾಗ ಮಲ್ಲಿಗೆ ಘಮ ಘಮ ಎಂದಾಗ ನೀನೇ ನನ್ನ ಸಂಗಾತಿ ಓ ಗೆಳತಿ. ನೂರು ನೂರು ಆಸೆಗಳು ಸಾವಿರಾರು ಕನಸುಗಳು ಮುಗಿಸಿ ಬರುವೆ ನಿನ್ನೊಡನೆ ನನ್ನ ಸಂಗಾತಿ. ದಿಸ್ ಸಾಂಗ್ ಇಸ್ ಒಂದು ಹಳೆ ಹಿಂದಿ ಹಾಡಿದಲ್ಲ. ಹೌದು. जब कोई पास बिगड़ जाए, जब कोई मुश्किल पड़ जाए, तुम देना साथ मेरा वो हमसफर. न कोई है न कोई था, जिंदगी तुम्हारे सिवा, तुम देना साथ मेरा वो हमसफर. ವಿನೋದ್ ಖನ್ನಾ. ಎಸ್ ಹೌದು ಹೌದು. ವಿನೋದ್ ಇದು ಖನ್ನಾ. ಇದನ್ನೇ ಟ್ರಾನ್ಸ್ಲೇಟ್ ಮಾಡಿರೋದನ್ನ. ಯಾ. ಸೊ ಬಟ್ ಐ ಮೇಡ್ ಮೋರ್ ರೆಲೆವೆಂಟ್ ಟು ವಾಟ್ ವಿ ಎಸ್ ಆರ್ ಎಸ್ ಲಿವಿಂಗ್. ಎಸ್ 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 ಹೌದು. ಜಾನ್, Thank you. ಕನ್ಕ್ಲೂಡ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಇಟ್ ಈಸ್ ಸೋ ನೈಸ್. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಮಕ್ಕಳು ಬಗ್ಗೆ ಮಾತಾಡೋಕ್ಕೆ ಹೋದ್ವಿ, ಕಡೆಗೆ ವರ್ಲ್ಡ್ ಪೀಸ್ ಆಯಿತು, ಮತ್ತು ಅವರ ಓನ್ ಇನ್ನರ್ ಸೆಲ್ಫ್ ಬಗ್ಗೆ ನಾವು ಮಾತಾಡಿದ್ದೀವಿ, ವೇ ಆಫ್ ಲೈಫ್ ಬಗ್ಗೆ ಮಾತಾಡಿದ್ದೀವಿ. ಆ್ಯಂಡ್ ಫಸ್ಟ್ ಎಪಿಸೋಡ್ ಆನ್ ಕಂಪ್ಲೀಟ್ಲಿ ನಾವು ವಿಶ್ವಮಾನವ ಯೂನಿವರ್ಸ್ ಅಂತ ಮಾತಾಡ್ತಾ ಇದ್ದೀವಲ್ಲ. ಆ್ಯಂಡ್ ಇಟ್ ಈಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಜಾನ್, ಐ ಟೆಲ್ ಯು. Thank you so much. ವೆರಿ ವೆರಿ ಗುಡ್ Thank you. ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈವನ್ ನಮ್ಮ ಇದಕ್ಕೂ ಕೂಡ ನಮ್ಮ ಪಾಡ್ಕಾಸ್ಟಲ್ಲಿ ಕೂಡ ದಿಸ್ ಈಸ್ ಎ ಬ್ಯೂಟಿಫುಲ್ ಮ್ಯೂಸಿಕಲ್ ಪ್ರೋಗ್ರಾಮ್, ಐ ಟೆಲ್ ಯು, Thank you. ವಿತ್ ಸಮ್ ಮೀನಿಂಗ್ಫುಲ್ ಐಡಿಯಾಸ್, ಥಾಟ್ಸ್ ಆ್ಯಂಡ್ ಮಿಷನ್. Thank you so much. All the very best, all the very best. And I don't know how to thank you. Yes. And it is a wonderful episode, I tell you. Education through entertainment, entertainment through education. Yes, 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 yes. That's our idea. Yeah. Thank you. And 2 books ಇದೆ. ವೀರಲೋಕದವ್ರು ನಮಗೆ ಇದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. Okay. ಸಾತನೂರು ದೇವರಾಜ್, ವಂಶವಾಹಿ ಪರಿಷ್ಕರಣಾ ತಂತ್ರಜ್ಞಾನ. ನಾ Okay. ಇದನ್ನು ತಗೊಂಡಾಗ ಅದು ಖಂಡಿತ ನನಗೆ ಐಡಿಯಾ ಇರಲಿಲ್ಲ. ವಿ ಆರ್ ಟಾಕಿಂಗ್ ಅಬೌಟ್ ಸೋಷಿಯಲ್ ಮೀಡಿಯಾ ಹೀಗೆ ಅಂತ. ಸೊ ದಿಸ್ ಈಸ್ ಒನ್. Thank you so much. ಯಾ. ಸೊ Thank ಥ್ಯಾಂಕ್ ಯು you. ಶ್ರೀನಿವಾಸ್. ಒಳ್ಳೆ ಪುಸ್ತಕ, ತುಂಬ ಒಳ್ಳೆ ಜನಕ್ಕೆ ಹೋಗ್ತಾ ಇದೆ. Thank you Srinivas. Thank you so much. ವೀರಲೋಕ ಅಂತ ಪಬ್ಲಿಕೇಶನ್ ಅವ್ರದ್ದು. Okay. ಆ್ಯಂಡ್ ಈವನ್ ಅವ್ರ ಜರ್ನಿ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು 3 ಎಪಿಸೋಡ್ಸ್ ಬ್ಯಾಕ್ ಪಾಡ್ಕಾಸ್ಟ್ ಮಾಡಿದ್ದೀವಿ. Okay. ನಮ್ಮ ಇದರಲ್ಲಿ ಸಿಗುತ್ತೆ, ಯು ಕ್ಯಾನ್ ವಾಚ್ ಇಟ್, ಲಿಸನ್ ಇಟ್. ಸೊ Thanks a lot. ಥ್ಯಾಂಕ್ಸ್. Thank you very much.